ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವತ್ತಿನ ಪಾಠ ತುಂಬ ಅತಿ ಮುಖ್ಯವಾಗಿರೋಂಥ ಪಾಠ. ಅದರಿಂದ ಈ ಒಂದು ಪಾಠ ನಾವು ಕೇಳಬೇಕಾದ್ರೆ ದಯವಿಟ್ಟು ನೀವೆಲ್ಲರೂ ನೋಟ್ಸ್ಗಳು ಬರ್ಕೊಳ್ಳಿ. ಆಮೇಲೆ ಹೇಳಂಥ ವಾಕ್ಯಗಳನ್ನ ದಯವಿಟ್ಟು ನಿಮ್ಮ ಸತ್ಯವೇದಲ್ಲಿ ತೆಗೆದೇನು ಮಾಡಿ ನೀವು ಓದಿ ಅಂತ ಕೇಳ್ಕೊತೀರಿ. ಯಾಕಂದರೆ ಎಲ್ಲ ವಿಚಾರಗಳು ನಮಗೆ ಸತ್ಯವೇದ ಮುಖಾಂತರ ಆಧಾರಗೊಂಡಿರ್ಬೇಕಾದ್ರೆ ನಾವು ಅದನ್ನು ನಂಬಕ್ಕೆ ನಮಗೆ ಆಗ್ತದೆ, ತುಂಬ ಅನುಕೂಲ ಆಗ್ತದೆ. ಅದರ ಅದನ್ನ ನೀವು ಸತ್ಯವೇದದಲ್ಲಿ ತೆಗೆದು ಓದಿ. ನಿಮ್ಗೇನೋ ಪ್ರಶ್ನೆಗಳಿತ್ತು ಅಂದರೆ ಈ ಕ್ಲಾಸ್ ಅಂತೇಳಿ ನೀವೇನು ಮಾಡಿ ನೀವು ದಯವಿಟ್ಟು ನೀವು ಕೇಳಿ ಅಂತ ನಾನು ಕೇಳ್ಕೊತೀನಿ. ಏನಪ್ಪ ಇವತ್ತಿನ ಪಾಠ ಅಂತಂದರೆ ಅನ್ಯ ಭಾಷೆಗಳು. ಅದರ ಏನ್ರಿ ಈ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳಂದ್ರೆ ಇವತ್ತು ನಾವು ಸಭೆಗಳಲ್ಲಿ ಏನಪ್ಪ ನೋಡ್ತೀನಿ ಅಂತಂದರೆ ಅನ್ಯ ಭಾಷೆಗಳು ಮಾತಾಡೋದು ನಾವು ಏನು ಮಾಡ್ತೀರಿ ನೋಡ್ತೀರಿ. ಅದರ ಅದೇ ನೋಡ್ಬೇಕಾದ್ರೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕೂಟಗಳಲ್ಲಿ ದೊಡ್ಡ ದೊಡ್ಡ ಕೆಲಸಗಳಾಗಬೇಕಾದ್ರೆ ಅಲ್ಲೇನು ಮಾಡ್ತೀರಿ ಅಂತಂದರೆ ಅನ್ಯ ಭಾಷೆಗಳನ್ನ ನಾವೇನು ಮಾಡ್ತೀರಿ ಅಲ್ಲಿ ನಾವು ನೋಡ್ತೀರಿ. ಅದರ ಈ ಅನ್ಯ ಭಾಷೆಗಳಲ್ಲಿ ಮಾತಾಡೋಂಥದ್ದು, ಅನ್ಯ ಭಾಷೆಗಳಲ್ಲಿ ವಿಚಾರಗಳನ್ನ ನಾವು ಕೇಳೋಂಥದ್ದು. ಅದರ ನೋಡಿದ್ರೆ ನಮ್ಗೆ ಹೆಂಗಸರಿ ಏನಪ್ಪ ಇದು ಪವಿತ್ರ ಆತ್ಮದಿಂದ ಭರಿತರಾಗಿದ್ದಾರೆ, ಅದರ ಪವಿತ್ರ ಆತ್ಮದಿಂದ ಇಷ್ಟೊಂದೆಲ್ಲ ಕಾರ್ಯಗಳು ನಡೀತಿದೆಯಲ್ಲ ಅಂತ ಅಂದ್ಬಿಟ್ಟು ಏನ್ರಿ ನಮಗೆ ಎಷ್ಟೋ ವಿಚಾರಗಳು ನಮ್ಮ ಮನಸ್ಸಿಗೆ ಗೋಚರ ಆಗ್ತದೆ. ಅದರಿಂದ ಇದ್ರ ಬಗ್ಗೆ ಸತ್ಯವೇದ ಏನು ಹೇಳ್ತಾರೆ ಅಂತ ತಿಳ್ಕೊಂಡೇನ್ರಿ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಇಂಪಾರ್ಟೆಂಟು ಅಂತಂದರೆ ನಮ್ಮ ಕರ್ತನು ಏನ್ರಿ ಇವುಗಳ ವಿಚಾರವಾಗಿ ಕೆಲವೊಂದು ಎಚ್ಚರಿಕೆ ಮಾತನ್ನು ಕೂಡ ನಮ್ಗೆ ಏನು ಮಾಡಿದೆ ಹೇಳ್ಬಿಟ್ಟು ಹೋಗಿದ್ದಾರೆ. ಅದರಿಂದ ಆ ಎಚ್ಚರಿಕೆ ಮಾತಿರೋದ್ರಿಂದ ನಾವು ತುಂಬ ಇದನ್ನ ಏನ್ರಿ ಗಮನ ಇಟ್ಟು ಓದೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಅದರ ಏನಪ್ಪ ಅದು ಓದೋ ನೋಡಿದ್ದೀರಿ. ಮತ್ತೆ 7ನೇ ಅಧ್ಯಾಯ 21 ಇಂದ 23 ದಯವಿಟ್ಟು ಓದಿ. ಮ್ಯಾಥ್ಯೂ 7 ಚಾಪ್ಟರ್ 21 to 23 ಹೋದ್ರಿ ಯಾರು ಬ್ರದರ್ ಸಿಸ್ಟರ್ಸ್? ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ, ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿ. ಥ್ಯಾಂಕ್ ಯು ಸ್ಟಾರ್. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಆ ದಿನದಲ್ಲಿ ಏನ್ರಿ ಯೇಸು ಕ್ರಿಸ್ತು ಏನಪ್ಪ ಹೇಳ್ತಾರೆ, ಸ್ವಾಮಿ ಸ್ವಾಮಿ ಅನ್ನೋರು ಎಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ ಅಂತ ಹೇಳ್ತಾರೆ ಅಲ್ದ್ರ. ಆಮೇಲೆ ಯಾರಪ್ಪ ಪರಲೋಕಕ್ಕೆ ಹೋಗ್ತಾರೆ ಅಂತಂದ್ರೆ ಏನು ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ಮಾಡೋರನ್ನ ಹೊರತು ಬೇರೆ ಯಾರು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಆಮೇಲೆ ಆ ದಿನದಲ್ಲಿ ಅನೇಕ ಜನಗಳು ಬಂದ್ಬಿಟ್ಟು ಏನ್ರಿ ಕರ್ತನ ಹತ್ರ ಏನ್ರಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಸ್ವಾಮಿಯೇ ಏನು ಸ್ವಾಮಿ ನಮ್ಮನ್ನೇ ಬಿಟ್ಬಿಟ್ರಲ್ಲ ಅಂತ ಕೇಳಿದ್ರೆ ಸ್ವಾಮಿ ಏನು ಹೇಳ್ತಾರೆ ಅಂತಂದ್ರೆ ಹೌದಪ್ಪ ಅಂತ ಹೇಳ್ತಾರೆ. ಅವಾಗ ಇವ್ರು ಏನು ಉತ್ತರ ಕೊಡ್ತಾರೆ, ಏನಪ್ಪ ಸ್ವಾಮಿ ನಿಮ್ಮ ಹೆಸರಲ್ಲಿ ನಾನು ಬೋಧನೆ ಮಾಡ್ಲಿಲ್ವಾ ಅಂತ ಕೇಳ್ತಾರೆ. ಏನ್ರಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೋಧನೆ ಮಾಡೋದು ಯಾರು? ಬೇರೆ ಧರ್ಮದವ್ರ? ಕ್ರಿಶ್ಚಿಯನ್ಸು, ಕ್ರೈಸ್ತವರು, ಬೋಧಕರು ಅಲ್ವರ. ಆ ಬೋಧಕರಿಗೆ ಏನು ಉತ್ತರ ಕೊಡ್ತಾರೆ, ನಾನು ಎಂದಿಗೂ ನಿನ್ನನ್ನು ಅರಿಯೇನು ಅಂತ ಹೇಳ್ತಾರೆ. ಹಂಗಾರೆ ಏನ್ರಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೋಧನೆ ಮಾಡೋದಾಗ್ಲಿ, ಅದ್ಭುತ ಕಾರ್ಯಗಳು ಮಾಡಿ, ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳಾಗ್ಲಿ, ಅಂದ್ರೆ ಬೇರೆ ಬೇರೆ ಏನ್ರಿ ಭಾಷೆಗಳಲ್ಲಿ ಮಾತಾಡೋದಾಗ್ಲಿ, ಏನ್ರಿ ಇದನ್ನ ಯೇಸು ಕ್ರಿಸ್ತ ಹೇಳ್ತಾ ಇದ್ರೆ ನಾನು ಎಂದಿಗೂ ನಿಮ್ಮ ಗುರುತನ್ನು ಕಾಣೇನೋ ಅಲ್ವರ. ಧರ್ಮವನ್ನು ಮೀರಿ ನಡೆಯೋರೇ, ನನ್ನಿಂದ ತೊಲಗಿ ಹೋಗಿರಿ ಏನ್ರಿ ಅಂತ ಅಂದ್ಬಿಟ್ಟು ಇಂಥ ಒಂದು ಕಠಿಣವಾಗಿರೋಂಥ ಮಾತನ್ನ ನಮ್ಮ ಕರ್ತನು ಯಾಕೆ ಕೇಳಬೇಕು? ಯೋಚನೆ ಮಾಡಿರ್ತೀನಿ. ಕರ್ತನ ಹೆಸರಲ್ಲಿ ಯಾರು ಒಂದು ಕೆಲಸ ಮಾಡ್ತಾರೆ ಅಂತಂದ್ರೆ ಅವ್ರ ಒಂದು ನಂಬಿಕೆ ಥರ ಮಾಡ್ತಾರ. ಹಾಗಿರ್ಬೇಕು ಯಾಕೆ ಇಂಥ ಒಂದು ಮಾತನ್ನ ನಾವು ಕರ್ತನ ಯೂಸ್ ಮಾಡಬೇಕು ಅಲ್ವರ. ಇನ್ನೊಂದು ವಾಕ್ಯ ಓದೋಣ. ಮತ್ತೆ 24 ಓದ್ರಿ ದಯವಿಟ್ಟು. ಮ್ಯಾಥ್ಯೂ 24 ಯಾರೋ ಓದ್ರಿ. ಯಾರ ಹತ್ರನೂ ಬೈಬಲ್ ಇಲ್ವಾ? ಯಾರು ಬೈಬಲ್ ತೆಗೆದಿಟ್ಕೊಂಡಿಲ್ವಾ? ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ನೋಡ್ರ ಅಲ್ಲೇನಪ್ಪ ನೋಡ್ತೀರಿ ಅಂತಂದ್ರೆ ಸಾಧ್ಯವಾದರೆ ಏನ್ರಿ ಅನೇಕ ದೊಡ್ಡ ಕೆಲಸಗಳನ್ನ ಮಾಡ್ತಿರತ್ತೆ. ಯಾರಪ್ಪ ಮಾಡ್ತಾರೆ?
ಅಂತ ನೋಡಿದ್ರೆ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳೇನಾಗ್ತದಂತೆ ಬರ್ತಂತೆ ನೋಡ್ರಿ. ಅದರ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಬಂದು ಸಾಧ್ಯವಾದರೆ ದೇವರು ಅಂದುಕೊಂಡವ್ರನ್ನೂ ಕೂಡ ಏನ್ರಿ ಮೋಸ ಮಾಡುವಂಥ ರೀತಿಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕ್ರಿಸ್ತು ಇಷ್ಟೊಂದು ಎಚ್ಚರಿಕೆ ಮಾತ್ರ ನಮಗೆ ಕೊಟ್ಟಿರೋದ್ರಿಂದ ನಾವು ಮತ್ತೆ ನಮ್ಮ ಕರ್ತವ್ಯ ಏನಾಗ್ತಾರೆ ಅಂತಂದ್ರೆ, ಇಲ್ಲಿ ನಮ್ಮ ಕರ್ತನು ಹೇಳಿದಂಥ ವಿಚಾರಗಳು ಸತ್ಯವೇದಕ್ಕೆ ಹೊಂದಾಣಿಕೆ ಆಗ್ತಾರ ಅಂತ ಪರೀಕ್ಷೆ ಮಾಡೋದು ನಮ್ಮ ಕರ್ತವ್ಯ ರೀ. ಯಾಕಂದ್ರೆ ಯೇಸು ಕ್ರಿಸ್ತು ಈ ತರ ಒಂದು ಮಾತು ಹೇಳ್ದ್ರೆ ಇದ್ರೆ ಏನಾಗ್ತಾ ಇರಲ್ಲ ರೀ. ಏನಾಗ್ಬಿಟ್ಟಿದ್ರೆ ಇದ್ರ ಬಗ್ಗೆ ನೀವು ಎಚ್ಚರಿಕೆ ಇರ್ರಿ ಅಂತ ಹೇಳಿರೋದ್ರಿಂದ ಏನ್ರಿ ಈ ವಿಚಾರಗಳನ್ನ ನಾವು ಓದಿ ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದರ ಏನಪ್ಪ ಓದ್ಬೇಕು? ಅದ್ಭುತಗಳನ್ನ, ಅನ್ಯ ಭಾಷೆಗಳನ್ನ, ಪ್ರವಾದನೆಗಳನ್ನ, ದರ್ಶನಗಳನ್ನ, ಅದರ ಎಂತೆಂಥ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳು ಅಲ್ವರ, ಅದ್ಭುತ ಕಾರ್ಯಗಳು, ಇದು ಎಲ್ಲದ ಬಗ್ಗೆ ದೇವ್ರ ಮಕ್ಕಳು ಓದೋ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಲ್ವರ. ಅದೇ ನೋಡ್ಬೇಕ್ರೆ ಇವೆಲ್ಲವನ್ನು ಏನ್ ಮಾಡೋಣ ಅಂತಂದ್ರೆ ನಾವು ಸತ್ಯವೇದ ಮುಖಾಂತರ ಇವತ್ತು ಓದ್ ನಾವು ತಿಳ್ಕೊಳ್ಳೋಣ. ಅಂದ್ರೆ ಅದಕ್ಕೆ ಇವತ್ತಿನ ಕ್ಲಾಸು 2 ಭಾಗವಾಗಿರ್ತಾರೆ. ಇವತ್ತು ಒಂದು ಭಾಗ ಇರ್ತಾರೆ, ಮುಂದಿನ ವಾರ ಏನಾಗಿರ್ತಾರೆ ಇನ್ನೊಂದು ಭಾಗ ಇರ್ತಾರೆ. ಅದರಿಂದ ನೋಡ್ಬೇಕ್ರೆ ಇವತ್ತು ನಾವು ಯಾವ್ದಪ್ಪ ನೋಡೋಣ ಅಂತಂದ್ರೆ ಒಂದು ಅನ್ಯ ಭಾಷೆಗಳ ಬಗ್ಗೆ ನಾವೇನ್ ಮಾಡೋಣ ಮೊದಲು ಓದೋಣ, ಓಕೆನಾ. ಅದಾಗಿ ನಂತರ ಮಿಕ್ಕಿದ್ದು ಎಲ್ಲಾನು ಮುಂದಿನ ವಾರ ನಾವೇನ್ ಮಾಡೋಣ ನಾವು ಓದೋಣ. ಅದರಿಂದ ಈ ಒಂದು ಕ್ಲಾಸ್ ಆಗಿದ ನಂತರ ಈ ಒಂದು ಕ್ಲಾಸ್ಗೆ ಸೀಮಿತವಾಗಿರುವಂಥ ಪ್ರಶ್ನೆಗಳನ್ನ ನೀವು ಕೇಳ್ಬೋದು. ಇನ್ನ ಏನೋ ಪ್ರಶ್ನೆಗಳಿತ್ತು ಅಂದ್ರೆ ಅದು ಮುಂದಿನ ವಾರ ಕ್ಲಾಸ್ ಆಗಿದ್ಮೇಲೆ ಸಂಪೂರ್ಣವಾಗಿ ನೀವೆಲ್ಲ ಕೇಳಿ ನಿಮ್ಮೆಲ್ಲ ಪ್ರಶ್ನೆಗಳು ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀರಿ, ಓಕೆನಾ. ಸರಿ, ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನ್ರಿ, ಇವಾಗ ಏನ್ರಿ ಸಾಮಾನ್ಯವಾಗಿ ಎಲ್ಲರಿಗೂ ಏನು ಅಭಿಪ್ರಾಯ ಅಂತಂದ್ರೆ ಎಲ್ಲರೂ ಅನ್ಯ ಭಾಷೆಯಲ್ಲಿ ಮಾತಾಡಬೇಕು ಅಲ್ಲರ. ಯಾಕಪ್ಪ ಅನ್ಯ ಭಾಷೆಯಲ್ಲಿ ಮಾತಾಡಬೇಕು ಅಂತಂದ್ರೆ, ಅನ್ಯ ಭಾಷೆ ಏನ್ರಿ ಪವಿತ್ರಾತ್ಮದಿಂದ ಅಭಿಷೇಕ ಆಗಿರೋದಕ್ಕೇನ್ರಿ ಅದು ಸೂಚನೆ ಅಲ್ವರ. ಪವಿತ್ರಾತ್ಮದಿಂದ ಯಾರು ಭರಿತರಾಗಿರ್ತಾರೋ ಅವ್ರು ಹಂಗೇ ತಾನಾಗೆ ತಾನೇ ಏನ್ ಮಾಡ್ತಾರೆ ಅನ್ಯ ಭಾಷೆಗಳನ್ನ ಮಾತಾಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅನ್ಯ ಭಾಷೆ ಅಲ್ವರ, ಏನ್ರಿ ಅನ್ಯ ಭಾಷೆ ಅಂತಂದ್ರೆ ಶಿವಬಲವೈಗ್ಯರಬ ಅಂತ ಹೇಳ್ರಿ ಅನ್ಯ ಭಾಷೆ ಅಲ್ವರ. ಅದು ನೋಡ್ಬೇಕಾದ್ರೆ ಅದು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ನಾವು ಕ್ರೈಸ್ತವರಾಗಿರ್ಬೇಕಾದ್ರೆ ನಮ್ಮ ಅಭಿಷೇಕ ಹೊಂದಿದಿರಿ ಅಂತ ಹೇಳಿರ್ಬೇಕಾದ್ರೆ ಏನ್ರಿ ಇದು ಇರ್ಲೇಬೇಕು ಅಂತ ಅಂದ್ಬಿಟ್ಟು ಏನ್ರಿ ಈ ಕಾಲದಲ್ಲಿ ಎಲ್ಲಾರು ಏನ್ರಿ ಒಂದು ಭಾವನೆ. ಸರಿಪಾ, ಈ ಅನ್ಯ ಭಾಷೆ ಏನ್ರಿ ಎಲ್ಲರೂ ಮಾತಾಡ್ಲೇಬೇಕಾ? ಎಲ್ಲರಿಗೂ ಈ ವರ ಇದೆಯಾ ಅಂತಂದ್ಬಿಟ್ಟು ಸತ್ಯವೇದ ಒಂದು ಪ್ರಶ್ನೆ ಹಾಕ್ಬಿಟ್ಟು ನಾವು ಓದಿದ್ರೆ ಸತ್ಯವೇದ ಏನ್ ಹೇಳ್ತದೆ ನೋಡಿ, ಓದೋಣ. 1ನೇ ಕೊರಿಂಥ ಏನ್ರಿ 12ನೇ ಅಧ್ಯಾಯ 29 ಮತ್ತೆ 30 ಓದ್ರಿ. 1ನೇ ಕೊರಿಂಥ 12ನೇ ಅಧ್ಯಾಯ 29 ಮತ್ತೆ 30. ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ಕಾರ್ಯಗಳನ್ನು ಮಾಡುವವರು, ರೋಗ ವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟು, ಎಲ್ಲರೂ ವಾಣಿಗಳನ್ನಾಡುವರು, ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿ ಉಂಟು. ನೋಡ್ರ, ಅಪೋಸ್ಟಲ್ ಪೌಲ್ ಏನಪ್ಪ ಮಾಡ್ತಾರೆ, ಏನಪ್ಪ ಎಲ್ಲಾರು ಅಪೋಸ್ಟಲ್ಸ ಎಲ್ಲಾರು ವಾಣಿಗಳನ್ನ ಆಡ್ಬೋದಾ, ಎಲ್ಲಾರುಗಳನ್ನ ವಾಸಿ ಮಾಡ್ಬೋದಾ, ಎಲ್ಲಾರು ಮಹತ್ಕಾರ್ಯಗಳನ್ನ ಮಾಡ್ಬೋದಾ ಏನ್ರಿ ಅಂತ ಒಂದು ಪ್ರಶ್ನೆ ಹಾಕ್ತಾರೆ. ಒಂದು ಪ್ರಶ್ನೆ ಹಾಕಿದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ಎಲ್ಲಾರ ಕೈಲೂ ಏನಿಲ್ಲ, ಇದು ಸಾಧ್ಯ ಇಲ್ಲ ರೀ. ಅಂದ್ರೆ ಎಲ್ಲಾರ ಕೈಲೂ ಸಾಧ್ಯ ಇಲ್ಲ ಅಂದ ತಕ್ಷಣ ಅರ್ಥ ಏನು? ಹಂಗಾರೆ ಎಲ್ಲರಲ್ಲೂ ಪವಿತ್ರಾತ್ಮ ಇಲ್ಲ ಅಂತನಾ? ಹೇಳ್ರಿ, ಎಲ್ಲಾರು ಇದು ಮಾಡಕ್ಕಾಗಲ್ಲ ಅಂತ ನಿಂತ ತಕ್ಷಣ ಏನ್ ಮೀನಿಂಗು? ಪವಿತ್ರಾತ್ಮ ಇಲ್ಲ ಅಂತನಾ? ಇಲ್ಲ ರೀ, ಪವಿತ್ರಾತ್ಮ ಇರ್ತದೆ. ಆದ್ರೆ ಪವಿತ್ರಾತ್ಮ ಇದ್ದ ಮಾತ್ರಕ್ಕೆ ಇವೆಲ್ಲವೂ ಆಗ್ಲೇಬೇಕು ಅಂತೇನಿಲ್ಲ, ಅವಶ್ಯಕತೆ ಇಲ್ಲ ಅಲ್ಲರ. ಅದಕ್ಕೆ ನೋಡಿ, ಅದೇ ಅಧ್ಯಾಯದಲ್ಲಿ 7ರಿಂದ 11ರಲ್ಲಿ ತುಂಬಾ ಕ್ಲಿಯರ್ ಆಗಿ ಎಷ್ಟೋ ವಿಚಾರಗಳನ್ನ ಹೇಳ್ತಾರೆ ಅಪೊಸ್ತಲ ಪೌಲ್. ಓದಿಂತೀರಿ 12ನೇ ಅಧ್ಯಾಯದಲ್ಲಿ 7ರಿಂದ 11. ದೇವರು ಒಬ್ಬನೇ, ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು,
ಒಬ್ಬನಿಗೆ ಸತ್ಯಾಸತ್ಯತೆಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಈ ವರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಹ್ಮ್ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ. ನೋಡ್ರ ಏನ್ರಿ, ಏನು ಒಬ್ಬ ಆತ್ಮನೇ ಯಾ ಚಿತ್ತಕ್ಕನುಸಾರವಾಗಿ, ಸಭೆ ಚಿತ್ತಕ್ಕನುಸಾರವಾಗ ಇಲ್ಲ ರೀ, ಅವರವರ ಏನ್ರಿ ಚಿತ್ತನ, ಆತನ ಚಿತ್ತ, ದೇವರ ಚಿತ್ತಕ್ಕನುಸಾರವಾಗಿ ಯಾರ್ಯಾರಿಗೆ ಏನೇನು ವರಗಳು ಕೊಡಬೇಕೋ ಆ ವರಗಳನ್ನ ಕೊಟ್ಟು ಏನ್ ಮಾಡ್ದಂತೆ ನಡೆಸ್ತಾರಂತೆ ಅಲ್ವರ. ಏನ್ರಿ, ಎಲ್ಲ ಒಂದೇ ದೇಹ. ಏನ್ರಿ, ಆ ದೇಹಕ್ಕೆ ಏನಾಗಿದೆ, ಬೇರೆ ಬೇರೆ ಅಂಗಗಳು ಇದೆ. ಆ ಅಂಗಗಳಿಗೆ ಏನೇನೋ ಕೊಡಬೇಕೋ ಆ ರೀತಿಯಲ್ಲಿ ಪವಿತ್ರಾತ್ಮನ ಕೊಟ್ಟು ಏನ್ ಮಾಡೋದವ್ರಿಗೆ ಅಭಿಷೇಕ ಮಾಡಿ ನಡೆಸೋದ್ರಿ ಅಲ್ವರ. ಎಲ್ಲರಿಗೂ ಏನ್ ಮಾಡಲ್ವಂತೆ, ಕೊಡಲ್ವಂತೆ. ನೋಡ್ರ, ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ ಏನ್ ಮಾಡ್ತಾರೆ, ಪವಿತ್ರಾತ್ಮ ಇರ್ತದೆ. ಪವಿತ್ರಾತ್ಮ ಇದ್ದ ಮಾತ್ರಕ್ಕೆ ಇವೆಲ್ಲ ಮಾಡಲೇಬೇಕು, ನುಡಿಲೇಬೇಕು, ಆಗ್ಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಅದೇ ನೋಡ್ಬೇಕಾದ್ರೆ ಇವೆಲ್ಲ ಇಲ್ಲ ಅಂತಂದ್ರೆ ಕ್ರೈಸ್ತವರು ಅಲ್ಲ ಅಂತ ಹೇಳಂಗಿಲ್ಲ ರೀ. ಅಂದ್ರ ಅದಕ್ಕೆ ಅಪೋಸ್ಟಲ್ ಪೌಲ್ ಏನಪ್ಪ ಮಾಡ್ತಾರೆ ಅಂತಂದ್ರೆ, ನೋಡ್ರಪ್ಪ ಏನ್ರಿ, ಎಲ್ಲ ಅಪೋಸ್ಟಲ್ ಸಹ ಎಲ್ಲ ರೋಗಗಳು ವಾಸಿ ಮಾಡ್ಬೋದಾ, ಎಲ್ಲರುಗಳಿಗೆ ವಾಣಿ ಆಡೋದಕ್ಕೆ ಆಗ್ತದಾ ಅಂತ ಹೇಳ್ಬಿಟ್ಟು, ಏನ್ರಿ ಎಲ್ಲಾರ್ಗೂ ಇದಾಗಲ್ಲ, ಆದ್ರೆ ಎಲ್ಲರೂ ಒಂದು ಕೆಲಸನ ಏನ್ ಮಾಡ್ಬೋದು, ಮಾಡ್ಲೇಬಹುದು ಅಂತಂತ ಹೇಳ್ತಾರೆ. ಏನಪ್ಪ ಅದು ಒಂದು ಕೆಲಸ? ಆ ಒಂದು ಕೆಲಸ ಯಾವುದು ಅಂತಂದ್ರೆ, ಓದಿ 1 ಕೊರಿಂಥ 12ನೇ ಅಧ್ಯಾಯ 31ರಿಂದ ಹಂಗೆ ಓದ್ಕೊಂಬನಿ ಹೇಳ್ತಾರೆ. ಆ ಒಂದು ಕೆಲಸ ಯಾವುದು ಅಂತ ಹೇಳ್ತಾರೆ. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇನ್ನು ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ನೋಡ್ರ, ನಾನು ಏನ್ ಹೇಳ್ತಾರೆ, ಇವೆಲ್ಲ ಹೇಳ್ಬಿಟ್ಟು ಹೇಳ್ತಾರೆ, ಇವುಗಳೆಲ್ಲದರ ಶ್ರೇಷ್ಠ ವರವನ್ನು ನೀವು ಆಸಕ್ತಿನೇ ಮಾಡಿ ಅಪೇಕ್ಷಿಸಿರಿ. ಇವೆಲ್ಲ ಐತ ವರಗಳು, ಓಕೆ, ಇದ್ರೆಲ್ಲದೆಲ್ಲ ಶ್ರೇಷ್ಠ ವರದ್ದು ನಿಮ್ಗೆ ಹೇಳ್ತೀರಿ ಅಂತ ಹೇಳ್ತಾರೆ. ಇವೆಲ್ಲ ಏನ್ರಿ, ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ ರೀ. ಇದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಒಂದೇಪ್ಪ, ಅದನ್ನ ನೀವು ಅಪೇಕ್ಷಿಸಿರಿ. ಇನ್ನೂ ಉತ್ಕೃಷ್ಟವಾದ ಮಾರ್ಗವನ್ನು ಏನ್ ಮಾಡ್ತೀನಿ, ನೋಡಿಸ್ತೀನಿ ಅಂತ ಹೇಳ್ತಾರೆ. ಏನೋ ಇನ್ನೂ ಸೂಪರ್ ಆಗಿರೋಂಥ ಮಾರ್ಗ ನೋಡಿಸ್ತೀನಿ ರೀ. ಏನದು ಮಾರ್ಗ? ಇವಾಗ ಕಂಟಿನ್ಯೂ ಮಾಡಿ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೂಡುವ ಕಂಚು ಗಣಗಣಿಸುವ ತಾಳವು ಆಗಿದ್ದೇನೆ. ನೋಡ್ರ, ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಏನ್ರಿ ಆಡುವವನಾಗಿದ್ದರು ಪ್ರೀತಿ ಇಲ್ಲದವನಾಗಿದ್ರೆ ಹೇಗಿದೆಯಂತೆ, ನಾದ ಕೊಡುವಂತ ಕಂಚು. ಏನ್ರಿ, ಎಲ್ಲ ಇರ್ಬೋದು, ಆದ್ರೆ ನನ್ನಲ್ಲಿ ಪ್ರೀತಿ ಇಲ್ಲ ಅಂತಂದ್ರೆ ಏನರ್ತಾರೆ ಕರ್ತನಲ್ಲಿ ಏನಂತೆ, ವೇಸ್ಟ್ ಅಂದ್ರೆ. ಅಂದ್ರೆ ಯಾರಲ್ಲಿ ಏನಿದೆಯೋ ಇಲ್ಲೋ ಪ್ರೀತಿ ಮಾತ್ರ ಕಡ್ಡಾಯವಾಗಿ ಇರಲೇಬೇಕು ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಹೇಳ್ತಾರೆ ಅಲ್ವರ. ಹಂಗಾರೆ ಏನಪ್ಪ ಮಾಡೋಣ, ಹಂಗಾರೆ ಎಲ್ಲರಲ್ಲೂ ಇರಬೇಕು ಅಂತಿಲ್ಲ ಅನ್ಬೇಕ್ರೆ. ಹಂಗಾರೆ ಅನ್ಯ ಭಾಷೆ ಅಂದ್ರೆ ಏನು, ಸತ್ಯ ಹೇಳಿರ್ಬೇಕು. ಅನ್ಯ ಭಾಷೆ ಏನು ಅಂತ ನಾವೇನ್ ಮಾಡೋಣ, ಓದೋಣ ಅಂದ್ರ. ಎಲ್ಲ ಕರ್ತನಲ್ಲಿ ಪ್ರೀತಿ ಅಂದ್ರೆ ಈ ಅನ್ಯ ಭಾಷೆಯ ಬಗ್ಗೆ ಮೊದಲು ನಮ್ಗೆ ಸತ್ಯವಾದ ರೆಕಾರ್ಡ್ ಆಗಿರೋದೇ ಎಲ್ಲಿ ಅಂತ ನೋಡ್ತೇವೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ. ಅದರ ಯಾವಾಗ ಪವಿತ್ರಾತ್ಮನ ದೇವರು ಸಭೆ ಮೇಲೆ ಸುರಿಸ್ತಾರೋ ಅವಾಗ ಅನ್ಯ ಭಾಷೆ ಬಗ್ಗೆ ರೆಕಾರ್ಡ್ ಆಗಿ ನಮಗೆ ಅಲ್ಲಿ ಕೊಟ್ಟಿದೆ. ಅಲ್ಲಿ ಏನ್ ನಡೀತು ಅಂತ ನಾವೇನ್ ಮಾಡೋಣ, ಓದ ನೋಡಿರ್ತೀನಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ 4. ಸೈಮನ್ ಬದರ್ ಓದ್ತೀರಾ? ಸಿಮಿಯೋನ್ ಸೊಲಾಸಿಕರ್ ಬ್ರದರ್ ಓದ್ತೀರಾ? ಜೇಕಬ್ ಬ್ರದರ್, ಓಕೆ. ದೇವಿ ಕಾನ್ಸ್ಟರ್, ಓಕೆ. ಮುತ್ತುರಾಜ್ ಬ್ರದರ್, ನಾನು ಓದ್ತೀನಿ ಬ್ರದರ್. ಹೌದು ಬ್ರದರ್. ಯೇಸು ಪರಲೋಕಕ್ಕೆ ಏರಿ ಹೋದದ್ದು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ 4. ಪವಿತ್ರಾತ್ಮವರು ಬಂದದ್ದು 3,000 ಜನ ಶಿಷ್ಯರ ಮಂಡಲಿಗೆ ಸೇರಿದ್ದು. 50ಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ನೋಡ್ರ, ಏನ್ರಿ ದೊಡ್ಡ ಬಿರುಗಾಳಿ ಬಂದಿ ಏನ್ರಿ ಅವ್ರು ಇದ್ದಂತ ಸ್ಥಳವನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ
ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ನೋಡ್ರ, ಅದಲ್ಲದೆ ಊರುಗಳಿಂತ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರು ಇದ್ದಂಥ ಸ್ಥಳ ಮೇಲೆ ಬಂದು ಆ ಕೂತ್ಕೊಂಡ್ತವು ಅಂತ ಅಂದ. ನೆಕ್ಸ್ಟ್ ಕಂಟಿನ್ಯೂ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ನೋಡ್ರ, ಅವಾಗ ಆತ್ಮವು ಅವ್ರಿಗೆ ನುಡಿಯುವಂತ ಶಕ್ತಿ ಕೊಟ್ಟಿರೋ ಪ್ರಕಾರ ಏನ್ರಿ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡಕ್ಕೆ ಮಾಡಲು ಪ್ರಾರಂಭಿಸಿದ್ರು. ನೋಡ್ರ, ಫಸ್ಟ್ ಟೈಮ್ ಸಭೆ ಮೇಲೆ ಪವಿತ್ರಾತ್ಮ ಬರ್ಬೇಕಾದ್ರೆ ಏನ್ರಿ ಅಲ್ಲಿ ಏನ್ ಆಯ್ತು ಅಂತ ಕೊಟ್ಟರಂತೆ. ಅದರ ಏನ್ ಮಾತಾಡಂತೆ, ಅಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಅನ್ಯ ಭಾಷೆಗಳಲ್ಲಿ ಮಾತಾಡೋರು ಅಂತ ಕೊಟ್ಟವ್ರೆ. ಇದೇ ಪ್ರಕಾರ ಏನ್ರಿ 3.5 ವರ್ಷಗಳ ನಂತರ ಏನ್ರಿ ಅನ್ಯ ಜನಾಂಗದವ್ರ ಮೇಲೆ ಕೂಡ ಪವಿತ್ರ ಆತ್ಮ ಬರ್ಬೇಕಾದ್ರೆ ಇದೇ ತರ ಏನ್ ಮಾಡೋರು ಇಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡಿದ್ರು. ಎಲ್ಲಿ ಕೊಟ್ಟಿದ್ದಾರೆ? ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 44ರಿಂದ 46. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 44ರಿಂದ 46 ಓದಿ. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮವರು ಇಳಿಯಿತು. ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ನೋಡ್ರ, ಅನ್ಯ ಜನಗಳಿಗೂ ಅನ್ಯರಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ನೋಡ್ರ ಎಂದು ಆಶ್ಚರ್ಯಪಟ್ಟರು. ನೋಡ್ರ ಏನ್ರಿ ಇದೇ ತರ ಹೇಳ್ತಾ ಇರ್ಬೇಕಾರೆ ಪವಿತ್ರಾತ್ಮ ಸುರಿದಿದ ತಕ್ಷಣ ಏನ್ರಿ ಅವ್ರೇನ್ರಿ ಅನ್ಯ ಭಾಷೆಗಳಲ್ಲಿ ಮಾತಾಡಕ್ ಶುರು ಮಾಡುತ್ತೆ. ಅವ್ರದವ್ರೆಲ್ಲ ಏನಪ್ಪಾ ಅನ್ಯ ಜನಗಳ ಮೂಲಕ ಪವಿತ್ರಾತ್ಮ ಬಂದ್ಬಿಡ್ತಲ್ಲ ಅಂತ ಮಾಡೋದು ನೋಡ್ಬಿಟ್ಟು ತುಂಬಾ ಸಂತೋಷ ಪಟ್ರಂತೆ. ಅಂದ್ರೆ ಇಲ್ಲಿ ಪವಿತ್ರಾತ್ಮ ಬರ್ಬೇಕಾರೆ ಏನಾಯ್ತು? ಅನ್ಯ ಭಾಷೆಯಲ್ಲಿ ಮಾತಾಡೋರು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಾವು ಪವಿತ್ರಾತ್ಮ ಬರೀ ತಕ್ಷಣ ನಾವ್ ನೋಡ್ಬೇಕು ಅನ್ಯ ಭಾಷೆ ಮಾತಾಡ್ಬೇಕು. ಅದ್ರ ಅನ್ಯ ಭಾಷೆನ ಏನು ಏನ್ರಿ ಅನ್ಯ ಭಾಷೆನ ಏನ್ರಿ ನಮ್ಗೇನು ಅರ್ಥ ಆಗಲ್ಲ ಶಿವ brother. ಅಂತ ಪವಿತ್ರಾತ್ಮದಿಂದ ಪವಿತ್ರಾತ್ಮ ಬರೀ ತಕ್ಷಣ ತಾನಾಗಿ ಏನ್ ಮಾಡೋದು ಬರುವಂತ ಭಾಷೆ ಅಲ್ಲ ಇವ ಬರಬರ ಇದ್ದು ಬರಬ ಅಂತಂದ್ಬಿಟ್ಟು ಅಲ್ವರ ಪವಿತ್ರಾತ್ಮ ಅನ್ಯ ಭಾಷೆ ಅಲ್ವರ. ಸರಿ, ಇವಾಗ ಅಲ್ಲಿ ಆಕ್ಚುಲಿ ಏನಾಯ್ತು? ಪವಿತ್ರಾತ್ಮ ಬಂದವಾಗ ಸಭೆ ಮೇಲೆ ಏನಾಯ್ತು, ಏನ್ ನಡೀತು? ನಿಧಾನವಾಗಿ ಆ ವಾಕ್ಯ ನೆನೆಸ್ತೀವಿ. ಓದಿಂತೀನಿ ಇಲ್ಲಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 7ರಿಂದ 4 ನಿಧಾನವಾಗಿ ಓದ್ರಿ ಯಾರಾದ್ರ. ಇಲ್ಲಿ ರಮ್ಯಾ ಸಿಸ್ಟರ್, ವರುಣ್ ಬದರ್, ದೇವಿಕಾ ಸ್ಟರ್, ರಾಜೇಂದ್ರ ಗೌಡ ಬದರ್ ಎಲ್ಲ ಇಟ್ಕೊಂಡಿದ್ದೀರ, ಓದ್ರಿ. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ನೋಡ್ರ, ಅವರು ಕೂತಿದ್ದ ಇರಿ ಒಂದೊಂದೇ ನೋಡೋಣ. ಅಂದ್ರೆ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಏನ್ರಿ ಒಂದು ಶಬ್ದವು ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲಾ ತುಂಬಿಕೊಂಡಿತ್ತು. ನೋಡ್ರ, ಮನೆಯೆಲ್ಲ ಏನ್ ಮಾಡ್ತಂತೆ? ತುಂಬಿಕೊಂಡಿತ್ತು. ಅದಕ್ಕೆ ಏನ್ ಮಾಡೋದು? ಬಿರುಗಾಳಿ ಬಂದ ತಕ್ಷಣ ಅಯ್ಯೋ ಇದು ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಹೋಲಿ ಸ್ಪಿರಿಟ್ ಅಂತ ಏನ್ ಮಾಡ್ತಾರೆ ಹೇಳ್ಬಿಡೋದು. ನೆಕ್ಸ್ಟ್ ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ನೋಡ್ರಾ, ಇದು ಹೆಂಗಪ್ಪ ಇತ್ತು ಅಂತಂದ್ರೆ ಏನ್ರಿ ಉರಿಯಂತ ನಾಲ್ಗೆ ತರ ವಿಂಗಡಿಸ್ತಾ ಒಬ್ಬೊಬ್ಬರು ತಲೆ ಮೇಲೆ ಏನ್ ಮಾಡ್ತಂತೆ ಕೂತ್ಕೊಂಡ್ಬಿಡ್ತಂತೆ. ಅಂದ್ರೆ ಅದಕ್ಕೆ ಏನ್ ಮಾಡ್ತಾರೆ? ಅಯ್ಯೋ ಬೆಂಕಿ ಬಂದ್ಬಿಡ್ತು, ಓ ಅಗ್ನಿ ಅಭಿಷೇಕ ಬೆಂಕಿ ಅಭಿಷೇಕ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅಲ್ಲ ಬೆಂಕಿ ಬಂತ ನೋಡಿ, ಅಲ್ಲಿ ವಾಕ್ಯದಲ್ಲಿ ಏನ್ ನೋಡ್ತೀರಿ? ಬೆಂಕಿ ಬಂತು ಅಂತ ಕೊಟ್ಟಿದ್ಯಾ? ಇಲ್ಲ, ಕೊಟ್ಟಿಲ್ಲ ಬ್ರದರ್. ಹೋದ್ರೆ ಇನ್ನೊಂದ್ಸತಿ ಬೇಕಾದ್ರೆ ಹೇಳ್ತೀವಿ ಬೆಂಕಿ ಬಂತ ಏನ್ ಬಂದಂತ ನೋಡೋಣ. ಏನ್ ಬಂದಂತೆ? ಉರಿಯಂತಿದ್ದ ನಾಲಿಗೆಗಳು. ಬಿರುಗಾಳಿ ಬೀಸುತ್ತದೋ ಎಂಬಂತೆ ಅದರ ಏನ್ರಿ ಪಕ್ಕನೆ ಏನ್ರಿ ಆಕಾಶದೊಳಗಿಂದ ಒಂದು ಶಬ್ದವು ಉಂಟಾಯ್ತಂತೀರಿ. ಆ ತರ ಬಂತು ಅಂತ ಕೊಟ್ಟಾರೆ. ಅವರು ಅದೇ ಬಂತು ಅಂತ ಎಲ್ಲಿ ಕೊಡ್ಲಿಲ್ಲ ರೀ. ನಮ್ಮವ್ರು ಏನ್ ಮಾಡ್ಬಿಡ್ತಾರೆ? ಇಮ್ಯಾಜಿನ್ ಅದೇ ಬಂದ್ಬಿಡ್ತು ನಿಲ್ಕೊಂಡ್ಬಿಡ್ತಾರೆ. ಆ ತರ ಏನಾಯ್ತಂತೆ ಬಂತಂತೆ ನೋಡ್ರಿ. ಇದು ಹೆಂಗಪ್ಪ ಇತ್ತು ಅಂತಂದ್ರೆ ಏನೋ ವಿಂಗಡಿಸುವಂತ ನಾಲ್ಗೆಗಳ ರೀತಿಯಲ್ಲಿ ಎಲ್ಲಾರ ಮೇಲೆ ಏನ್ ಮಾಡ್ತಾರೆ ಕೂತ್ಕೊಂಡ್ರೆ ಬೆಂಕಿ ಬಂತು ಅಂತ ಕೊಡ್ಲಿಲ್ಲ ರೀ. ಆ ತರ ಇತ್ತು ನೋಡೋದಿಕ್ಕೆ ಅಂತ ಏನ್ ಮಾಡೋರಂತ ಅಲ್ಲಿ ಕೊಟ್ಟಾರಂತೀರಿ. ಅಂದ್ರೆ ಆ ಬೆಂಕಿ ನಾಳೆಗೆಲ್ಲ ಹಿಂಗಿರ್ತ ನೋಡಿರ್ತೀನಿ. ಅವರ ಏನ ನೀರಿನ ಹನಿ ಬೀಳ್ತಾವ್ ಯಾವ ತರ
ಅದರ ಆ ಶೇಪಲ್ಲಿ ಏನಾಗಿತ್ತಂತೆ ಇತ್ತು ಅಂತ ಕೊಟ್ಟಾರೆ ಅಲ್ವರ. ಸರಿ, ನೆಕ್ಸ್ಟ್ ಏನಾಯ್ತಂತೆ, ಮುಂದಕ್ಕೆ ಹೋದ ನೋಡಿ, ಆಮೇಲೆ ಮುಂದಕ್ಕೆ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ನೋಡ್ರ, ಪವಿತ್ರಾತ್ಮ ಏನ್ರಿ ನುಡಿಯೋದಿಕ್ಕೆ ಶಕ್ತಿ ಕೊಟ್ಟಿರೋ ಪ್ರಕಾರ ಏನ್ರಿ ಬೇರೆ ಬೇರೆ ಭಾಷೆಗಳನ್ನ ಮಾತಾಡಕ್ಕೆ ಶುರು ಮಾಡೋದಂತೆ. ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ, ಬ್ರದರ್ ಹಂಗೆ ಏನು ಪವಿತ್ರ ಬಂದ ತಕ್ಷಣ ಹಿಡಿದ ತಕ್ಷಣ ದಡ ಬಡ ಅಂತ ಏನ್ ಮಾಡೋದು, ಇಷ್ಟ ಬಂದಂಥ ರೀತಿಯಲ್ಲಿ ಏನ್ರಿ ಗಿವ್ ಅವರೆಲ್ಲವರು ಶೀಬವರ ಅರಬ್ಬರು ಅಂತ ಅಂದ್ಬಿಟ್ರೆ ಏನ್ರಿ ಮಾತಾಡೋಕೆ ಶುರು ಮಾಡ್ಬಿಟ್ರು ಬ್ರದರ್, ಇದೇ ಪವಿತ್ರಾತ್ಮ ಅಂತ ಏನ್ ಮಾಡ್ತಾರೆ, ಎಲ್ಲ ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಏನ್ ಮಾಡೋಕ್ಕೋ ಸ್ವಲ್ಪ ನಿಧಾನವಾಗಿ ಇನ್ನು ಮುಂದಕ್ಕೆ ಓದ್ಬೇಕ್ರಿ. ಅದರ ನಾವು ಔಟ್ ಟು ಸ್ಟಡಿ ದ ಬೈಬಲ್ ಫಸ್ಟ್ ಕ್ಲಾಸಲ್ಲಿ ಏನು ತಿಳ್ಕೊಂಡಿರಿ, ಸತ್ಯವೇದನೆಗೆ ಓದಬೇಕು ಏನ್ರಿ, ಓದೋದಕ್ಕೆ 10 ವಿಧಗಳಿದೆ ಅಲ್ವರ. ಅದ್ರಲ್ಲಿ ಒಂದು ವಿಧ ಏನು ನೋಡಿದಿರಿ, ಕಾಂಟೆಕ್ಸ್ಟಲ್ ಸ್ಟಡಿ ಅಂತ ಹೇಳಿದ್ರಿ. ಕಾಂಟೆಕ್ಸ್ಟ್ ಓದ್ಬೇಕ್ರಿ. ಒಂದು ವಾಕ್ಯನ ಇಟ್ಕೊಂಡ ಕನ್ಕ್ಲೂಷನ್ ಬಿಡೋದಲ್ಲ, ಆ ವಾಕ್ಯದಲ್ಲಿ ಏನು ಹೇಳ್ತದೋ ಅದನ್ನ ಕನ್ಕ್ಲೂಷನ್ ಬರೋಕ್ಕಿಂತ ಮುಂಚೆ ಆ ವಾಕ್ಯಕ್ಕಿಂತ ಹಿಂದೆ ಏನಿದೆ, ವಾಕ್ಯದ ನಂತರ ಏನು ಕೊಡುತ್ತೆ ನಾವೇನು ಮಾಡ್ಬೇಕು, ನಿಧಾನವಾಗಿ ಓದ್ಬೇಕು. ಇವಾಗ ಅಲ್ಲಿ ಏನು ಮಾತಾಡಿದ್ರು ಅಂತ ಅಂದ್ಬಿಟ್ಟು ಅಲ್ಲೇ ವಾಕ್ಯದಲ್ಲಿ ಕೊಟ್ಟಿದೆ. ಎಲ್ಲಿ ಕೊಟ್ಟಿದೆ, 5ರಿಂದ 11ನೇ ವಾಕ್ಯದಲ್ಲಿ ಕೊಟ್ಟಿದೆ ಏನಾಯ್ತು ಅಂತ. ನಿಧಾನವಾಗಿ ಓದಿ, ಮುಂದಕ್ಕೆ ಓದಿ. ನೆಕ್ಸ್ಟ್ ಆಕಾಶದ ಕೆಳಗಿರುವ ಎಲ್ಲಾ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು. ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತಾಡುವುದನ್ನು ಕೇಳಿ ಭ್ರಮೆಗೊಂಡರು. ನೋಡ್ರ, ಎಲ್ಲರೂ ಇರಿ ಒಂದೊಂದೇ ನೋಡ್ಕೊಂಡು ಹೋಗೋಣ ಅಂತೀರಿ. ಒಂದೊಂದೇ ವಾಕ್ಯನ ನಿಧಾನ ಅರ್ಥ ಮಾಡ್ಕೊಂಡು ಹೋಗೋಣ, ಓಕೆನಾ? ಸರಿ, ಹೇಳ್ತಾರೆ ಏನ್ರಿ, ಅಲ್ಲಿ ಬಂದಿರೋಂಥ ಎಲ್ಲಾ ದೇಶದ ಜನಗಳು ಇವರು ಪವಿತ್ರಾತ್ಮ ಭರಿತರಾಗಿ ಏನ್ರಿ ಅನ್ಯ ಭಾಷೆಯಲ್ಲಿ ಮಾತಾಡೋದನ್ನ ಕಂಡ್ಬಿಟ್ಟು ಏನಂತಂದ್ರೆ ಏನಂತ ಸಾಕ್ಷಿ ಕೊಟ್ರಂತೆ ಏನ್ರಿ, ಕೂಡಿ ಬಂದ ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡೋದನ್ನು ಕೇಳಿ ಭ್ರಮೆಗೊಂಡ್ರಂತೆ. ಹಂಗಾರೆ ಅಲ್ಲಿ ಜನಗಳು ಏನ್ರಿ ಯೇಸು ಕ್ರಿಸ್ತನ ಶಿಷ್ಯನರು ಮಾತಾಡೋಂಥ ಭಾಷೆಯನ್ನು ನೋಡ್ಬಿಟ್ಟು ಏನಂತಂದ್ರಂತೆ, ಇವರು ಯಾವ ಭಾಷೆಯಲ್ಲಿ ಮಾತಾಡ್ತಾರಂತೆ, ಅನ್ಯ ಭಾಷೆ, ಯಾರಿಗೂ ಅರ್ಥ ಆಗ್ದಿರೋ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದಾರ, ಹಂಗ್ ಕೊಟ್ಟಿದ್ದಾರೆ. ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ. ತಮ್ಮ ತಮ್ಮ ಭಾಷೆಗಳಲ್ಲಿ ಅವ್ರು ಮಾತಾಡೋದನ್ನ ನೋಡ್ಬಿಟ್ಟು ಅತ್ಯಾಶ್ಚರ್ಯ ಪಟ್ರಂತರಿ. ಏನ್ರಿ, ಅರ್ಥ ಆಗ್ದಿರೋ ಭಾಷೆಗಳಲ್ಲ, ತಮ್ಮ ತಮ್ಮ ಭಾಷೆ. ಅಪೋಸಸ್ ಮೇಲೆ ಪವಿತ್ರಾತ್ಮ ಬಂದಿರೋ ತಕ್ಷಣ ಅಪೋಸಸ್ಸು ಯಹೂದ್ಯರು, ಗಲಿಲಿಯಾದವರು, ಅವ್ರಿಗೆ ಬೇರೆ ಯಾವ ಭಾಷೆನೂ ಗೊತ್ತಿರಲ್ಲ ರೀ. ಪವಿತ್ರಾತ್ಮ ಬಂದಿದ ತಕ್ಷಣ ಯಾವ ಥರ ಅವರು ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿದ್ರು ಅಂತಂದ್ರೆ, ಅಲ್ಲಿರೋಂಥ ಜನಗಳಿಗೆ ಇದ್ರಲ್ಲ, ಜನಗಳು ಬೇರೆ ಬೇರೆ ಊರಿಂದ ಬಂದಿರಲ್ಲ, ಆ ಜನಗಳ ಮಾತೃಭಾಷೆಯಲ್ಲಿ, ಸ್ವಂತ ಭಾಷೆಯಲ್ಲಿ ಏನ್ರಿ ಅಪೋಸಸ್ ಮಾತಾಡೋದಕ್ಕೆ ಶುರು ಮಾಡಂತೆ. ಇದನ್ನ ನೋಡ್ಬಿಟ್ಟು ಜನಗಳು ಅತ್ಯಾಶ್ಚರ್ಯ ಪಟ್ರಂತೆ. ನೋಡ್ರ, ವಾಕ್ಯ ಎಷ್ಟು ಕ್ಲಿಯರ್ ಆಗಿದೆ ನೋಡ್ರಿತೀನಿ. ಅದ್ರ ಅನ್ಯ ಭಾಷೆನ ಏನೋ ಯಾರಿಗೂ ಅರ್ಥ ಆಗಿರೋ ಭಾಷೆನ ಅಲ್ಲಿ ಕ್ಲೀನಾಗಿ ಏನ್ ಕೊಟ್ಟರೆ, ತಮ್ಮ ತಮ್ಮ ಭಾಷೆಯಲ್ಲಿ ಮಾತಾಡೋದನ್ನ ನೋಡಿ ಏನ್ ಮಾಡಂತೆ, ಆಶ್ಚರ್ಯದಿಂದ ಬೆರಗಾದ್ರಂತೆ. ನೆಕ್ಸ್ಟ್ ಮುಂದಕ್ಕೆ ಏನಾಯ್ತಂತೆ ಓದ್ರಿ ಅಂತೀನಿ, ಅಲ್ಲೇ ಕೊಟ್ಟಿದ್ರಂತೀನಿ ಎಷ್ಟು ಜನ ಇದ್ರು, ಎಷ್ಟು ಭಾಷೆಯಲ್ಲಿ ಮಾತಾಡಿದ್ರು ಅಂತ. ಎಲ್ಲರೂ ಅತ್ಯಾಶ್ಚರ್ಯದಿಂದ ಬೆರಗಾಗಿ, ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ನೋಡ್ರ, ಎಷ್ಟು ಕ್ಲೀನ್ ಆಗಿ ಕೊಟ್ಟವ್ರು ನೋಡಿದ್ರಿ. ಇವರೆಲ್ಲ ಗಲೀಲಿಯದವ್ರಲ್ವಾ, ಇವರು ಏನ್ರಿ ನಮ್ಮ ಏನ್ರಿ ಮಾತೃಭಾಷೆಯಲ್ಲಿ ಮಾತಾಡೋದು ಹೇಗೆ ಅಂತ ಏನ್ ಮಾಡುತ್ತೆ, ಆಶ್ಚರ್ಯಪಟ್ಟಂತೆ. ಹಂಗಾರೆ ಅಪೋಸ್ತಲರು ಎಲ್ಲ ಮಾತಾಡಿದ ಯಾವ ಭಾಷೆಯಲ್ಲಿ, ಯಾರಿಗೂ ಆಗ್ತಾ ಇರ್ದಿರೋ ಭಾಷೆ. ಇವರು ಶೀಬವರು ಬಂತಾರ ಮಾತಾಡೋದ, ಏನ್ ಮಾತಾಡಂತಾರೆ, ಎದುರುಗಡೆ ಇರೋಂಥ ಜನಗಳಿಗೆ ಅವರು ಮಾತೃಭಾಷೆಯಲ್ಲಿ ಏನ್ರಿ ಅವರು ಸ್ವಂತ ಭಾಷೆಯಲ್ಲಿ ಇವ್ರು ಏನ್ ಮಾಡೋದಂತೆ, ದಿಢೀರಂತ ಮಾತಾಡಿ ಹೋಗ್ಬಿಟ್ಟು ಜನಗಳಿಗೆ ಏನಾಯ್ತಂತೆ, ಅತ್ಯಾಶ್ಚರ್ಯ ಆಯ್ತಂತೆ. ನೋಡ್ರ, ಅಂದ್ರೆ ಸತ್ಯವೇದದಲ್ಲಿ ಅನ್ಯ ಭಾಷೆ ಅಂದ್ರೆ ಏನರ್ಥ, ಅರ್ಥ ಆಗ್ದಿರೋ ಭಾಷೆ ಅಲ್ಲ ರೀ, ಅರ್ಥ ಆಗುವಂತ ಭಾಷೆ, ಮಾತೃಭಾಷೆ ಅಲ್ದ್ರ. ಅದಕ್ಕೇನು ಹೇಳ್ತಾರೆ, ನಮ್ಮ ನಮ್ಮ ಮಾತೃಭಾಷೆ ಅಲ್ರ.
ಮಾತೃಭಾಷೆಗೆ ಇಂಗ್ಲೀಷಲ್ಲಿ ಏನ್ ಹೇಳ್ತಾರೆ ಹೇಳ್ರಿ? ಮದರ್ ಲ್ಯಾಂಗ್ವೇಜ್. ಮದರ್ ಮದರ್ ಲ್ಯಾಂಗ್ವೇಜ್. ಮದರ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್. ಮದರ್ ಟಂಗ್. ಮದರ್ ಟಂಗ್. ಮದರ್ ಟಂಗ್ ಅಂದ್ರೆ ಏನರ್ಥ? ವಿಚ್ ಇಸ್ ಯುವರ್ ಮದರ್ ಟಂಗ್ ಅಂದ್ರೆ ನೀವೇನಂತೀರಾ? ಕನ್ನಡ. ಕನ್ನಡ ಅಲ್ವರಾ? ಇಲ್ಲ ನಮ್ಗೆ ಯಾರಿದೆ ಹಿಂದಿನೋ ಇಂಗ್ಲೀಷೋ ತಮಿಳ ತೆಲುಗು ಅಂತ ಹೇಳ್ತೀರಿ. ಮದರ್ ಟಂಗ್ ಅಂತಂದ್ರೆ ನೋ ಮೈ ಮದರ್ಸ್ ಟಂಗ್ ಈಸ್ ಪಿಂಕ್ ಅಂತೀರಾ ನಾವು. ಮೈ ಮದರ್ಸ್ ಟಂಗ್ ಈಸ್ ವೈಟ್ ಅಂತಂತೀರಾ. ಮದರ್ ಟಂಗ್ ಅಂದ್ರೆ ಏನರ್ಥ? ಟಂಗ್ ಅಂದ್ರೆ ಏನರ್ಥ? ಭಾಷೆ. ಇಂಗ್ಲೀಷಲ್ಲಿ ಅದೇ ತರ ಬರೋದು, ಟಂಗ್ಸ್. ಟಂಗ್ಸ್ ಅಂದಿದ ತಕ್ಷಣ ನಾವೇನ್ ತಿಳ್ಕೊಂಡ್ಬಿಡ್ತೀರಿ? ಯಾರು ಗೊತ್ತಾಗ್ದಿರ ಭಾಷೆ ಅಂದ್ಬಿಟ್ಟು. ಹಂಗಲ್ಲ ರೀ. ಟಂಗ್ಸ್ ಅಂದ್ರೆ ಏನ್ರಿ? ಬೇರೆ ಭಾಷೆ, ಅರ್ಥ ಆಗುವಂತ ಭಾಷೆ, ಮತ್ತೊಬ್ಬರ ಮಾತೃಭಾಷೆ. ನೋಡಿ ಅಲ್ಲಿ ಅಪೋಸ್ಟಲ್ಸ್ ಪೌಲ್ ಅಪೋಸ್ಟಲ್ಸ್ ಎಲ್ಲ ಮಾತಾಡಿದ್ರಲ್ಲ, ಅವ್ರ ಭಾಷೆಗಳು ಯಾವ ಭಾಷೆಯಲ್ಲಿ ಮಾತಾಡಿದ್ರು, ಎಷ್ಟು ಭಾಷೆಯಲ್ಲಿ ಮಾತಾಡಿದ್ರು, ಹಂಗೆ ವಾಕ್ಯ ಮುಂದಕ್ಕೆ ಕೊಟ್ಟಿದ್ದಲ್ಲಿ ಓದನ. ಪಾರ್ಥ್ಯರು, ನಿಧಾನ. ಮೇದ್ಯರು, ಇವಾಗ ಯಾರೋ ಒಬ್ರು ಕೌಂಟ್ ಮಾಡ್ಕೊಳ್ಳಿ ನಿಧಾನಿಗೆ. ಎಷ್ಟು ಊರಿಂದ ಜನಗಳು ಬಂದಿದ್ರು, ಎಷ್ಟು ಮಾತೃಭಾಷೆಯಲ್ಲಿ ಮಾತಾಡೋದು ಅಂತ ಲೆಕ್ಕ ಕೇಳಿ ಇವಾಗ. ಮೊದಲು ಯಾರು ಸ್ಟಾರ್? ಪಾರ್ಥ್ಯರು, ಮೇದ್ಯರು, ವೇದ್ಯರು, ಲಾಮ್ಯರು, ಹ್ಮ್ ಮೆಸೊಪೊತಾಮ್ಯ, ಯೂದಾಯ, ಕಪ್ಪ, ಹ್ಮ್ ದೋಕ್ಯ, ಹ್ಮ್ ಪೊಂತ, ಹ್ಮ್ ಅಸ್ಯ, ಹ್ಮ್ ಪುಗ್ಯ, ಹ್ಮ್ ಪಂಪುಲ್ಯ, ಹ್ಮ್ ಐಗುಪ್ತ, ಹ್ಮ್ ಕುರೇನ್ಯ, ಹ್ಮ್ ಮಗ್ಗುಲಲ್ಲಿರುವ ಲಿಬ್ಯ, ಹ್ಮ್ ಈ ಸೀಮೆಗಳಲ್ಲಿ ವಾಸವಾಗಿರುವವರು, ಹ್ಮ್ ರೋಮಾಪುರದಿಂದ ಬಂದು ಹಿಡಿದಿರುವ ಹ್ಮ್ ಯಹೂದ್ಯರು, ಹ್ಮ್ ಯಹೂದ್ಯ ಮತಾವಲಂಬಿಗಳು, ಹ್ಮ್ ಚೇತ್ಯರು, ಹ್ಮ್ ಅರಾಬಿ ದೇಶದವರು ಹ್ಮ್ ಆಗಿರುವ ಹ್ಮ್ ನಾವು ಹ್ಮ್ ನಮ್ಮ ನಮ್ಮ ಭಾಷೆಗಳಲ್ಲಿ ಹ್ಮ್ ಇವರು ದೇವರ ಮಹತ್ವಗಳ ವಿಷಯವಾಗಿ ಹ್ಮ್ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಷ್ಟು ಭಾಷೆ ಅಂತ ಯಾರು ಎಣಿಸಿದ್ರ? ಎಷ್ಟು ಭಾಷೆ ಅಂತ? 13. 17 ಭಾಷೆ. 15 ಬ್ರದರ್. 17 ದೇಶಗಳಿಂದ ಜನಗಳು ಪಸ್ಕಕ್ಕೆ ಇಸ್ರೇಲ್ ಸೇರಿದ್ರು. ಆ 17 ಭಾಷೆಗಳಲ್ಲಿ ಅಪೋಸ್ತಲರು ಮಾತಾಡೋದು ನೋಡ್ಬಿಟ್ಟು, ಏನಪ್ಪ ಇವರು ನಮ್ಮ ಒಂದು ಸ್ವಂತ ಭಾಷೆಯಲ್ಲಿ ಹೇಗೆ ದೇವರು ಮಹತ್ ಕಾರ್ಯಗಳನ್ನ ಹೇಳ್ತಾ ಇದಾರೆ ಅಂದ್ಬಿಟ್ಟು ಅತ್ಯಾಶ್ಚರ್ಯಪಟ್ಟಂತೆ. ನೋಡ್ರ ಎಷ್ಟು ಕ್ಲೀನಾಗಿ ಕೊಡಿ ನೋಡ್ರಿ ಕರ್ತನಲ್ಲಿ ಪ್ರೀತಿಗಳೇ. ಏನ್ರಿ ಅನ್ಯ ಭಾಷೆ ಅಂತಂದ್ರೆ ಏನ್ರಿ? ಅರ್ಥ ಆಗಂತ ಭಾಷೆ. ಇವತ್ತೆಲ್ಲ ಏನ್ ತಿಳ್ಕೊಂಬಿಟ್ಟಾರೆ ಅಂತಂದ್ರೆ, ಅಯ್ಯೋ ಅನ್ಯ ಭಾಷೆ ಮಾತಾಡ್ಬಿಟ್ರೆ ಹಾಗೇ ಪವಿತ್ರ ಆತ್ಮ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಅವರು ಪವಿತ್ರ ಆತ್ಮ ಭರಿತವರಾಗಿದ್ದಾರೆ ಅಂತಂದ್ಬಿಟ್ಟು ಅಲ್ವರ. ಬೈಬಲ್ ಏನು ಹೇಳ್ತಾರೆ? ಯಾವಾಗ ಯೋಚನೆ ಮಾಡಿದ್ದೀರಾ? ಬೈಬಲ್ ಏನು ಹೇಳ್ತಾರೆ ಗೊತ್ತಾ? ಅನ್ಯ ಭಾಷೆ ಯಾರಿಗಂತೆ ಸೂಚನೆ? ದಯವಿಟ್ಟು ಓದಿ ಅಂತೀನಿ. 1 ಕೊರಿಂಥ 14ನೇ ಅಧ್ಯಾಯ 22ನೇ ವಾಕ್ಯ ಓದ್ರಿ ಯಾರು? 1 ಕೊರಿಂಥ 14:22. ಎಲ್ಲಿ ನಂದಿನಿ ಸಿಸ್ಟರ್ ವಾಕ್ಯ ಓದ್ತೀರಾ? ರಾಜೇಂದ್ರ ಕೂಡ ಬ್ರದರ್, ಸೋಸಾಲಿಕರ್ ಸಿಮಿಯೋನ್ ಬೈಬಲ್ ಓದಿ ಇಷ್ಟ ನಾನು ಇಷ್ಟ ದಯವಿಟ್ಟು ಓದಿ. ನಾವು ಬಹು ಸಂಕಟಗಳನ್ನು ತಾಳಿ. ನೋ 1 ಕೊರಿಂಥ 14:22. ಸಾರಿ ಆದದರಿಂದ ವಾಣಿಗಳನ್ನಾಡುವುದು ನಂಬದವರಿಗೆ ಸೂಚನೆಗಾಗಿದೆ ಹೊರತು ನಂಬುವವರಿಗೆ ಸೂಚನೆಯಲ್ಲವೆಂದು ನಾವು ತಿಳ್ಕೊಳ್ಳಬೇಕು. ಏನ್ರಿ ಹೇಳ್ತಾರೆ? ಏನಂತೆ? ಬೇರೆ ಭಾಷೆ ಮಾತಾಡೋರು ವಾಣಿಗಳನ್ನೇನ್ರಿ ಅರ್ಥ ಆಗ್ದಿರೋ ಭಾಷೆನ ಮತ್ತೊಂದು ಭಾಷೆ, ಬೇರೆ ಭಾಷೆಯಲ್ಲಿ ಮಾತಾಡೋದು ಯಾರ ಸೂಚನೆ ಅಂತೆ? ಅನ್ಯ ಭಾಷೆಯಲ್ಲಿ ಮಾತಾಡೋದ? ನಂಬೋರ್ಗೆ ಸೂಚನೆನಾ? ಏನ್ ಕೊಟ್ಟಿದ್ದೆ ಬೈಬಲಲ್ಲಿ? ನಂಬೋರ್ಗಲ್ವಂತೆ ಸೂಚನೆ, ನಂಬೋದವ್ರಿಗೆ ಸೂಚನೆ ಅಂತೀರಿ. ಏನ್ರಿ? ಪವಿತ್ರಾತ್ಮ ಭರಿತರಾಗಿದ್ದಕ್ಕೆ ಇದು ಸೂಚನೆನಾ? ಎಲ್ಲಿದೆ ಬೈಬಲಲ್ಲಿ? ಇಲ್ವೇ ಇಲ್ಲ ನೋಡ್ರಿ ಅಂತೀನಿ. ಸರಿ, ಅದಕ್ಕೆ ಇವತ್ತೇನು ಮಾಡೋಣ ಅಂದರೆ ಅನ್ಯ ಭಾಷೆ ಬಗ್ಗೆ ಓದನ್ರಿ. ಸರಿ, ಈ ಅನ್ಯ ಭಾಷೆ ಬಗ್ಗೆ ಅಪೋಸ್ಟಲ್ ಪೌಲ್ ಎಲ್ಲಪ್ಪ ಬರೀತಾರೆ ಅಂದರೆ ಏನ್ರಿ? ಕೊರಿಂಥರ್ ಬರೋದಕ್ಕೆ ಏನ್ರಿ? ಕೊರಿಂಥ ಸಭೆಗೆ 14ನೇ ಅಧ್ಯಾಯದಲ್ಲಿ ತುಂಬ ವಿವರಣೆಯಾಗಿ ಏನು ಮಾಡ್ತಾರೆ, ಕ್ಲೀನಾಗಿ ಬರೀತಾರೆ. ಅದಕ್ಕೆ ಎಲ್ಲ ಲೈನ್ ಇದ್ದೀರಲ್ಲ, ದಯವಿಟ್ಟು ಬೈಬಲ್ ಇಟ್ಕೊಳ್ಳಿ. ಅದೇ ಥರ ಬೈಬಲ್ ತೆಗೆದಿಟ್ಕೊಂಡು 1 ಕೊರಿಂಥ 14ನೇ ಅಧ್ಯಾಯಕ್ಕೆ ಬನ್ನಿ. ಎಲ್ಲ ವಾಕ್ಯಗಳನ್ನ ತೆಗೆದು ನಾವು ಏನು ಮಾಡೋಣ, ಓದೋಣ. ಅದರ ಅದಕ್ಕೆ ಏನ್ರಿ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ಅಪೋಸ್ಟಲ್ ಪೌಲ್ ಫುಲ್ ಡಿಟೇಲ್ ಆಗಿ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅದಕ್ಕೆ ಯಾಕೆ ಬರೀತಾರೆ ಅಂತ ತಿಳ್ಕೊಳ್ಳೋಣ. ಸಭೆಗೆ ಯಾಕೆ, ಕೊರಿಂಥ ಸಭೆಗೆ ಯಾಕಪ್ಪ ಬರೆದ್ರು? ಏನು ಪ್ರಾಬ್ಲಮ್ ಇತ್ತಲ್ಲಿ?
ಏನಾಯ್ತು? ಏನೋ ಒಂದು ಪ್ರಾಬ್ಲಮ್ ಆಗಿರೋದಕ್ಕೆ ಅಪೋಸ್ಟಲ್ ಪೌಲು ಅದೇನ್ ಮಾಡ್ತಾರೆ, ಗೈಡ್ ಮಾಡೋಕೆ ಕೊರಿಂಥ ಸಭೆಗೆ ಬರೆಯೋದು. ಅದರ ಕಳಬರ ಏನ್ ನೋಡಿದ್ರಿ, ಪ್ರಭು ರಾತ್ರಿ ಭೋಜನನ ಯಾವಾಗ ತಗೊಬೇಕು ಆಕ್ಚುಲಿ? 6 ರಿಂದ 8 ವರ್ಷಕ್ಕೊಂದ್ಸರಿ. ವರ್ಷಕ್ಕೊಂದ್ಸಾರಿ. ಹ್ಮ್ ವರ್ಷಕ್ಕೊಂದೇ ಸಾರಿ. ವರ್ಷಕ್ಕೊಂದ್ಸತಿ. ಆದ್ರೆ ಚೈತ್ರ ಸಭೆಯಲ್ಲಿ ಮಾಸ. ಏನ್ ಮಾಡೋರು ಅಂತಂದ್ರೆ, ಇಷ್ಟ ಬಂದವಾಗ ತಗೊಂತಾ ಇದ್ರು. ಅದನ್ನ ಅಪೋಸ್ಟಲ್ ಪೌಲ್ ಕರೆಕ್ಷನ್ ಮಾಡ್ತಾರೆ. ಹಂಗೆಲ್ಲ ಮಾಡಬೇಡಿ, ನೀವು ತೊಗೊಳೋದು ಭೋಜನ ಅಲ್ಲ, ಇದು ಕರ್ತನ ಕೊನೆ ಒಂದು ಪಂಕ್ತಿ. ಇದನ್ನ ಕರ್ತನು ಹಿಡ್ಕೊಂಡಂತ ರಾತ್ರಿಯಲ್ಲೇ ಮಾಡಬೇಕು. ಬೆಳಿಗ್ಗೆ ಹೊತ್ತು ಮಾಡಂಗಿಲ್ಲ, ಇಷ್ಟ ಬಂದ ಮಾಡಂಗಿಲ್ಲ. ಯಾವ ಹಿಡ್ಕೊಟ್ಟಿದ್ದು ಯೇಸು ಕ್ರಿಸ್ತನ ವರ್ಷಕ್ಕೆ ಆ ದಿನ ವರ್ಷಕ್ಕೆ ಒಂದ್ಸತಿ ರಿಪೀಟ್ ಆಗೋದು, ಅವಾಗೇ ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದೇ ತರ ಇಲ್ಲಿ ಅನ್ಯ ಭಾಷೆ ಬಗ್ಗೆ ಕೂಡ ಸಭೆಯಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು. ಏನಾಗಿತ್ತು ಅಂತಂದ್ರೆ, ಕೊರಿಂಥ ಸಭೆ ಬಂದ್ಬಿಟ್ಟು ಏನ್ರಿ, ಆ ಕಾಲದಲ್ಲಿ ಎಲ್ಲಾ ಸಭೆಗಳಿಂದ ದೊಡ್ಡ ಸಭೆ ರೀ. ಯಾಕೆ ಅಂದ್ರೆ ಕೊರಿಂಥ ಅಂದ್ಬಿಟ್ಟು ಒಂದು ಬಿಸ್ನೆಸ್ ಹಬ್. ಹೆಂಗೆ ಬಾಂಬೆ ಅಂತಂದ್ರೆ, ಚೆನ್ನೈ ಅಂತಂದ್ರೆ ಎಲ್ಲಾ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಎಲ್ಲಿ ನಡೀತಾರೆ ಇಂಡಿಯಾಲಿ, ಎಲ್ಲ ಬಾಂಬೆನೆ. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಅದರ ಹಡಗುಗಳಿಗೆ ಬಂದು ನಿಂತ್ಕೊಂಡು ಎಲ್ಲಿ ಬಾಂಬೆ ಅಂದ್ರ. ಸೊ ಆ ರೀತಿ ನೋಡ್ಬೇಕು ಕೊರಿಂಥ ಅಂತ ನೋಡ್ಬೇಕಾದ್ರೆ ಏನ್ರಿ ಎಲ್ಲ ಬಂದ್ಬಿಟ್ಟು ಏನ್ರಿ ಬಿಸ್ನೆಸ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಆಗ್ತದೆ. ಅದಕ್ಕೆ ಹೇಳ್ಬೇಕು ಎಲ್ಲಾ ತರ ಭಾಷೆ ಜನಗಳು ಏನಾಗೋರು ಅಲ್ಲಿ ಸೇರೋರು. ಅವಾಗ ಕೊರಿಂಥ ಸಭೆಯಲ್ಲಿ ಎಲ್ಲಾ ತರ ಭಾಷೆಗಳಿರಂತ ಒಂದು ಸಹೋದರ ಸಹೋದರಿಗಳು ಇರ್ತಾ ಇದ್ರು. ಈ ಸಭೆಯವರು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಏನಪ್ಪ ಮಾಡೋರು ಅಂದ್ರೆ, ಇಷ್ಟ ಬಂದಂತ ರೀತಿಯಲ್ಲಿ ಅವ್ರಿಗೆ ಇಷ್ಟ ಬಂದ ಭಾಷೆಯಲ್ಲಿ ಮಾಡೋದು, ಮಾತಾಡೋಕ್ಕೆ ಶುರು ಮಾಡಿದ್ರು. ಈ ತರ ಮಾತಾಡಕ್ಕೆ ಶುರು ಮಾಡಿದವಾಗ ಯಾರ ಹೊರಗಡೆಯಿಂದ ಹೊಸಬ್ರು ಬಂದು ಸಭೆಗೆ ಬಂದ್ಬಿಟ್ಟ ಅಂತಂದ್ರೆ, ಸಭೆ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡೋರು. ಇದೇನಪ್ಪ ಇದು ಸಭೆಯಲ್ಲಿ ಹಿಂಗ್ ಮಾತಾಡ್ತಾರೆ, ಇವ್ರೊಂದು ಭಾಷೆಯಲ್ಲಿ ಮಾತಾಡ್ತಾರೆ, ಇವ್ರೊಂದು ಭಾಷೆಯಲ್ಲಿ ಮಾತಾಡ್ತಾರೆ, ಇವ್ರೊಂದು ಭಾಷೆಯಲ್ಲಿ ಮಾತಾಡ್ತಾರೆ. ಇದನ್ನ ಕೇಳ್ಬಿಟ್ಟು ಏನಪ್ಪ ಇದು ಗಲಿಬಿಲಿ ಅಂತ ಏನ್ ಮಾಡೋರು ಎಲ್ಲರೂ ಏನ್ರಿ, ಸಭೆನ ಬಿಟ್ಟು ಹೋಗ್ಬಿಡೋರಂತೆ. ಅದಕ್ಕೆ ಅಪೊಸ್ತಲ ಪೌಲ ಅವ್ರನ್ನ ತಿತ್ತಾರೆ. ನೋಡಿ ಓದನ 1 ಕೊರಿಂಥ 14:23 ಓದಿ. 1 ಕೊರಿಂಥ 14:23. ಹೀಗಿರುವಲ್ಲಿ ಸಭೆಯೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ ಈ ವರವನ್ನು ಹೊಂದದಿರುವ ಸಭೆಯವರು ಅಥವಾ ಕ್ರಿಸ್ತ ನಂಬಿಕೆ ಇಲ್ಲದವರು ಒಳಗೆ ಬಂದು ನೋಡಿ ನಿಮಗೆ ಹುಚ್ಚು ಹಿಡಿದದೆ ಎಂದು ಹೇಳುವುದಿಲ್ಲವೋ? ನೋಡ್ರ, ಆದರೆ ಒಂದ್ ನಿಮಿಷ ಏನ್ ಹೇಳ್ತಾರಂತೆ, ಈ ತರ ಎಲ್ಲ ಅನ್ಯ ಭಾಷೆಯಲ್ಲಿ ಮಾತಾಡಿ ಹೋಗ್ಬಿಟ್ಟು ಹೊರಗಡೆ ಯಾರ ಬಂದು ನೋಡಿದ್ರೆ ಏನ್ ಹೇಳ್ತಾರೆ, ನಿಮ್ಗೆ ಹುಚ್ಚಿಡ್ದೆ ಅಂತ ಹೇಳಲ್ವಾ? ಇವತ್ತು ಹೇಳ್ತಾರ ಇಲ್ವಾ? ಇವ್ರ ಅಂತ ಮಾತಾಡ್ತಾರದು ಹೆಂಗಿದೆ ಕೇಳೋದಿಕ್ಕೆ. ಹೊರಗಡೆ ನೋಡೋರು ಏನಪ್ಪ ಇವ್ರು ಹುಚ್ಚಿಡ್ದಿದ್ದಿಲ್ಲ ಅಂತ ಹೇಳ್ತಾರೆ ಅಲ್ವರ? ಅದಕ್ಕೆ ಅದೇ ತರ ಅಪೊಸ್ತಲ ಪೌಲ ಹೇಳ್ತಾರೆ, ನೀವೇನ್ ಮಾಡೋ ಕೆಲಸಗಳು ನಿಮ್ಮನ್ನ ನೋಡಿದ್ರೆ ಏನಂತಾರೆ ಎಲ್ಲ ನೋಡ್ಬಿಟ್ಟು ಜನಗಳು ಹುಚ್ಚಿಡ್ದಿದೆ ಅಂತ ಹೇಳ್ತಾರ್ರಿ. ಅದಕ್ಕೆ ಹಿಂಗೆಲ್ಲ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪ ಇದೆ, ಒಂದು ಕ್ರಮ ಇದೆ ಅಂತ ಹೇಳ್ತಾರೆ. ಏನದು? ಇವಾಗ ಓದಿಂತೀನಿ ಎಲ್ಲಿ ಅಂತಂದ್ರೆ 14ನೇ ವಾಕ್ಯ ಅಂತ ಹೇಳಿದೆ, 17ನೇ ವಾಕ್ಯ ಹೋದ್ರಿ. ಅದೇ ಅಧ್ಯಾಯ 14ರಿಂದ 17. ನೀನಂತೂ ಚೆನ್ನಾಗಿ ಕೃತಜ್ಞತಾಸ್ತುತಿ ಮಾಡುತ್ತಿ, ಹೌದು, ಆದರೆ ಬೇರೊಬ್ಬನು ಭಕ್ತಿ ವೃದ್ಧಿ ಹೊಂದುವುದಿಲ್ಲ. ಹೋದ್ರಿ, ನೀನಂತೂ ಚೆನ್ನಾಗಿ ಕೃತಜ್ಞತಾಸ್ತುತಿ ಮಾಡುತ್ತಿ, ಹೌದು, ಆದರೆ ಬೇರೊಬ್ಬನು ಭಕ್ತಿ ವೃದ್ಧಿ ಹೊಂದುವುದಿಲ್ಲ. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಕಂಟಿನ್ಯೂ ಮಾಡಿ ಬ್ರದರ್. ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನಾಡುವುದಕ್ಕಿಂತ ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ನೋಡ್ರ, ಅಪೊಸ್ತಲ ಪೌಲ ಹೇಳ್ತಾರೆ. ನೀವ್ ಎಷ್ಟನೇ ವಾಕ್ಯ ಓದಿದ್ರು ಇವಾಗ? 17ರಿಂದ 20 ಸರ್. ನಾನು 14ರಿಂದ 17 ಓದಿ ಅಂತಂದೆ. ಯಾಕೆಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ನೀನು ಆತ್ಮದಿಂದ ಮಾತ್ರ ದೇವರ ಸ್ತೋತ್ರ ಮಾಡಿದರೆ ಆ ವರವನ್ನು ಹೊಂದದಿರುವ ಸಭೆಯವನಿಗೆ ನೀನು ಹೇಳಿದ್ದು ತಿಳಿಯದೆ ಇರುವುದರಿಂದ ನೀನು ಮಾಡುವ ಕೃತಜ್ಞತಾಸ್ತುತಿಗೆ ಅವನು ಆಮೇನ್ ಎಂದು ಹೇಗೆ ಹೇಳಾನು?
ನೋಡಿದ್ರ? ನೀನಂತೂ ಚೆನ್ನಾಗಿ ಕೃತಜ್ಞತಾ ಸ್ತುತಿ ಮಾಡುತ್ತಿ, ಹ್ಮ್ ಹೌದು, ಆದರೆ ಬೇರೊಬ್ಬನು ಭಕ್ತಿ ವೃದ್ಧಿ ಹೊಂದುವುದಿಲ್ಲ. ನೋಡಿದ್ರ? ನೀವಂತೇನೋ ಮಾತಾಡ್ಬಿಡ್ತೀರಪ್ಪ, ಅರೆ ಮತ್ತೊಬ್ರಿಗೆ ಇದು ಪ್ರಯೋಜನ ಆಗಲ್ವಲ್ಲ, ಏನ್ ಪ್ರಯೋಜನ ಇದೆ ಅಂತ ಹೇಳ್ತಾರೆ ಅಲ್ವರ? ಇವಾಗ ಯೋಚನೆ ಮಾಡಿರ್ತೀನಿ, ಇದು ಮಾಡಿ ಏನು ಬೆನಿಫಿಟ್ ಅಲ್ವರ? ನೀವೇನೋ ನಿಮ್ಗೆ ಅನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ಗೆ ನೀವು ದೇವ್ರ ಹತ್ರ ಮಾತಾಡ್ತೀನಿ ತಿಳ್ಕೊಂಡು ನೀವು ಮಾತಾಡ್ಬಿಡ್ತೀರಾ. ಆದರೆ ಇದು ಮಾಡ್ತಾ ಇರೋದು ಅಥವಾ ನೀವು ಮಾಡ್ತಂತ ಒಂದು ಕೆಲಸ ಮತ್ತೊಬ್ರಿಗೆ ಏನಾಗ್ತಾ ಇಲ್ಲ, ಭಕ್ತಿ ಅಭಿವೃದ್ಧಿ ಆಗ್ತಾ ಇಲ್ಲ. ಮತ್ತೆ ಸಭೆಯಲ್ಲಿ ನೀವು ಕೂಟದ ಸೇರ್ಬೇಕಾದ್ರೆ ಭಕ್ತಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೊಬ್ಬನು ಹೇಗೆ ಆಮೇನ್ ಅಂತ ಹೇಳಾನು ಅಂತ ಹೇಳ್ತಾರೆ. ಆಮೇನ್ ಅಂದ್ರೆ ಅರ್ಥ ಏನ್ರಿ? ಆಮೇನ್ ಅಂದ್ರೆ ಅರ್ಥ ಏನೋ? ಹಾಗೆ ಹಾಗೆ ಆಗಲಿ. ಹಾಗೆ ಹಾಗೆ. ಆಗಲಿ ಅಂದ್ರ ಇವ್ರು ನೋಡಿರ್ತೀನಿ, ಏನೋ ಅರ್ಥ ಆಗದಿರೋ ಭಾಷೆ ಬಂದ್ಬಿಟ್ಟು ನಾನು ನಿಮ್ಮ ಹತ್ರ ಮಾತಾಡಿದ್ರೆ ನೀವು ಕೊನೆಯಲ್ಲಿ ಆಮೇಲೆ ಅಂತ ಹೆಂಗೆ ಹೇಳ್ತೀರಾ ಪ್ರೇಯರ್ ಮಾಡ್ಬೇಕಾರೆ? ಏನ್ರಿ ಹೇಳಕ್ಕೆ ಅರ್ಥ ಆಗಲ್ಲ, ಯಾಕಂದ್ರೆ ಹೇಳೋದೇ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನು ಹೇಳಕ್ ಸದ್ಯ? ಅದನ್ನೇ ಹೇಳ್ತಾರೆ ಅಪೊಸ್ತಲ ಪೌಲ್. ಅದರಿಂದ ದಯವಿಟ್ಟು ಏನ್ರಿ ಮತ್ತೊಬ್ರಿಗೆ ಅರ್ಥ ಆಗೋ ಥರ ದಯವಿಟ್ಟು ಮಾತಾಡಿ ಅಂತ ಅಪೊಸ್ತಲ ಪೌಲ್ ಹೇಳ್ತಾರೆ. ಅದು ಹೇಳ್ಬಿಟ್ಟು ಅಪೊಸ್ತಲ ಪೌಲ್ ಹೇಳ್ತಾರೆ, ನೋಡಪ್ಪ ನಾನಂತೂ ತುಂಬಾ ದೇವರಿಗೆ ಸ್ತೋತ್ರ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ನಿಮ್ಮೆಲ್ಲರಿಗಿಂತ ಜಾಸ್ತಿ ಏನ್ರಿ ನಾನೇನ್ ಮಾಡ್ತೀನಿ ಅನ್ಯ ಭಾಷೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಸಭೆಯಲ್ಲಿ ಹೆಂಗ್ ಮಾತಾಡ್ತೀನಿ ಅಂತೆ? ಸಭೆಯಲ್ಲಿ ಹೆಂಗ್ ಮಾತಾಡ್ತಾರೆ ಅಪೊಸ್ತಲ ಪೌಲ್? ಏನ್ರಿ ಮತ್ತೊಬ್ರಿಗೆ ಅರ್ಥ ಆಗೋ ರೀತಿಲಿ 5 ಮಾತಾಡ್ತೀನಿ. ಅದರಿಂದ ಮತ್ತೊಬ್ರಿಗೆ ಏನಾಗ್ತದೆ, ಭಕ್ತಿ ಅಭಿವೃದ್ಧಿ ಆಗೋದ್ರಿಂದ 5 ಮಾತನ್ನು ಮಾತಾಡ್ತೀನಿ ಅಂತ ಹೇಳ್ತಾರೆ. ನೋಡಿದ್ದೀನಿ ಎಲ್ಲಿ? ಅದೇ ಅಧ್ಯಾಯ 18ರಿಂದ 20 ಇವಾಗ ಓದಿ ಸಿಮನ್ ಬ್ರದರ್. 18ರಿಂದ 20 ನಾನು 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 ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಹ್ಮ್. ಆದರೂ ಸಭೆಯಲ್ಲಿ ವಾಣಿಯಿಂದ 10,000 ಮಾತುಗಳನ್ನು ಆಡುವುದಕ್ಕಿಂತ ಹ್ಮ್. ನನ್ನ ಬುದ್ಧಿಯಿಂದ 5 ಮಾತುಗಳನ್ನಾಡಿ ಇತರರಿಗೆ ಉಪದೇಶ ಮಾಡುವುದು ನನಗೆ ಇಷ್ಟವಾದದ್ದು. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾ ಇರ್ತೀನಿ. ನಾನೇನ್ರಿ ಎಲ್ಲಾರ್ಕಿಂತ ಜಾಸ್ತಿ ಮಾಡ್ತೀನಿ, ಆದ್ರೆ ಸಭೆಯಲ್ಲಿ ಮತ್ತೊಬ್ರಿಗೆ ಅರ್ಥ ಆಗುವಂತ ರೀತಿಯಲ್ಲಿ 50,000 ಮಾತಾಡೋದಕ್ಕಿಂತ 5 ಮಾತು ಅಲ್ಲರ ಅರ್ಥ ಆಗೋ ರೀತಿಯಲ್ಲಿ ಮಾತಾಡೋದು ಏನ್ರಿ ಇಷ್ಟವಾದದ್ದು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ನೋಡ್ರ ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ಬೈತಾರೆ, ಚಿಕ್ಕ ಮಕ್ಳ ಹತ್ರ ಆಟ ಆಡ್ಬೇಡಿ ನೀವು ಅಲ್ರ. ಯಾವ ವಿಚಾರದಲ್ಲಿ? ಪಾಪದ ವಿಚಾರದಲ್ಲಿ ಹೆಂಗಿರಿ ನೀವು ಇನ್ನೋಸೆಂಟ್ ಆಗಿರಿ, ಮಕ್ಳುಗಳಿಗೆ ಗೊತ್ತೇ ಇರಲ್ಲ ನೋಡಿರ್ತೀನಿ. ಆ ವಿಚಾರದಲ್ಲಿ ಇರಿ ನೀವು. ಆದ್ರೆ ನೀವೆಲ್ಲ ಬೆಳೆದಿದ್ದೀರಾ, ಮೆಚ್ಯೂರ್ಡ್ ಆಗಿದ್ದೀರಾ. ಸ್ವಲ್ಪ ದಯವಿಟ್ಟು ಬುದ್ಧಿ ಉಪಯೋಗಿಸ್ಬಿಟ್ಟು ಏನ್ ಮಾಡಿ ನೀವು ಕೆಲಸಗಳನ್ನ ಮಾಡಿ. ಎಳೆ ಮಕ್ಳ ಹತ್ರ ಮಿಸ್ಬಿಹೇವ್ ಮಾಡ್ಬಿಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋರಿಗಳೇ ಏನ್ರಿ ಅನ್ಯ ಭಾಷೆ ಅಂದ್ರೆ ಏನೋ ಅರ್ಥ ಆಗಂತ ಭಾಷೆ ರೀ, ಅರ್ಥ ಆಗ್ದಿರೋ ಭಾಷೆ ಇಲ್ಲ ರೀ. ಅದಕ್ಕೆ ಅಪೊಸ್ತಲ ಪೌಲ್ ಎಕ್ಸಾಂಪಲ್ ಬೇರೆ ಕೊಡ್ತಾರೆ. ಏನ್ ಎಕ್ಸಾಂಪಲ್ ಕೊಡ್ತಾರೆ ಅಂತಂದ್ರೆ ಏನ್ರಿ ಎಷ್ಟೋ ಏನ್ರಿ ತುತ್ತೂರಿಗಳ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ನೋಡಪ್ಪ ಲೋಕದಲ್ಲಿ ಎಷ್ಟೋ ಒಂದು ತುತ್ತೂರಿಗಳಿದೆ, ಆದ್ರೆ ಎಲ್ಲಾ ತುತ್ತೂರಿಗಳಿಗಿಂತ ಒಂದೊಂದು ಅರ್ಥಗಳಿದೆ. ಅರ್ಥ ಇಲ್ದಿರೋದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಇದೇ ತರ ಭಾಷೆಗಳಿಗೆ ಏನಿರ್ಬೇಕು, ಅರ್ಥ ಇರಬೇಕು ಅಂತ ಹೇಳ್ತಾರೆ. ಓದ ನೋಡ್ರಿ ರೀತಿನಿ 1ನೇ ಕೊರಿಂಥ 14ನೇ ಅಧ್ಯಾಯ 7ರಿಂದ 11 ಓದ್ರಿ ಯಾರಾದ್ರು ಓದಿ. ಸರಿ ಬೇರೆ ಕೊಳಲು, ಯಾರಾದ್ರು? ವೀಣೆ ಮೊದಲಾದ ಆಚೇತನ ವಾದ್ಯಗಳು ಸ್ವರಗಳಲ್ಲಿ ಯಾವ ಭೇದವನ್ನು ತೋರಿಸದಿದ್ದರೆ ಊದಿದ್ದು ಅಥವಾ ಬಾರಿಸಿದ್ದು ಇಂಥದ್ದೇ ಎಂದು ಹೇಗೆ ತಿಳಿಯುವುದು? ತುತ್ತೂರಿಯು ಗೊತ್ತಿಲ್ಲದ ಶಬ್ದವನ್ನು ಕೊಟ್ಟರೆ ಯಾರು ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳುವರು? ಹಾಗೆಯೇ ನೀವು ತಿಳಿಯಬಹುದಾದ ಭಾಷೆಯನ್ನು ಬಾಯಿಂದ ಆಡದೆ ಹೋದರೆ ನಿಮ್ಮ ಮಾತಿನ ಅರ್ಥವನ್ನು ಹೇಗೆ ತಿಳಿಯುವುದು? ನೀವು ಗಾಳಿಯ ಸಂಗಡ ಮಾತಾಡಿದ ಆಗಿರುವುದಷ್ಟೇ. ಲೋಕದಲ್ಲಿ ಎಷ್ಟು ವಿಧವಾದ ಭಾಷೆಗಳಿದ್ದರೂ ಅವುಗಳಲ್ಲಿ ಒಂದಾದರೂ ಅರ್ಥವಿಲ್ಲದ್ದಾಗಿರುವುದಿಲ್ಲ. ಭಾಷೆಯ ಅರ್ಥವು ನನಗೆ ತಿಳಿಯದಿದ್ದರೆ ಮಾತಾಡುವವನಿಗೆ ನಾನು ಅನ್ಯ ದೇಶದವನಂತಿರುವೆನು, ಮಾತಾಡುವವನು ನನಗೆ ಅನ್ಯ ದೇಶದಂತಿರುವನು. ಎಷ್ಟು ಕ್ಲಿಯರ್ ಆಗಿದೆ ನೋಡ್ರಿ ಅಂತೀನಿ. ನೋಡ್ರಿ ಎಷ್ಟು ದಿನ ಹೇಳ್ತಾರೆ ಅಪೊಸ್ತಲ ಪೌಲು. ನೋಡಪ್ಪ ಲೋಕದಲ್ಲಿ ಏನಿದೆ ಅಂತೆ, ಎಷ್ಟೋ ಏನಿದೆ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸ್ ಇದೆ. ಆದ್ರೆ ಎಲ್ಲಾ ಮ್ಯೂಸಿಕಲ್ ಎಕ್ವಿಪ್ಮೆಂಟ್ಸ್ಗೆ ಅರ್ಥ ಆಯ್ತಾ ಇಲ್ವೋ? ತುತ್ತೂರಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ತುತ್ತೂರಿಗಳು ತಾನು ಕೊಡೋಂಥ ಸೌಂಡು ಕೇಳೋಂಥ ವ್ಯಕ್ತಿಗಳಿಗೆ ಅರ್ಥ ಆಗದೇ ಇದ್ರೆ ಯುದ್ಧಕ್ಕೆ ಹೆಂಗ್ ರೆಡಿ ಆಗ್ತಾನೆ ನೋಡಿ. ಇಲ್ಲಿ ಫೋಟೋಲ್ ಹಾಕಿ ನೋಡಿ ತುತ್ತೂರಿಗಳು. ಇದು ಆಕ್ಚುಲಿ ಇಸ್ರೇಲ್ ತುತ್ತೂರಿಗಳ್ರಿ. ಯೂಬ್ಲಿಗೆ ಒಂದು ತುತ್ತೂರಿ ಇತ್ತು, ಯುದ್ಧಕ್ಕೆ ಹೋಗೋದಿಕ್ಕೆ ಏನಾಗಿತ್ತು ಒಂದು ತುತ್ತೂರಿ ಇತ್ತು. ಪಾಪ ನಿವಾರಣೆ ದಿನಾನೇ ಒಂದು ತುತ್ತೂರಿ ಓದ್ಬೇಕ್ರಿ. ಒಂದೊಂದು ತುತ್ತೂರಿ ಒಂದೊಂದು ಸೌಂಡ್ ಏನ್ ಮಾಡೋದಲ್ಲಿ ಕೊಡೋದು.
ಆ ಸೌಂಡ್ ಬೇಸಿಸ್ ಮೇಲೆ ಜನಗಳು ಏನ್ ಮಾಡೋರು ಅಲ್ಲಿ ಯುದ್ಧಕ್ಕೆ ಹೋಗಕ್ಕೆ ರೆಡಿ ಮಾಡ್ಕೊಂಡು ಹೇಳ್ತೀನಿ. ಇವಾಗ ತುತ್ತೂರಿ ಸರಿಯಾಗಿ ಸದ್ದೆ ಕೊಟ್ಟಿಲ್ಲ ಅಂತಂದ್ರೆ ಯುದ್ಧಕ್ಕೆ ಹೋಗೋರು ಹೆಂಗ್ ರೆಡಿ ಆಗ್ತಾರೆ? ಹಾಗಾದ್ರೆ ತುತ್ತೂರಿ ಸೌಂಡ್ ಏನಿದೆ ಅರ್ಥ ಇದೆ. ಇದೇ ರೀತಿ ಅಪೊಸ್ತಲ ಪೌಲ್ ಏನಪ್ಪ ಹೇಳ್ತಾರೆ ನೋಡಪ್ಪ, ನಾನ್ ಮಾತಾಡೋಂಥದ್ದು ನಿಮ್ಗೆ ಭಾಷೆನೇ ಅರ್ಥ ಆಗಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳ್ರಿ? ಏನ್ ಪ್ರಯೋಜನ ಅಂತ ಹೇಳ್ತಾರೆ. ಮತ್ತೊಬ್ಬನಿಗೆ ನನ್ನ ಭಾಷೆನೇ ಅರ್ಥ ಆಗಿಲ್ಲ ಅಂದ್ರೆ ಅವ್ನು ನನ್ಗೆ ಹೆಂಗಿರ್ತಾನೆ ಅಂತೆ, ನಾನು ಅವ್ನಿಗೆ ಹೆಂಗಿರ್ತೀನಿ ಅಂತೆ, ಹೆಂಗಿರ್ತೈತೆ? ಅಪರಿಚಿತರು, ಅನ್ಯಂತರ ಇರ್ತೀನಿ. ನೀವು ಯೋಚನೆ ಮಾಡ್ರಿ, ನಾವು ಚೈನಾಗೆ ಹೋಗ್ಬಿಟ್ರೆ ಚೈನಾದಲ್ಲಿ ಏರ್ಪೋರ್ಟ್ ಅಲ್ಲಿ ಚೈನಾದವರು ಚೈನೀಸಲ್ಲಿ ಮಾತಾಡೋದು ನಮ್ಗೆ ಏನು ಅರ್ಥ ಆಗ್ತದ? ನಾವು ಹಿಂದಿಯಲ್ಲಿ ಮಾತಾಡ್ತಾ ಏನು ಅರ್ಥ ಆಗ್ತದ? ಏನು ಅರ್ಥ ಆಗಲ್ಲ ರೀ. ಅದನ್ನೇ ಹೇಳ್ತಾರೆ, ದಯವಿಟ್ಟು ಹಿಂಗಿರ್ಬೇಡ್ರಿ. ನೀವು ಸಭೆಯಲ್ಲಿ ಮಾತಾಡ್ಬೇಕಾರೆ ಏನಿರ್ಬೇಕು? ಅರ್ಥ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಪೊಸ್ತಲ ಪೌಲ್ ಇಷ್ಟು ಸ್ಟ್ರೆಸ್ ಮಾಡಿ ಹೇಳೋದು. ಹೇಳ್ಬಿಟ್ಟು ನೋಡ್ರಿ ಇಂತೀನಿ 5ನೇ ವಾಕ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಓದಿಂತೀನಿ 5ನೇ ವಾಕ್ಯ ಓದಿ ಫಸ್ಟ್. 5ನೇ ವಾಕ್ಯ 1 ಕೊರಿಂಥ 14:5. ನೀವೆಲ್ಲರೂ ವಾಣಿಗಳನ್ನಾಡಬೇಕೆಂದು ನಾನು ಅಪೇಕ್ಷಿಸಿದರೂ ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನ ಇಷ್ಟ. ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿ ವೃದ್ಧಿ ಆಗುವುದಕ್ಕಾಗಿ ಆ ವಾಣಿಯ ಅರ್ಥವನ್ನು ಹೇಳದ ಹೋದರೆ ಅವನಿಗಿಂತ ಪ್ರವಾದಿಸುವವನು ಶ್ರೇಷ್ಠ. ನೋಡ್ರ ಹೇಳ್ತಾರೆ, ವಾಣಿಗಳನ್ನಾಡುವವನು ಸಭೆಗೆ ಭಕ್ತಿ ವೃದ್ಧಿ ಆಗಬೇಕಾದ್ರೆ ಆ ವಾಣಿಗಳ ಅರ್ಥವನ್ನು ಹೇಳೋರು ಇರ್ಬೇಕಂತರಿ. ಅದ್ರ ಹಂಗಾರೆ ಸಭೆಯಲ್ಲಿ ಅನ್ಯ ಭಾಷೆ ಮಾತಾಡ್ತೀನಿ ಅಂತಂದ್ರೆ ಅನ್ಯ ಭಾಷೆ ಅರ್ಥ ಹೇಳೋರು ಏನಾಗಿರ್ಬೇಕಂತರಿ ಸಭೆಯಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ನೋಡ್ರ ಕ್ರಮ ಇದೆ. ಅನ್ಯ ಭಾಷೆ ಮಾತಾಡಕ್ಕೆ ಇಷ್ಟ ಬಂದಾಗ ಮಾತಾಡಕ್ಕಿಲ್ಲ ರೀ. ಅಲ್ವರ ಏನಪ್ಪ ಕ್ರಮ ಅದು? ಏನು ಇಡೀ ಸಭೆ ಲಬ ಲಬ ಅಂತ ಮಾತಾಡ್ಬಿಡತ್ತಾ? ನೋಡ್ರಿ ಹೇಳ್ತಾರೆ ಕ್ರಮ ಏನು ಅಂತ 27ರಿಂದ 29ನೇ ವಾಕ್ಯದಲ್ಲಿ ಹೇಳ್ತಾರೆ. ಓದ್ರಿ ಆ ಕ್ರಮ ಏನು ಓದ ನೋಡಿತೀನಿ. 27ರಿಂದ 29 ಓದ್ರಿ. ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು. ಏನಪ್ಪ ಹೆಂಗ್ ಮಾತಾಡ್ಬೇಕಂತೆ? ಸಭೆಯಲ್ಲಿ ಜನ ಮಾತಾಡ್ಬೇಕಂತೆ. ವಾಣಿಯನ್ನಾಡುವವರಾದರೆ ಇಬ್ಬರು ಅಥವಾ ಅವಶ್ಯಕತೆವಿದ್ದರೆ ಎಷ್ಟು ಜನ ಅಂತೆ? ಮೂವರು. ಸಭೆಯೆಲ್ಲ ಮಾತಾಡ್ಬೇಕು ಅಂತ ಹೇಳ್ತಾರೆ. ಸಭೆಯೆಲ್ಲ ಏನಾರ ಶುರುಚ್ಕೊಂಡ್ರಪ್ಪ ಅಂತ ಬಿಟ್ಟು ಮಾತಾಡುವಂತಾರ. ಸಭೆಯೆಲ್ಲ ಮಾತಾಡುವಂತಾರ. ಏನ್ರಿ ಹೇಳ್ತಾರೆ? ಎಷ್ಟು ಕ್ಲೀನ್ ಆಗಿ ಕೊಟ್ಟ ನೋಡ್ತೀನಿ. ಅವಶ್ಯಕತೆವಿದ್ದರೆ ಮಾತ್ರ ಮೂರ್ಕ್ಕಿಂತ ಜಾಸ್ತಿ ಇಲ್ಲ ರೀ. 2 ಅಥವಾ 3, 2 ಇಲ್ಲ 3 ಜನ ಮಾತ್ರ ಮಾತಾಡ್ಬೇಕು. ಯಾರು ಜಾಸ್ತಿ ಮಾತಾಡಂಗಿಲ್ಲ. ಆಮೇಲೆ ಹೆಂಗ್ ಮಾತಾಡ್ಬೇಕು? ಎಲ್ಲ ಅಟ್ ಎ ಟೈಮ್. ಮುಂದಕ್ಕೆ ಹೋಗಿ ಏನು ಹೇಳ್ತಾರೆ? ಹೋದ್ರಿ ಮುಂದೆ. ಒಬ್ಬನೇ ಅರ್ಥವನ್ನು ಹೇಳಬೇಕು. ಇಲ್ಲ ಓದ್ರಿ ಇನ್ನೊಂದ್ಸತಿ ಓದಿ ದಯವಿಟ್ಟು ವಾಕ್ಯನ. ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತಾಡಬೇಕು. ಅಂಡರ್ಲೈನ್ ಮಾಡ್ಕೊಳ್ರಿ. ಹೆಂಗ್ ಮಾತಾಡ್ಬೇಕಂತೆ? ಒಬ್ಬೊಬ್ಬರಾಗಿ. ಅಂಡರ್ಲೈನ್ ಮಾಡ್ಕೊಳ್ಳಿ. ಇವೆಲ್ಲ ನಿಮ್ ಮೈಂಡ್ ಅಲ್ಲಿ ಒಂದಟ್ ಮಾಡ್ಕೊಂಬಿಡ್ರಿ, ಅಚ್ಚುಡ್ಸ್ಕೊಂಬಿಡ್ರಿ. ಸಭೆಯಲ್ಲಿ 2 ಇಲ್ಲ 3 ಜನನೇ ಮಾತಾಡ್ಬೇಕು. ಅಟ್ ಎ ಟೈಮ್ ಎಲ್ಲಾರು ಮಾತಾಡಂಗಿಲ್ಲ. ಒಬ್ರು ಆಮೇಲೆ ಒಬ್ರು ಏನ್ ಮಾಡ್ಬೇಕು? ಮಾತಾಡ್ಬೇಕು. ಆಮೇಲೆ ಏನಂತೆ ನೆಕ್ಸ್ಟ್ ಇನ್ನೊಂದು ರೂಲ್ಸ್ ಏನಂತೆ? 3ನೇದೇನೋ? ಮತ್ತು ಒಬ್ಬನೇ ಅರ್ಥವನ್ನು ಹೇಳಬೇಕು. ಮತ್ತೆ ಇನ್ನೊಬ್ಬನ ಏನ್ ಮಾಡ್ಬೇಕಂತ? ಅರ್ಥವನ್ನು ಹೇಳ್ಬೇಕಂತೆ. ಅನದರ್ ಶುಡ್ ಇಂಟರ್ಪ್ರೆಟ್ ಅಂದ್ರೆ ಅರ್ಥ ಹೇಳೋರು ಸಭೆಯಲ್ಲಿ ಇದ್ದೇ ಇರ್ಬೇಕು. ಆಮೇಲೆ ನೆಕ್ಸ್ಟ್ ಅರ್ಥವನ್ನು ಹೇಳುವವನಿಲ್ಲದಿದ್ದರೆ ವಾಣಿಯನ್ನಾಡುವವನು ಸಭೆಯಲ್ಲಿ ಸುಮ್ಮಗಿರಲಿ. ನೋಡ್ರ 4ನೇ ರೂಲ್, ಸಭೆಯಲ್ಲಿ ಅರ್ಥವನ್ನು ಹೇಳ್ದರೆ ಇದ್ರೆ ದಯವಿಟ್ಟು ಮಾತಾಡ್ಬಿಡಿ, ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪ ರೂಲ್ಸ್? ಕರ್ತನಲ್ಲಿ ಪ್ರೀತಿ ಅಂತ ಸೋರಸರಗಳೇ, ಸಭೆಯಲ್ಲಿ 2 ಇಲ್ಲ 3 ಜನ ಅದ್ರ ಮೇಲೆ ಮಾತಾಡಂಗಿಲ್ಲ. ಆಮೇಲೆ ಒಬ್ಬೊಬ್ಬರಾಗಿ ಮಾತಾಡ್ಬೇಕು. 2ನೇ ರೂಲ್ಸು. 3ನೇದು ಏನ್ ಮಾಡ್ಬೇಕಂತ ಅಲ್ಲಿ ಅರ್ಥವನ್ನು ಏನ್ ಮಾಡ್ಬೇಕು? ಹೇಳ್ಬೇಕು. ಅರ್ಥವನ್ನು ಹೇಳಕ್ ಯಾರು ಇಲ್ಲ. ನನ್ನ 4ನೇ ರೂಲ್ಸು ತೆಪ್ಪಿಗೆ ಬಿಡ್ಬೇಕು ಅಂತ ಹೇಳ್ತಾರೆ. ಇವತ್ತು ಯಾವ ಸಭೆಯಲ್ಲಿ ನೀವು ಹೇಳ್ರಿ, ಇಡೀ ವರ್ಲ್ಡ್ ಅಲ್ಲಿ ಇರೋಂಥ ಯಾವ ಸಭೆಯಲ್ಲಿ ಇದನ್ನ ಫಾಲೋ ಮಾಡ್ತಾರೆ? ಈ ವಾಕ್ಯ ಎಷ್ಟು ಕ್ಲಿಯರ್ ಆಗಿದೆ ಅಲ್ವರ? ಇದನ್ನ ಮಾಡ್ಲೇಬೇಡಿ ಅಂತ ಬೈಬಲ್ ಹೇಳಿದ್ರೆ ಇವತ್ತು ಸಭೆಗಳಲ್ಲಿ ಎಲ್ಲಾ ಕಡೆ ಗಲಿಬಿಲಿ, ಇಡೀ ಗುಂಪು ಏನ್ ಮಾಡ್ತಾರೆ? ಗಟ ಅಂತ ಹಂಗೆ ದೊಡ್ಡ ಗದ್ದಲ್ದರಿ ಅಲ್ವರ? ಇದು ನೋಡ್ದಾಗ ಏನ್ ಹೇಳ್ತಾರೆ ಹೇಳ್ರಿ? ಏನ್ರಪ್ಪ ಇವರು ಹುಚ್ಚರ? ಅಪೊಸ್ತಲ ಪೌಲ್ ಪತ್ರಿಕೆಯಲ್ಲಿ ಹೆಂಗ್ ಬರ್ದಾರೋ ಸಭೆಯಲ್ಲಿ ಹೆಂಗ್ ನಡೀತೈತೆ ಪ್ರಾರಂಭಗಳು ಎಕ್ಸಾಕ್ಟ್ ಇವತ್ತಿನ ನಡೀತದೆ ನೋಡಿದ್ದೀನಿ. ಅದಕ್ಕೆ ಅಪೊಸ್ತಲ ಪೌಲ್ ಕೊನೆಗೆ ಬರೀತಾರೆ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗಲ್ಲ. ಹೋದ್ರಿ 33ನೇ ವಾಕ್ಯ.
ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ನೋಡ್ರಾ? ಸಮಾಧಾನಕ್ಕೆ ಕಾರಣ ರೀ, ನಮ್ಮ ಸಮಾಧಾನ ಕರ್ತನು. ಯೋಚನೆ ಮಾಡ್ರಿ, ಯೇಸು ಕ್ರಿಸ್ತು ಎಲ್ಲಾರ ಹೋಗಿರೋ ಜಾಗದಲ್ಲಿ ಗಲಿಬಿಲಿ ಮಾಡಿದ್ರ ಹೇಳ್ರಿ ಅಂತೀರಿ? ಈ ತರ ಎಲ್ಲಾರ ಇದೆಯಾ ನೋಡಿ ಅಂತೀನಿ. ಕರ್ತನಲ್ಲಿ ಪ್ರಿಯ ಎಲ್ಲೂ ಇಲ್ಲ ರೀ. ನೀವು ಅದ್ ಮಾತ್ರ ಅಲ್ಲ, ನೀವು ಎಲ್ಲೆಲ್ಲೆಲ್ಲ ಸತ್ಯವೇದ ಒಂದು ಅನ್ಯ ಭಾಷೆ ಬಗ್ಗೆ ಕೊಟ್ಟಿದ್ದಾರೋ ಎಲ್ಲಾ ಜಾಗದಲ್ಲೂ ಅರ್ಥವನ್ನು ಹೇಳೋರಿದ್ದಾರೆ. ಚೆನ್ನಾಗಿ ಅರ್ಥೈಸ್ಕೊಳ್ಳಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ನೋಡ್ಬೇಕಾದ್ರೆ ಮೊದಲು ಸರಿ ಪವಿತ್ರಾತ್ಮ ಬರ್ಬೇಕಾದ್ರೆ ಏನ್ರಿ, ಅಲ್ಲೆಲ್ಲ ಅಪೊಸ್ತಲಸ್ ಮೇಲೆ ಪವಿತ್ರಾತ್ಮ ಬಂದು ನಿಲ್ಬೇಕೇನೆ ಇರುತ್ತೆ. ಅಲ್ಲಿ ಆ ಅನ್ಯ ಭಾಷೆ ಮಾತಾಡೋರು. ಇದನ್ನ ಅರ್ಥ ಯಾರು ಹೇಳಿದ್ರು? ಮುಂದೆ ಇರೋ ಜನಗಳು ಅರ್ಥ ಮಾಡ್ಕೊಂಡು ಹೇಳಿದ್ರು, ಅಯ್ಯೋ ಇವ್ರು ಏನಪ್ಪಾ ಏನ್ರಿ ತಮ್ಮ ತಮ್ಮ ಭಾಷೆಗಳಲ್ಲಿ ಇವರು ಮಾತಾಡ್ತಾ ಇದಾರಲ್ಲ ಅಂತ ಏನ್ ಮಾಡಂತೆ ಭ್ರಮೆಗೊಂಡ್ರು ಅಂತ ಹೇಳಿದ್ರು. ಯಾರು? ಅವ್ರಾಗ ಅವ್ರು ಹೇಳಿಲ್ಲ. ಅವರೇ ಅಪೋಸಸ್ ಅನ್ಯ ಭಾಷೆ ಮಾತಾಡ್ಕೊಂಡು ಅವರೇ ಅರ್ಥನ ಹೇಳಿಲ್ಲ ರೀ. ಅಪೋಸಸ್ ಮಾತಾಡಂತ ಒಂದು ಅನ್ಯ ಭಾಷೆ, ಅದು ಬೇರೆ ಭಾಷೆ. ಎದುರುಗಡೆ ಇರೋಂಥ ಜನಗಳು ಅವರು ನೋಡ್ಬಿಟ್ಟು ಏನ್ ಮಾಡಿದ್ರು, ಅಯ್ಯೋ ಇದು ನಮ್ಮ ಭಾಷೆ, ಇದು ನಮ್ಮ ಭಾಷೆ, ಇದು ನಮ್ಮ ಭಾಷೆ ಅರ್ಥ, ಇದು ನಾನು ಹೇಳ್ತೀನಿ ಅಂತ ಏನ್ ಮಾಡಿದ್ರು, ಅರ್ಥನ ಹೇಳಿದ್ರಂತೆ. ಅದೇ ತರ ಅಪೊಸ್ತಲ ಕೃತ್ಯಗಳಲ್ಲಿ ಏನ್ರಿ ಅನ್ಯ ಜನಾಂಗದವ್ರ ಪವಿತ್ರಾತ್ಮ ಬರ್ಬೇಕಾರೆ ಇದೇ ತರ ಆಯ್ತ್ರಿ. ಅದರ ಪೇತ್ರನ ಜೊತೆಗಿದ್ದವ್ರು ಏನ್ ಮಾಡೋದಂತೆ, ಇವ್ರ ಮೇಲೆ ಕೂಡ ಪವಿತ್ರಾತ್ಮ ಬಂತಲ್ಲ, ದೇವ್ರು ಅನ್ಯ ಜನಕ್ಕೆ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಇವ್ರು ಮಾತಾಡಂತ ಭಾಷೆನ ಇವ್ರು ಏನ್ ಮಾಡೋದಂತೆ ಕಂಡಿಟ್ಕಟ್ರಂತೆ. ನೋಡ್ರ, ಬೈಬಲ್ ಇದೆ ರೀ, ಬೈಬಲ್ ಈ ತರ ನಡೆದಿದೆ. ಆದ್ರೆ ಇವತ್ತು ಏನಂತೆ ಎಲ್ಲಾ ಸಭೆಗಳು ಏನ್ ಮಾಡ್ತಾರೆ, ಸುಮ್ಮನೆ ಗಲಿಬಿಲಿ ಗಲಿಬಿಲಿ ಅಂತ ಮಾತಾಡೋದು. ಅದಕ್ಕೆ ಏನ್ ಮಾಡೋದು, ಅಯ್ಯೋ ಬ್ರದರ್ ನಿಮ್ಗೆ ಗೊತ್ತಿಲ್ವಾ, ಇದು ದೇವ್ರ ಹತ್ರ ಮಾತಾಡೋದು ಬ್ರದರ್, ದೇವ್ರ ಹತ್ರ ಏನ್ ಮಾತಾಡೋದು, ರಹಸ್ಯನ ಮಾತಾಡೋದು, ಇದು ಯಾರಿಗೂ ಗೊತ್ತಾಗಲ್ಲ ಬ್ರದರ್ ಅಂತ ಅಂದ್ಬಿಡ್ತಾರೆ. ಯಾಕೆ ಅಂದ್ರೆ ಒಂದು ವಾಕ್ಯ ಇದೆ, ಓದ್ಬಿಡ ನೋಡ್ರಿ ಆ ವಾಕ್ಯನ. 1 ಕೊರಿಂಥ 14:2 ಓದಿಂತೀನಿ. 1 ಕೊರಿಂಥ 14:2 ಓದ್ರಿ. ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡವಿಲ್ಲ. ನೋಡ್ರ, ಅವನು ಆತ್ಮ ಪ್ರೇರಿತನಾಗಿ ರಹಸ್ಯ ನೋಡ್ರ, ಅವನು ದೇವ್ರ ಸಂಗಡ ಮಾತಾಡ್ತಿರೋದು ಮನುಷ್ಯನ ಸಂಗಡ ಅಲ್ಲ ಬ್ರದರ್. ಯಾಕೆ? ಅವನು ಆತ್ಮ ಪ್ರೇರಿತರಾಗಿ ಏನ್ ಮಾತಾಡ್ತಾನಂತೆ, ರಹಸ್ಯಗಳನ್ನು ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳಿದುಕೊಳ್ಳುವುದಿಲ್ಲ. ಯಾರು ತಿಳಿದುಕೊಳ್ಳಲ್ಲ. ಯಾರು ತಿಳ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅಪೊಸ್ತಲ ಪೌಲ ಏನು ಕೇಳಿದ್ರು, ಸಭೆಯಲ್ಲಿ ಅರ್ಥ ಇಲ್ದಿರೋನಿದ್ರೆ ಸುಮ್ಮನೆ ಇರು ಅಂತ. ಯಾರು ತಿಳ್ಕೊಳಲ್ಲ, ಯಾರು ಗೊತ್ತೇ ಆಗಲ್ವ ಹಂಗಾರೆ ನೀವು ದೇವ್ರ ಸಂಗಡ ಮಾತಾಡೋದ, ರಹಸ್ಯ ಮಾತಾಡೋದ? ಅದಕ್ಕೆ ಏನ್ ಮಾಡ್ತಾರೆ ಏನ್ರಪ್ಪ, ಈಗ 1 ಕೊರಿಂಥ 14ನೇ ಅಧ್ಯಾಯದಲ್ಲಿ ಏನ್ರಿ 33 ವಾಕ್ಯ ಐತೆ. ಆ 33 ವಾಕ್ಯ ಬಿಟ್ಬಿಡೋದು, ಇದು ಒಂದು ವಾಕ್ಯ ಇಟ್ಕೊಂಡ್ಬಿಡೋದು. ಓ ಬ್ರದರ್ ಇದು ದೇವ್ರ ಹತ್ರ ಮಾತಾಡ್ಬಿಡು, ಯಾರಿಗೂ ಗೊತ್ತಿಲ್ಲ. ಈ ವಾಕ್ಯ ಆಗಿದ್ಮೇಲೆ ತಾನೆ ಮಿಕ್ಕಿದೀವಿ 32 ವಾಕ್ಯ ಬರೋದವ್ರ ಏನ್ರಿ, 33 ವಾಕ್ಯ ಬರ್ದವ್ರಲ್ಲ. ಆ 33 ವಾಕ್ಯನ ಯಾವ್ದ್ರ ಆಗಿದ್ಮೇಲೆ ಬರ್ದವ್ರೆ, ಈ 2ನೇ ವಾಕ್ಯ ಆಗಿದ್ಮೇಲೆ ಬರ್ತಿರೋದವ್ರು. ಯಾಕೆ ಗೊತ್ತಾ, ಅಪೊಸ್ತಲ ಪೌಲ ಸಭೆಗೆ ಬೈತಾ ಇದಾರೆ, ಗೇಲಿ ತರ ಮಾಡ್ಬಿಟ್ರಿ ನೀವು, ಮಕ್ಳ ತರ ಬಿಹೇವ್ ಮಾಡ್ಬಿಟ್ರಿ ನೀವು, ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಾ, ಅವನೇ ರಹಸ್ಯ ಮಾತಾಡ್ತಾವನ ದೇವ್ರ ಹತ್ರ, ಯಾರಿಗೂ ಗೊತ್ತಿಲ್ವಾ, ಇದೇನು ಗೊತ್ತಾಗೋದಿಲ್ವಾ, ನೀವು ಆತರ ಮಾಡ್ತಾ ಇದ್ದಿಲ್ಲ ನಮ್ಗೆ ಏನ್ ಮಾಡ್ತಾ, ಇದನ್ನ ಕರೆಕ್ಷನ್ ಮಾಡಿ ಬರೀತಾರದವರು ಅಲ್ವರ, ದೇವರ ರಹಸ್ಯ ಮಾತಾಡ್ತಾನಂತೆ. ಸರಿ ಆಯ್ತಪ್ಪ, ಇವಾಗ ನೀವು ಹೇಳ್ರಿ, ಬೈಬಲ್ ಅಲ್ಲಿ ದೇವ್ರು ಯಾರ ಜೊತೆಗೂ ಮಾತಾಡಿಲ್ವಾ ಹೇಳ್ರಿ? ದೇವ್ರು ಬೈಬಲ್ ಅಲ್ಲಿ ದೇವ್ರ ಮಕ್ಳ ಜೊತೆ ಮಾತಾಡಿದ್ರೆ ಇಲ್ವಪ್ಪ? ಮಾತಾಡಿದ್ದಾರೆ. ಯಾರ ಹತ್ರ ಮಾತಾಡಿದ್ರೆ ಹೇಳಿ, ಎಕ್ಸಾಂಪಲ್ ಹೇಳಿ. ಮೋಶೆ. ಯಾರ ಹತ್ರ ಮಾತಾಡಿದ್ರೆ? ಮೋಸೆ. ನೆಕ್ಸ್ಟ್ ಇನ್ಯಾರು? ಅಬ್ರಾಮ್. ವೆರಿ ಗುಡ್, ಆಯ್ತಪ್ಪ. ಸರಿ, ಇವಾಗ ಈ 2 ಎಕ್ಸಾಂಪಲ್ ತಗೊಳ್ಳೋಣ. ನಮ್ಗೆ ಬೈಬಲ್ ಹೈಲೈಟ್ ಆಗೋದು ಎಲ್ಲಾ ಕ್ರಿಶ್ಚಿಯನ್ಸ್ ಹೇಳೋದು ಮೋಸೆ ಹತ್ರ ಮಾತಾಡೋದು, ದೇವ್ರು ಏನ್ರಿ ಅಬ್ರಾಮ್ ಹತ್ರ ಮಾತಾಡೋದು ಅಂತ, ಕರೆಕ್ಟಾ? ಸರಿ, ಇವಾಗ ನೀವ್ ಹೇಳ್ರಿ, ಅಬ್ರಾಮ್ ಫಸ್ಟ್ ಅಬ್ರಾಮ್ ಹತ್ರ ದೇವ್ರೇ ಮಾತಾಡ್ತಾರೆ ಅಲ್ವರ? ಹೆಂಗ್ ಮಾತಾಡಿದ್ರು ಅಬ್ರಾಮ್ ಹತ್ರ? ಯಾವ ಭಾಷೆಯಲ್ಲಿ ಮಾತಾಡಿದ್ರು? ಅವನಿಗೆ ಅರ್ಥ ಆಗೋ ಭಾಷೆನಲ್ಲಿ. ಅಬ್ರಾಮ್ಗೆ ಅರ್ಥ ಆಗತ್ತರ ಭಾಷೆ ಮಾತಾಡ್ತಾರ ಇಲ್ವಾ? ಹೌದು. ಇಲ್ಲಾಂದ್ರೆ ಅಬ್ರಾಮ್ಗೆ ಅರ್ಥ ಆಗಿರೋ ಭಾಷೆಯಲ್ಲಿ ಶೀ ಬಾಬಾ ಬಲ್ಲ ಬರ ಇಬ್ಬರಿಗೆ ಈ ಬಾಬಾ ಅಂತಂದಿರ್ತಾರ ಅಬ್ರಾಮ್ಗೆ? ಇಲ್ಲ. ಅಬ್ರಾಮ್ ಏನ್ ಮಾಡ್ತಾರೆ, ಇದು ಯಾರು ಯಾಕೆ ಹಿಂಗ್ ಹೇಳ್ತವ್ರೆ, ಹಿಂಗ್ ತಲೆ ಕೆರ್ಕೊಂಡಿರ್ತಾರ ಅವ್ರು, ಹೌದಾ ಇಲ್ವಾ? ಕನ್ಫ್ಯೂಸ್ ಆಗಿರ್ತಾರ ಇಲ್ವಾ? ಹೌದೌದು. ಇಲ್ಲ ಅಂತಂದ್ರೆ ಇಮೇಜಿನ್ ಮಾಡ್ಕೊಳ್ಳಿ, ಮೋಸೆನ್ ಕರೀತಾರೆ ಪೊದೆಯಿಂದ ಮೋಸೆಸ್ ಅಂತ ದೇವ್ರು ಅಲ್ವರ, ಮೋಸೆ ಅಂತ ಏನ್ ಮಾಡ್ತಾರೆ ಪೊದೆಯಿಂದ ಕರಿಬೇಕಾರೆ. ಅವಾಗ ಮೋಸೆ ಹೆಂಗ್ ಉತ್ತರ ಕೊಟ್ಟಿರ್ತಾರೆ, ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟಿರ್ತಾನೆ ಮೋಸೆಸ್? ಅವನ ಸ್ವಂತ ಭಾಷೆ, ಹುಟ್ಟು ಭಾಷೆನಲ್ಲಿ. ಮೋಸೆ ಬಂದ್ಬಿಟ್ಟು ಯಹೂದ್ಯನು ಹೆಬ್ರಿಯರ ಭಾಷೆಯಲ್ಲಿ ಉತ್ತರ ಕೊಟ್ಟಿರ್ತಾನೆ ಹೊರತು ಗೀಬ ಬರಬರ ಈ ಬರಬರ್ಬಾ ಅಂತ ಹೇಳಿತಾನ? ಯೋಚನೆ ಮಾಡ್ರೆ ಹೇಳಿತಾನ? ಹಂಗೆ ಹೇಳಿದ್ರೆ ದೇವ್ರ ಏನ್ ಹೇಳ್ತಾರೆ? ಏನ್ ಹೇಳಿರ್ಬೋದು, ಕಂದ ಯಾಕಪ್ಪ ಇಷ್ಟು ತಲೆ ಕೆಡ್ಸ್ಕೊಂತೀಯ ಕಂದ, ನೇರವಾಗಿ ಮಾತಾಡಮ್ಮ, ಸಿಂಪಲ್ ಆಗಿ ಮಾತಾಡಮ್ಮ, ಅರ್ಥಗತ್ತರ ಮಾತಾಡಮ್ಮ ಅಂತ ಹೇಳಿತಾರೋ ಇಲ್ವಾ? ನೀವೇ ಸ್ವಲ್ಪ ಯೋಚನೆ ಮಾಡಿ, ನಿಧಾನವಾಗಿ ಯೋಚನೆ ಮಾಡಿದ್ದೀನಿ ನೋಡಿ. ದೇವ್ರ ಮಕ್ಕಳು, ನಮ್ಗೆ ದೇವ್ರ ಪವಿತ್ರಾತ್ಮ ಕೊಟ್ಟವ್ರೆ,
ಸ್ವಲ್ಪ ನಾವು ವಾಕ್ಯಗಳನ್ನ ಮುಖ್ಯತ್ವ ಕೊಟ್ಟು ಓದ್ಬೇಕ್ರಿ. ಅದರ ನೀವ್ ಹೇಳ್ರಿರ್ತೀನಿ, ಇವಾಗ ನಾವು ಹೇಳ್ಕೊಡೋದ್ರಲ್ಲಿ ನೀವ್ ಹೇಳಿರ್ತೀನಿ, ಇದು ನಿಜವಾಗ್ಲೂ ಹೇಳ್ರಿ, ಇದು ಒಂದು ಕಾಮನ್ ಸೆನ್ಸ್, ಇದು ಕರೆಕ್ಟ್ ಅನ್ಸ್ತದೋ ಇಲ್ವಾ ನೀವು? ಸರಿ ಇದೆ brother. ಹೌದಾ ಇಲ್ವರ? ಯೋಚನೆ ಮಾಡಿರ್ತೀರಿ. ಇವಾಗ ಏನ್ರಿ, ಸಭೆಯಲ್ಲಿ ಎಲ್ಲಾರು ಮಾತಾಡೋದು ಯಾಕಪ್ಪ, ದೇವ್ರು ಎಷ್ಟು ಜನ ಹತ್ರ ಮಾತಾಡೋದು, ಬೈಬಲ್ ಎಷ್ಟು ರೆಕಾರ್ಡ್ ಇದೆ ರೀ ಅಂತೀನಿ. ಅದರ ಯೇಸು ಕ್ರಿಸ್ತನ ಹತ್ರ ಯಾವಾಗ ಮಾತಾಡೋದು ನೋಡ್ತೀನಿ, ಯೋಚನೆ ಮಾಡಿರ್ತೀನಿ. ಆವಾಗೆಲ್ಲ ಯೇಸು ಕ್ರಿಸ್ತು ಹಿಂಗೆ ಮಾತಾಡೋರು ಅನ್ಯ ಭಾಷೆಯಲ್ಲಿ. ಏನ್ ಹೇಳ್ತಾರೆ? ಪ್ರಾರ್ಥನೆ ಮಾಡ್ಬೇಕ್ರೆ, ದೇವರು ನನ್ನ ಪ್ರಾರ್ಥನೆನ ಯಾವಾಗೂ ಕೇಳ್ತಾರೆ ಅಂತ ಹೇಳ್ತಾರೆ. ಆಕಾಶಿನ ವಾಣಿ ಬಂತು, ಇಗೋ ನನ್ನ ಪ್ರಿಯ ಮಗನು ಅಂತ. ಅಲ್ಲಿ ಇದ್ದವರೆಲ್ಲ ಕೇಳಿಸ್ಕೊಂಡ್ರು ಅಲ್ವರ. ಆಕಾಶವಾಣಿ ಯಾವ ಭಾಷೆಯಲ್ಲಿ ಬಂತು? ಅಯ್ಯೋ ಎಲ್ಲರಿಗೂ ಅರ್ಥ ಆಗೋ ರೀತಿ. ಅಯ್ಯೋ ಬೇಡಪ್ಪ, ಅದು ದೇವ್ರ ಸಂಗಡ ರಹಸ್ಯ ಮಾತಾಡೋದು ಯಾರು ಕೇಳಿಸ್ಬಾರ್ದು. ಅದಕ್ಕೆ ಹೇಳ್ತಾರೆ, ಅಯ್ಯೋ ಬ್ರದರ್ ನಿಮ್ಗೆ ಗೊತ್ತಿಲ್ಲ ಬ್ರದರ್, ಅಯ್ಯೋ ಯಾಕೆ ಅಂದ್ರೆ ಶೇತಾನ ಅನ್ನಲ್ಲ ಬ್ರದರ್, ಶೇತಾನ ಏನ್ ಮಾಡ್ಬಿಡ್ತಾನೆ, ನಮ್ಮ ಪ್ರಾರ್ಥನೆ ಕೇಳ್ಕೊಂಡ್ಬಿಡ್ತಾನೆ. ಶೇತಾನ ಏನ್ ಮಾಡ್ತಾನೆ, ನಮ್ಮ ಪ್ರಾರ್ಥನೆ ಏನ್ ಮಾಡ್ತಾನೆ, ಕೇಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಅನ್ಯ ಭಾಷೆಯಲ್ಲಿ ಮಾತಾಡಿದ್ರೆ ಶೇತಾನ್ ಹಂಗೆ ತಪ್ಪಿಸ್ಕೊಂಡು ಇದು ಯಾರಿಗೂ ಹೋಗ್ಬಿಡ್ತಾರೆ ಅಂತೆ. ದೇವ್ರೊಬ್ಬರಿಗೆ ಅರ್ಥ ಆಗ್ತದೆ. ನೀವು ಸ್ವಲ್ಪ ಯೋಚನೆ ಮಾಡಿರ್ತೀನಿ ಏನ್ರಿ, ನಮ್ಮ ಸತ್ಯವೇದದಲ್ಲಿ ದೇವ್ರ ಪವರ್ಫುಲ್ಲ, ಸೇತಾನ್ ಪವರ್ಫುಲ್ಲ ಹೇಳಿ? ದೇವ್ರು ದೇವ್ರು. ಒಂದ ಇಲ್ಲಿರೋ 17 ಜನದಲ್ಲಿ 4 ಜನ ಉತ್ತರ ಕೊಡ್ತೀರಾ, ಈ ಮಿಗ್ದವರೆಲ್ಲ ಎಲ್ಲ ಮಿಗ್ದವರೆಲ್ಲ ಅವ್ರ ಕಡೆನೇ ಇದ್ದೀರಾ? ಹೇಳ್ರಿ, ದೇವ್ರ ಪವರ್ಫುಲ್ಲ, ಸೇತಾನ್ ಪವರ್ಫುಲ್ಲ? ಪವರ್ಫುಲ್ ಸರ್. ವೆರಿ ಗುಡ್. ದೇವ್ರ ತಾನೆ. ಮತ್ತೆ ದೇವ್ರು ನಮ್ ಸಂಗಡ ಇರ್ಬೇಕಾದ್ರೆ ಹೇಳ್ರಿ ನೀವೇ, ನಮ್ಗೆ ಎದುರಾಳಿ ಯಾರು? ವಾಕ್ಯ ಐತಾ ಇಲ್ವಾ? ವಾಕ್ಯ ಐತಾ ಇಲ್ವಾ? ಓದಿತ್ರಿ ರೋಮಪುರದಲ್ಲಿ 8:31 ಓದಿ. ಓದ್ರಿ, ರೋಮಪುರದ 8:31 ಓದ್ರಿ. ಹಾಗಾದರೆ ಈ ವಿಷಯದಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಎಷ್ಟು ಕೇಳ್ತಾರೆ, ದೇವ್ರು ನಮ್ ಕಡೆ ಇದ್ರೆ ನಮ್ಗೆ ಯಾರ್ರೀ ಆಪೋಸಿಟ್? ಯಾವ ಸೇತಾನ್ರಿ ಏನ್ರಿ ಮಾಡ್ತಾನೆ? ಯೋಚನೆ ಮಾಡಿರ್ತೀನಿ. ಈ ಸೇತಾನ್ ಯೇಸು ಕ್ರಿಸ್ತನೇ ಬಂದ್ಬಿಟ್ಟು ಏನ್ರಿ ಅಲ್ಲಿ ವಂಚಿಸೋದಿಕ್ಕೆ ಎಷ್ಟು ಸತಿ ಪ್ರಯತ್ನ ಮಾಡ್ದ. ಅವಾಗ ಯೇಸು ಕ್ರಿಸ್ತು ಹಿಂಗೆ ಅಂದ್ಬಿಟ್ರ, ಅಯ್ಯೋ ಇರಪ್ಪ ನಾನು ಬೇರೆ ಭಾಷೆಯಲ್ಲಿ ಮಾತಾಡ್ತೀನಿ, ಅನ್ಯ ಭಾಷೆಯಲ್ಲಿ ಮಾತಾಡ್ತೀನಿ ಅಂದ್ಬಿಟ್ಟು ದೇವತ್ರ ಅನ್ಯ ಭಾಷೆಯಲ್ಲಿ ಮಾತಾಡ್ದ. ಸೇತಾನ ಹೆಂಗ್ ಮಾತಾಡ್ದ? ನೇರವಾಗಿ ಭಾಷೆಲ್ಲ ಮಾತಾಡಿದ್ರು ಅಲ್ವರೇ. ಕರ್ತನಲ್ಲಿ ಪ್ರೀತಿಗಳೇ, ನಮ್ಮನ್ನ ದೇವ್ರ ಮಕ್ಕಳನ್ನ ಸೇತಾನು ಅನ್ಯ ಭಾಷೆಗಳು ಅಂತ ಅಂದ್ಬಿಟ್ಟು ಏನ್ರಿ ಯಾರಿಗೂ ಅರ್ಥ ಆಗ್ದಿರೋ ಭಾಷೆ ಇದು ಅಂತ ಅಂದ್ಬಿಟ್ಟು ಆಕ್ಚುಲಿ ನಮ್ಮನ್ನೇ ಅಮಾರಿಸ್ತಾವ್ ನೋಡಿರ್ತೀನಿ. ಈ ಪ್ರಪಂಚ ದೇವರು ಎಲ್ಲಾರ ಕಣ್ಗಳು ಏನ್ ಮಾಡೋಣ ಅಂತಲ್ಲಿ ಮಂಕ್ ಮಾಡೋಂತ ನೋಡ್ರ. ನಮ್ಮ ಕಣ್ಗಳಿಗೆ ಸತ್ಯವೇದ ವಾಕ್ಯನೇ ಬೆಳೀತಿಲ್ಲ, ಮಂಕ್ ಮಾಡ್ತಾನೆ ನೋಡ್ರಿ. ಇವಾಗ ಯೋಚನೆ ಮಾಡಿರ್ತೀನಿ, ಒಂದು ಪಕ್ಷ ತೊಗೊಂಬಿಡೋಣಪ್ಪ, ಆಯ್ತು ಇದು ಪರಲೋಕದ ಭಾಷೆ, ಸರಿ ಇದು ದೇವದೂತರ ಭಾಷೆ, ಇಲ್ಲ ದೇವ್ರ ಭಾಷೆನೇ ತಗೊಂಬಿಡೋಣ ಒಂದು ಪಕ್ಷ, ಆಯ್ತಾ? ಸರಿ, ಒಂದು ವಾಕ್ಯ ಓದ್ಬಿಡೋಣ ಬೇಕಾರೆ. 1 ಕೊರಿಂಥ 13:1 ಓದ್ರಿ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ಸಾಕು. ದೇವದೂತರ ಭಾಷೆ ಅಂತ ಕೊಟ್ಟವ್ರು ತಾನೆ, ಸರಿಯಪ್ಪ ಆಯ್ತು, ಇದು ದೇವದೂತರ ಭಾಷೆ ಅಂತಾನೆ ಪರಿಗಣಿಸೋಣ. ಇಲ್ಲ ಅದು ಪರಿಗಣಿಸೋಣ, ಆಯ್ತು ಇರ್ಲಿ ಅಂತ ಪರಿಗಣಿಸೋಣ, ಆಯ್ತಾ? ಸ್ವಲ್ಪ ಹೊತ್ತು ಯೋಚನೆ ಮಾಡೋಣ, ಇದ್ರೂ ಇರ್ಬೋದು, ದೇವದೂತರ ಭಾಷೆ ಅಂತಾನೆ ಇರ್ಬೋದು ತಗೋಣ. ಸರಿ, ಹಂಗ ದೇವದೂತರಿಗೊಂದು ಭಾಷೆ ಇದೆ ಅಂತಂದ್ಮೇಲೆ ಮನುಷ್ಯನಿಗೊಂದು ಭಾಷೆ ಇದೆಯಲ್ಲ. ಇವಾಗ ಮನುಷ್ಯನ ಭಾಷೆ ನಾವೇನ್ ಮಾಡ್ತೀರಿ, ಮತ್ತೊಬ್ರಿಗೆ ಅರ್ಥ ಆಗ್ಲಿ ಅಂತ ಏನ್ ಮಾಡ್ತೀರಿ, ಬುಕ್ನ ಪ್ರಿಂಟ್ ಮಾಡ್ತೀರಿ. ಅದ್ರ ಏನ್ ಪ್ರಿಂಟ್ ಮಾಡ್ತೀರಿ? ಎ ಫಾರ್ ಏನೋ, ಏನು ಆಪಲ್, ಬಿ ಫಾರ್ ಬಾಲ್ ಅಂತ ನಾವು ಬುಕ್ ಬರ್ದಿದ್ದೀರಲ್ವಾ. ಅಂದ್ರೆ ದೇವದೂತರಿಗೊಂದು ಭಾಷೆ ಇದೆ ಅಂತಂದ್ರೆ ನಮಗ್ ಗೊತ್ತಿಲ್ಲಪ್ಪ, ನಿಮ್ಗೆ ಗೊತ್ತಾನೆ, ಅವಾಗ ನೀವು ಬುಕ್ ಬರೀಬೋದಲ್ವಾ? ದೇವದೂತರಿಗೊಂದು ಭಾಷೆ ಇದೆ ಅಂತಂದ್ಬಿಟ್ಟು ಒಂದೊಂದು ಪದಗಳಿಗೆ ಒಂದೊಂದು ಮಾತುಗಳಿಗೆ ಏನ್ ಅರ್ಥ ಇದೆ ಅಂದ್ಬಿಟ್ಟು ಬುಕ್ ಬರೀಬೋದಲ್ವಾ? ಪ್ರಿಂಟ್ ಮಾಡ್ಬಿಡ್ರಿ, ಜಗತ್ಗೆಲ್ಲ ಕೊಟ್ಬಿಟ್ರಪ್ಪ, ಎಲ್ಲರೂ ಅದೇ ಭಾಷೆಯಲ್ಲಿ ಮಾತಾಡೋಣ. ನಿಮ್ಮೇಲೆ ಇನ್ಮೇಲೆ ಮನುಷ್ಯರ ಭಾಷೆನೇ ಬೇಡ, ದೇವದೂತರ ಭಾಷೆ ಮಾತಾಡಿ ನಡೀರಿ ಎಲ್ಲರೂ. ಅದರ ಎಲ್ಲರಿಗೂ ಅರ್ಥ ಆಗ್ತಾರಲ್ವಾ? ಯಾಕೆ? ಅವಾಗ ಸೈತಾನ ಹೆಂಗರು ಕಂಡಿಡಿಯಲ್ಲ, ನಮ್ಮ ದೇವದ ಡೈರೆಕ್ಟ್ ಕಮ್ಯುನಿಕೇಶನ್ ಇರ್ತಾರೆ. ಅಂದ್ರೆ ಕ್ರೈಸ್ತವರು ಇಡೀ ಲೋಕನೆಲ್ಲ ಕನ್ವರ್ಟ್ ಮಾಡ್ಬಿಡೋದು, ದೇವ ಸುವಾರ್ತೆ ಸಾರ್ಬಿಡೋದು ಯಾಕೆ ಮಾಡಿಲ್ಲ ಇದುವರೆಗೂ? ಹೇಳ್ರಿ, ಯಾಕೆ ಮಾಡಲ್ಲ? ಈ ಸಭೆಗಳಲ್ಲಿ ಮಾಡ್ತಾ ಇರ್ತಾರಲ್ಲ, ಇಷ್ಟೊಂದೆಲ್ಲ ಸಭೆಯಲ್ಲಿ ಮಾತಾಡ್ತಾರಲ್ಲ, ಇವ್ರು ಯಾಕೆ ಈ ಕೆಲಸ ಮಾಡಲ್ಲ? ಯೋಚನೆ ಮಾಡ್ರೈತೆ ಅಲ್ವರ. ಆಮೇಲೆ ವಾರ ಅದೇ ರಿಪೀಟರಿ ಅಲ್ವರ. ಒಂದು ಸಭೆಗೆ ಹೋಗ್ಬಿಟ್ಟಿರ್ತೀರಿ, ಒಂದು ಸಭೆ ಒಂದು ರೀತಿಲಿ ಅನ್ಯ ಭಾಷೆ ಮಾತಾಡಿದ್ರೆ ಆ ಸಭೆ ಮಕ್ಳು ಎಲ್ಲಾರು ಓದಿತಾರೆ ರೀ ಅಲ್ರ. ಬೇರೆ ಸಭೆಗೆ ಹೋದ್ರೆ ಬೇರೆ ಒಂಥರ. ನೀವು ಚೈನಾಗ ಹೋಗಿ ಅಲ್ಲೊಂಥರ ಅನ್ಯ ಭಾಷೆ, ಚಿಂಗ್ ಚೌಂಗ್ ಚುಂಗ್ ಚಿಂಗ್ ಚಿಂಗ್ ಚೌಂಗ್ ಚಿಂಗ್ 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 ಚಿ ಅಂತ ಅಲ್ರ. ಇಂಡಿಯಾಗೆ ಬಂದ್ರೆ ಒಂಥರ, ಅಲ್ರ. ಜಪಾನ್ಗೆ ಹೋದ್ರೆ ಅದೊಂಥರ. ಯಾಕೆ? ಅಲ್ಲಪ್ಪ, ಇದು ದೇವರಿಂದ ಬರೋಂಥ ಭಾಷೆ ತಾನೇ.
ಹಾಗಾದ್ರೆ ಇಡೀ ಲೋಕದಲ್ಲಿ ಎಲ್ಲರೂ ಒಂದೇ ತರ ಸ್ಟೈಲ್ ಮಾತಾಡ್ಬೇಕಲ್ವಾ? ಯೋಚನೆ ಹೌದಾ ಇಲ್ವಾ? ಇವಾಗ ಯೋಚನೆ ಮಾಡ್ರಿ, ಇವಾಗ ಇಂಡಿಯಲ್ಲಿ ಮಾತಾಡಿದ್ರೆ ಏನ್ರಿ, ಹಿಂದಿ ಹೆಂಗಿದೆ? ಹಿಂದಿ ಭಾಷೆ ಹೆಂಗಿದೆ? ಒಂದೇ ತರ ಐತೋ ಇಲ್ವಾ? ಸ್ಲ್ಯಾಂಗ್ ಬೇರೆ ಇರ್ಬೋದು, ಅದೇ ಒಂದೇ ಇದೆಯಾ ಇಲ್ವಾ? ಒಂದೇ ತರ ಮಾತಾಡಬೇಕಲ್ಲ, ಯಾಕೆ ಮಾತಾಡಲ್ಲ? ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಏನ್ರಿ ನೀವು ಇನ್ನ ಕೇರ್ಫುಲ್ ಆಗಿ ತುಂಬಾ ಅಬ್ಸರ್ವ್ ಮಾಡಿ ನೋಡ್ರಿ ಅಂತೀನಿ, ಆ ಪದಗಳಂಗೆ ರಿಪೀಟ್ ಆಗ್ತದೆ. ಅನ್ಯ ಭಾಷೆ ಮಾತಾಡ್ತಾರಲ್ಲ ಜನಗಳು, ಆ ಮಾತಾಡೋಂಥ ಮಾತುಗಳು ಹೆಂಗಿದೆ, ರಿಪಿಟೇಷನ್ ಆಗ್ತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿರ್ತೀರಿ. ಅದರ ಯಾವತ್ತು ಅಬ್ಸರ್ವ್ ಮಾಡಿದ್ದೀರಾ? ಅಬ್ಸರ್ವ್ ಮಾಡಿ ನೋಡಿ, ದಯವಿಟ್ಟು ನೀವೆಲ್ಲ ಅಬ್ಸರ್ವ್ ಮಾಡಿ ನೋಡ್ಬೇಕು. ಹೇಳಿದ್ನಿ, ಒಂದ್ 4-5 ಪದ ಅಷ್ಟೇ ಬ್ರದರ್. ಅದೇ ಅಷ್ಟೇ, ಒಂದು 4-5 ಪದಗಳು, 10-15 ಅದರ ಮನಪಾಠ ಆಗ್ಬಿಡ್ತದೆ, ಅದನ್ನೇ ಹೇಳ್ತಾ ಇರೋದು. ಅಂದ್ರ ಯಾಕಪ್ಪ? ಯೋಚನೆ ಮಾಡ್ರಿ, ಹಿಂಗೆಲ್ಲ ಅರ್ಥ ಆಗ್ದಿರೋ ಭಾಷೆ ಇರ್ಬೇಕಾದ್ರೆ ಅಪೊಸ್ತಲ ಪೌಲು ಏನಕ್ಕೆ ಕೇಳಿದ್ರು? ಯಾವ ಭಾಷೆಗೂ ಅರ್ಥ ಇಲ್ದಿರೋದಿಲ್ಲ ರೀ ಅಂತ ಯಾಕೆ ಕೇಳಿದ್ರಪ್ಪ? ಅನ್ಯ ಭಾಷೆಗೆ ಅರ್ಥ ಇಲ್ದಿರ ಇದ್ರೆ ಸಭೆಯಲ್ಲಿ ದಯವಿಟ್ಟು ಮೌನವಾಗಿರ್ಲಿ ಅಂತ ಯಾಕಪ್ಪ ಹೇಳಿದ್ರು? ಹೇಳ್ರಿ, ಏನ್ರಿ? ಹಂಗಾರೆ ಇದೆ ಅಂತಂದ್ರೆ ಸಭೆಯಲ್ಲಿ ಅರ್ಥ ಆಗೋ ಭಾಷೆ. ಅದರ ಕರ್ತನಲ್ಲಿ ಪ್ರೀತಿ ಅನ್ಸರೋಗಳೇ, ಏನ್ರಿ? ಅದಕ್ಕೆ ಅಪೊಸ್ತಲ ಪೌಲು ಹೇಳೋದು, ಮಗು ಥರ ಇರಬೇಡಿ. ಅಂದ್ರ ಈ ಥರ ಭಾಷೆ ಯಾರು ಗೊತ್ತಾ ಮಾತಾಡೋದು? ಮಕ್ಕಳು. ಏನ್ರಿ? ಮಕ್ಕಳು ಪಾಪ ಅವ್ರಿಗೆ ಇನ್ನ ಆ ಒಂದು ಏನಾಗಿರಲ್ಲ, ಆ ವೋಕಲ್ ಕಾರ್ಡ್ಸ್ ಇನ್ನ ಓಪನ್ ಆಗಿರಲ್ಲ. ಅಂದ್ರ ಮಗು ಹುಟ್ಟಿದ ತಕ್ಷಣ ಏನ್ ಮಾಡ್ತಾರೆ? ಅಮ್ಮ ಅಮ್ಮ ಅಂತ ಹೇಳಕ್ ಬರಲ್ಲ, ಅದಕ್ಕೆ ಏನ್ ಮಾಡ್ತಾರೆ? ಉಳೋ ಅಂತ ಹೇಳ್ತಾ ಇರೋದು. ಅದಕ್ಕೆ ಹೊಟ್ಟೆ ಹೆಸರೇ, ಅದಕ್ಕೆ ಹಾಲು ಕೊಡಮ್ಮ ಅಂತ ಹೇಳಕ್ ಬರಲ್ಲ, ಅದಕ್ಕೆ ಮಾಡ್ದು ಗೋಳು ಅಂತ ಹೇಳೋದು. ಅದರ ಅದಕ್ಕೆ ತಲೆನೋವ್ತಾ ಇದ್ರೆ ಹೇಳಕ್ ಬರಲ್ಲ, ಅದು ಸುಮ್ಮನೆ ಅಳ್ತಾ ಇರೋದು. ಅದರ ಯೋಚನೆ ಮಾಡ್ರಿ, ಅವ್ರ ಅಮ್ಮ ಬಂದು ಕೇಳ್ತಾರೆ, ಆ ಮಗು ಅಳ್ತಾ ಇದ್ರೆ ಅಥವಾ ಮಗು ಏನೋ ಮಾತಾಡ್ತಾರೆ, ಏನ್ ಕೇಳ್ತಾರಮ್ಮ? ಕಂದ ಏನಾಯ್ತು, ಏನಪ್ಪ ಹೇಳು ಅಂತಂದ್ರೆ ಅದೇನ್ ಮಾಡ್ತಾರೆ? ಗಿಲಿ 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 ಅಂತ ಇರ್ತಾರೆ. ಅದಕ್ಕೆ ಅಮ್ಮ ಏನ್ ಬೇಕು ಹೇಳ್ಕಂದ? ಊಟ ಬೇಕಾ, ಹಾಲ್ ತರ್ಲಾ ಅಂತ ಕೇಳ್ತಾರೆ. ಅದಕ್ಕೇನ್ ಮಾಡ್ತಾರೆ? ಅದು ಸುಮ್ಮನೆ ಹಂಗೆ ಅದೇ ಹೇಳ್ತಾ ಇರ್ತಾರೆ ರಿಪೀಟು. ಆಮೇಲೆ ನೀರ್ ಕೊಡ್ಲಾ ಅಂತಂದ್ರೆ ಇಲ್ಲ, ರಿಪೀಟ್ ಹಂಗೆ ಮಾಡ್ತಾ ಇರ್ತಾರೆ. ಕೊನೆಗೆ ಅವ್ರ ಅಮ್ಮನ ತಲೆ ಕೆಟ್ಟೋಗಿ ಏನ್ ಮಾಡ್ತಾಳೆ? ಅಮ್ಮ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ ಅಮ್ಮ? ನಿಮ್ಗೆ ಯಾರು ಮಕ್ಳಿಲ್ವಾ? ನಿಮ್ ಮಕ್ಳಿದ್ರೆ ನೀವೇನ್ ಮಾಡ್ತೀರಾ? ಭಾಷೆನೇ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಇದನ್ನೇ ಅಪೊಸ್ತಲ ಪೌಲು ಹೇಳೋದು. ಏನ್ ಕಂದ ಮಾತಾಡ್ತಾ ಇದೀಯಾ ನೀನು? ಭಾಷೆ ನಿಜವಾಗ್ಲೂ ನಮ್ಗೆ ಅರ್ಥ ಆಗಲ್ಲಪ್ಪ, ದೇವ್ರಿಗೆ ಅರ್ಥ ಆಗ್ಬೇಕು ಅಂತ ಹೇಳ್ತೀರಾ ಇಲ್ವಾ? ಇದನ್ನೇ ಅಪೊಸ್ತಲ ಪೌಲು ಹೇಳ್ತಾ ಇರೋದು. ನೀವು ಮಕ್ಳ ತರ ಆಡ್ಬಿಡಿ ದಯವಿಟ್ಟು. ನೀವು ಮಾತಾಡೋಂಥ ಭಾಷೆ ನಿಜವಾಗ್ಲೂ ಯಾರಿಗೂ ಅರ್ಥ ಆಗಲ್ಲ. ಇದು ಸಭೆಯಲ್ಲಿ ಮಾಡಿದ್ರೆ ಪ್ರಯೋಜನ ಇಲ್ಲ. ದೇವ್ರಿಗೆ ಮಾತ್ರ ಅರ್ಥ ಆಗೋರು ಅಂತ ಅಲ್ಲಿ ತಮಾಷೆ ಮಾಡತ್ತಾರ, ಗೇಲಿ ಮಾಡತ್ತಾರ ಇದನ್ನ ಹೇಳ್ತಾ ಇರೋದು. ಅದನ್ನೇ ಮಾತಾಡೋ ಅಂತ ಹೇಳ್ತಾ ಇಲ್ಲ ರೀ. ಅದಕ್ಕೆ ಅದಾಗಿ ನಂತರ 31 ವಾಕ್ಯ ಬರೆದ್ಬಿಟ್ಟು ನೀವು ದಯವಿಟ್ಟು ಹೇಗೆ ಮಾತಾಡಬೇಕು, ಹೇಗಿರ್ಬೇಕು ಅಂತ ಏನ್ಬಿಡ್ರಿ ಹೇಳ್ಕೊಡೋದು. ಕರ್ತನಲ್ಲಿ ಪ್ರೀತಿ ಸರೋಗಳೇ, ಸ್ವಲ್ಪ ಚಿಂತೆ ಮಾಡ್ರಿ ಅಂತೀನಿ ಅಲ್ವರ? ಏನ್ರಿ, ನಾವೆಲ್ಲ ಕ್ರೈಸ್ತವರು, ನಾವು ಯಾರು ಶಿಷ್ಯಂದ್ರು? ನಾವ್ ಯಾರು ನಿಂಬಲಿಸ್ತಾ ಇದ್ದೀರಿ? ಯೇಸು ಸ್ವಾಮಿ. ಯೇಸು ಸ್ವಾಮಿ. ಯೇಸು ಸ್ವಾಮಿಕ್ಕಿಂತ ದೊಡ್ಡವರ ನಾವು? ಹೇಳ್ರಿ. ಇಲ್ಲ ಇಲ್ಲ ಬ್ರದರ್, ಎಲ್ಲರಿಗಿಂತ ಜಾಸ್ತಿ ಪವಿತ್ರಾತ್ಮ ಇದ್ದಿದ್ದು ಯಾರಿಗೆ? ಯೇಸು ಕ್ರಿಸ್ತನ್. ಯೇಸು ಕ್ರಿಸ್ತು. ಯೇಸು ಕ್ರಿಸ್ತು ಎಷ್ಟು ಸತಿ ಅನ್ಯ ಭಾಷೆ ಮಾತಾಡಿದ್ರಿ? ನೀವ್ ಹೇಳ್ರಿ. ಯೇಸು ಕ್ರಿಸ್ತು ಎಲ್ಲ ಉಪದೇಶ ಮಾಡ್ಬೇಕಾದ್ರೆ ಯಾವ ಭಾಷೆಯಲ್ಲಿ ಮಾತಾಡೋದು? ಅರ್ಥ ಆಗಂತ ಭಾಷೆಯಲ್ಲಿ ಮಾತಾಡಿದ್ರ, ಅರ್ಥ ಆಗ್ದಿರಂತ ಅನ್ಯ ಭಾಷೆಯಲ್ಲಿ ಮಾತಾಡ್ತಾರ? ನೀವ್ ಹೇಳ್ರಿ. ಅರ್ಥ ಆಗುವಂತ ಭಾಷೆ, ಮತ್ತೆ ಸರಳ ಭಾಷೆಯಲ್ಲಿ. ಮತ್ತೆ ಅವರೇ ನಮ್ಮ ಒಡೆಯನು, ನಮ್ಮ ಕುರುಬನು, ನಮ್ಮ ಕರ್ತನೋ, ನಮ್ಮ ಸ್ವಾಮಿ, ಅವರೇ ಮಾಡಿರ್ಬೇಕಾರೆ ನಾವು ಅದನ್ನ ಮೀರಿ ಅದರ ಇದು ಪವಿತ್ರಾತ್ಮ ಬರೀತರು ಅಂತ ಅಂದ್ಬಿಟ್ಟು ಅಭಿಷೇಕ ಅಂತ ನೋಡ್ಸ್ಕೊಂತೀರಿ ಅಂತಂದ್ರೆ ಕರ್ತನಲ್ಲಿ ಪ್ರಿಯಗಳೇ, ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತೆ ಹಂಗಾರೆ ಅನ್ಯ ಭಾಷೆ ಏನು ಕೊಟ್ಟರು? ನೆಕ್ಸ್ಟ್ ಬರೋ ಪ್ರಶ್ನೆ, ಅನ್ಯ ಭಾಷೆ ಏನು ಕೊಟ್ಟರು? ಏನು ಕೊಟ್ಟರು ಅಂತಂದ್ರೆ ನೋಡ್ರಿ, ದೇವ್ರ ಸುವಾರ್ತೆ ಲೋಕದ ಕಟ್ಟೆ ಕಡೆಗೆ ಏನಾಗಬೇಕಾಯ್ತು? ಸಾರ್ಬೇಕಾಗಿತ್ತು. ಅದರ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ? ಲೂಕನ ಬರೆದ ಸುವಾರ್ತೆಯಲ್ಲಿ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಓದಿ ಅಂತೀನಿ, ಲೂಕ 24:47. ಲೂಕ್ 24:47. ಹೋದ್ರಿ ಲೂಕ್ 24:47. ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಸಮಸ್ತ ದೇಶಕ್ಕೂ ಏನ್ರಿ? ಯೆರೂಸಲೇಮ್ ಮೊದಲು ಸಮಸ್ತ ದೇಶಕ್ಕೆ ಹೋಗ್ಬೇಕಂತೆ. ಯಾರು ಹೋಗ್ಬೇಕು? ಯೇಸು ಕ್ರಿಸ್ತನ ಶಿಷ್ಯಂದ್ರು. ಇವ್ರು ಯಾರು? ಯಹೂದ್ಯರು. ಎಲ್ಲಿದ್ದವರು? ಗಲೀಲದಲ್ಲಿದ್ದವರು, ಯಹೂದ್ಯರಿದ್ದವರು. ಇವ್ರು ಬರೋಂಥ ಒಂದೇ ಭಾಷೆ ಹೆಬ್ರಿಯರ ಭಾಷೆ. ಯಾವ ಓದು ವಿದ್ಯಾಭ್ಯಾಸ ಎಲ್ಲ ಎಂಥದಿಲ್ಲ. ಇವ್ರು ಹೆಂಗೆ ಇಸ್ರೇಲ್ ಹೋಗ್ಬಿಟ್ಟು ಇಸ್ರೇಲ್ ಬಿಟ್ಟು ಇಂಡಿಯಾಗೆ ಬರಕ್ಕೆ ಸಾಧ್ಯ? ಇವ್ರು ಹೆಂಗೆ
ಏನ್ರಿ ಅರಬ್ ದೇಶಗಳಲ್ಲಿ ಹೋಗಕ್ ಸಾಧ್ಯ? ಇವ್ರ ಹೆಂಗೆ ಆಸ್ಟ್ರೇಲಿಯಾ, ಅಮೇರಿಕಾ, ಇಂಗ್ಲೆಂಡ್ ಇವರೆಲ್ಲ ಆ ದೇಶಗಳಲ್ಲಿ ಹೋಗಿ ಸುವಾರ್ತೆ ಸಾರಕ್ ಸಾಧ್ಯ? ಇಂಡಿಯಾಗೆ ಥಾಮಸ್ ಬಂದ್ರು, ಮಲಯಾಳಿ ಭಾಷೆಯಲ್ಲಿ ಫಸ್ಟ್ ಒಬ್ರು ಏನ್ ಮಾಡಿದ್ರು, ಅವರು ಸುವಾರ್ತೆ ಸಾರೋದು. ಹೆಂಗ್ ಬಂತು ಈ ವರ? ಪವಿತ್ರಾತ್ಮನ ಅಭಿಷೇಕದಿಂದ ಆ ಒಂದು ಲೋಕಲ್ ಲ್ಯಾಂಗ್ವೇಜ್ನ ತುಂಬಾ ಫಾಸ್ಟ್ ಆಗಿ ಕಲ್ತ್ಕೊಳಕ್ ಏನ್ ಮಾಡಿದ್ರು, ಆ ಕೃಪೆನ ಏನ್ ಮಾಡಿದ್ರು, ದೇವ್ರು ಕೊಟ್ಟಿದ್ದು. ಇದನ್ನೇ ಪವಿತ್ರಾತ್ಮನ ಅಭಿಷೇಕ. ಅದು ಕೊಟ್ಟಿದ್ದೇನೋ ಆದಿ ಸಭೆಯಲ್ಲಿ ಸಭೆ ಸ್ಥಾಪನೆ ಮಾಡಕ್. ಯಾಕೆ? ಬಾಬಿಲೋನ್ ಮೊದ್ಲು ಗೊತ್ತಲ್ಲ, ಬಾಬೆಲ್ ಗೋಪುರ ಇತ್ತು, ಎಲ್ಲಾರ ಭಾಷೆ ಏನಾಗೋಯ್ತಲ್ಲಿ ತಾರುಮಾರು ಮಾಡ್ಬಿಟ್ರು. ಬೈಬಲ್ ಐತಲ್ಲ ರೆಕಾರ್ಡ್. ಏನ್ ತಾರುಮಾರು ಮಾಡಿದ್ರು? ಒಂದೇ ಭಾಷೆ ಇರೋದು ಎಲ್ಲ ಗೋಪುರ ಕಟ್ಟಕ್ಕೆ ಶುರು ಮಾಡಿದ್ರು ಪರಲೋಕಕ್ಕೆ ಹೋಗಕ್ಕೆ. ಇದು ದೇವ್ರಿಗೆ ಇಷ್ಟ ಆಗಿಲ್ಲ, ಅದಕ್ಕೆ ದೇವ್ರು ಮಾಡ್ತಾರೆ ಎಲ್ಲಾ ಭಾಷೆಗಳನ್ನ ಚಿದರಿಸ್ಬಿಡ್ತಾರೆ. ಆ ಭಾಷೆಗಳಿರಂತ ಜನಗಳು ಮತ್ತೊಬ್ರು ಮಾತಾಡೋದು ಅರ್ಥ ಆಗ್ಲಿಲ್ಲ, ಬೈಬಲ್ ರೆಕಾರ್ಡ್ ಇದೆ. ಅದಕ್ಕೆ ಕಂಡು ಅರ್ಥ ಅಂತಿಲ್ಲ, ಹೌದಾ ಇಲ್ವೋ? ಅದಕ್ಕೆ ಮಾಡಿದ್ರು ಎಲ್ಲ ಅಂತಂತ ಅವ್ರವ್ರ ಭಾಷೆಗಳ ತಕ್ಕಂತೆ ಏನಾದ್ರು ಸೆಟ್ಲ್ ಆಗ್ಬಿಟ್ರು. ಇವಾಗ ಆ ಭಾಷೆ ಇವ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರೆ ಹೆಂಗ್ ಹೋಗಿ ಸುವಾರ್ತೆ ಹೇಳಕ್ ಸಾಧ್ಯ? ಅದಕ್ಕೆ ಏನ್ ಮಾಡಿದ್ರು, ಈ ದೇವ್ರ ಗಿಫ್ಟ್, ಈ ಸ್ಪೆಷಲ್ ವರನ ಸಭೆಗೆ ಕೊಟ್ಟಿದ್ದು. ಅದರ ಯಾರಿಗೆ ಕೊಟ್ಟಿದ್ದು? ಎಲ್ಲಾರ್ಗಲ್ಲ ರೀ, ಅಪೋಸಿಸ್ಗಳು ಮಾತ್ರ ಕೊಟ್ಟಿದ್ರಿ. ಇದು ಎಲ್ಲಾರು ಕೊಟ್ಟಿಲ್ಲ, ಸಭೆಯಲ್ಲಿರೋಂಥ ಎಲ್ಲ ಮಕ್ಳಿಗಲ್ಲ ರೀ. ಏನ್ರಿ ಅಪೋಸಿಸ್ಸು ಮತ್ತೆ ಅಪೋಸಿಸ್ಸು ಯಾರ ಮೇಲೆ ಕೈ ಇಡ್ತಾರೋ, ಪ್ರಾರ್ಥನೆ ಮಾಡ್ತಾರೋ ಅವ್ರಿಗೆ ಮಾತ್ರ ಈ ವರ ಏನಾಗ್ತಾ ಇತ್ತು, ಈ ಗಿಫ್ಟು ಬರ್ತೈತೇನೋ. ಬೇರೆ ಭಾಷೆಯಲ್ಲಿ ಮಾತಾಡೋಂಥದ್ದು ಸ್ಪಾಂಟೇನಿಯಸ್ ಸಡನ್ ಆಗಿ ಹಂಗೆ ಅವ್ರಿಗೆ ಅರ್ಥ ಆಗೋಂಥ ಭಾಷೆಯಲ್ಲಿ ಮಾತಾಡೋ ವರ ಅವ್ರಿಗೆ ಬರ್ತಾ ಇತ್ತು. ಇದು ಎಲ್ಲರಿಗೂ ಬರ್ತಾ ಇಲ್ಲ. ಬೈಬಲ್ ಇದ್ದಾರೆ ನೋಡಿ, ಕೆಲವು ವಾಕ್ಯಗಳು ಓದೋಣ ದಯವಿಟ್ಟು. ಅಪೊಸ್ತಲ ಕೃತ್ಯಗಳು 19:6 ಓದಿ. ಅಪೊಸ್ತಲ ಕೃತ್ಯಗಳು 19:6 ಓದ್ರಿ ದಯವಿಟ್ಟು. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ನೋಡ್ರ ಹೆಂಗಪ್ಪ ನಾನಾ ಭಾಷೆ ಮಾತಾಡಿದ್ರು? ಯಾಕೆ ಅವ್ರ ಮೇಲೆ ಪವಿತ್ರಾತ್ಮ ಇರ್ಲಿಲ್ವಾ? ಅಧ್ಯಾಯನ ಓದಿ ಬೇಕಾರೆ ಏನ್ರಿ, ಇವ್ರು ಯಾವಾಗ ಕೈ ಇಡ್ತಾರೋ ಅಪೋಸ್ಟ್ಲು ಪೌಲನಾಗಂತ ಅಪೋಸ್ಟಲ್ಸ್ ಕೈ ಇಟ್ಟಿದ್ದು, ಬೇರೆ ಒಬ್ರಲ್ಲ ರೀ. ಅವ್ರಿಟ್ಟಿದ್ದು ಬಂತು ಅಲ್ವರ, ಅವರಿಂದ ಮಾತ್ರ ಇದು ಟ್ರಾನ್ಸ್ಫರ್ ಆಗ್ತಾ ಇತ್ತು. ಅದಕ್ಕೆ ಮತ್ತೊಬ್ಬರಿಂದ ಟ್ರಾನ್ಸ್ಫರ್ ಆಗ್ತಾ ಇರ್ಲಿಲ್ಲ ರೀ. ಇನ್ನೊಂದ್ ಕಡೆ ಹೇಳ್ತಾ ಹೊಡಿತೀನಿ, 2 ತಿಮೋಥಿ 1:6 ಓದಿ. 2 ತಿಮೋಥಿ 1:6. ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಹಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ. ನಾನ್ ನಿನ್ ತಲೆ ಮೇಲೆ ಕೈ ಇಟ್ಟನಲ್ಪ. ತಿಮೋಥಿಗೆ ಹೇಳ್ತಾರೆ, ನಾನ್ ತಲೆ ಮೇಲೆ ಕೈ ಇಟ್ಟ ನಿಂಗೆ ಏನ್ ಬಂತು? ಕೃಪಾವರ ಬಂತಲ್ಲ, ಒಂದು ಗಿಫ್ಟ್ ಬಂತಲ್ಲ ಅಂತ ಹೇಳ್ತಾರೆ. ಯಾವ ಗಿಫ್ಟ್? ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಅದರ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್, ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ವ್ಯತ್ಯಾಸ ಇದೆ. ಹಬ್ಬದ ಅಪೊಸ್ತಲ ಪೌಲ್ ಹೇಳೋದು ಗಿಫ್ಟ್ ಇರ್ಬೇಕು ಅಂತ ಅವಶ್ಯಕತೆ ಇಲ್ಲ ರೀ, ಬಟ್ ಫ್ರೂಟ್ಸ್ ಇಸ್ ವೆರಿ ಕಂಪಲ್ಸರಿ. ಗಿಫ್ಟ್ ಈಸ್ ರೇರ್, ಇಟ್ ಕಮ್ಸ್ ಓನ್ಲಿ ಬೈ ಲೇಯಿಂಗ್ ಆಫ್ ದ ಹ್ಯಾಂಡ್ಸ್ ಆಫ್ ದ ಅಪೋಸಿಸ್ ಕೈ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಬರೋದು ಹೊರತು ಮಿಕ್ಕಿ ಎಲ್ಲರಿಗೂ ಬಲ್ಲ ರೀ. ಅದರ ಇನ್ನೊಂದ್ ಕಡೆ ಓದಿದ್ದೀನಿ. ಅದಕ್ಕೆ ಅಪೊಸ್ತಲ ಪೌಲು ರೋಮ್ಗೆ ಹೋಗೋದಕ್ಕೆ ತುಂಬಾ ಕುತೂಹಲ ಪಡ್ತಾ ಇದ್ರು. ಯಾಕಂದ್ರೆ ಯಾವ ಅಪೊಸ್ತಲಸ್ ಹೋಗಿರ್ಲಿಲ್ಲ. ಇವ್ರು ಹೋಗ್ಬಿಟ್ಟು ಅಲ್ಲಿರೋದು ಸಭೆ ಮಕ್ಳ ಮೇಲೆ ಕೈ ಇಟ್ಟವಾಗ ಏನ್ರಿ, ಆ ಪಾರಮಾರ್ಥಿಕ ವರ, ಪವಿತ್ರಾತ್ಮನ ವರ ಬರ್ಲಿ, ಸಭೆ ಏನಾಗ್ಲಿ ಇನ್ನ ಹಂಗೆ ಸ್ಪ್ರೆಡ್ ಆಗ್ಲಿ ಅಂದ್ಬಿಟ್ಟು ಆಸೆ ಪಟ್ರಂತೆ. ರೋಮಾಪುರದಲ್ಲಿ 1:11 ಓದಿ. ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ನನ್ನಿಂದ ಏನಾರೋ ಪಾರಮಾರ್ಥಿಕ ವರ ಬರ್ತಾ ಅಂದ್ಬಿಟ್ಟು ನಿಮ್ಮನ್ನೋರು ನಾನು ಅಪೇಕ್ಷಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ಯಾರು ಕೈ ಇಟ್ರು ಬರ್ತಾ ಇಲ್ಲ ರೀ, ಅಪೋಸಿಸ್ ಕೈ ಇಟ್ರೆ ಮಾತ್ರ ಬರ್ತದೆ. ಅದಕ್ಕೆ ಬೈಬಲ್ ಒಂದು ಇನ್ಸಿಡೆಂಟ್ ಇದೆ. ಏನ್ ಮಾಡ್ತಾರೆ ಅಂದ್ರೆ, ಪೇತ್ರ ಒಬ್ಬರನ್ನ ಕೈ ಇಡ್ತಾರೆ. ಕೈ ಇಟ್ಟಿದ ತಕ್ಷಣ ಪವಿತ್ರಾತ್ಮ ಗಿಫ್ಟ್ ಹೋಗ್ಬಿಡ್ತಾರೆ. ಪವಿತ್ರಾತ್ಮನ ಅಂಟರ್ಲಿ ಮಾಡ್ಕೊಳ್ಳಿ, ಪವಿತ್ರಾತ್ಮನ ಗಿಫ್ಟ್ ಏನ್ರಿ, ಈ ಗಿಫ್ಟ್ ಇತ್ತಲ್ಲ, ಅದ್ಭುತ ಮಾಡೋಂಥದ್ದು, ಕಾಯಿಲೆಗಳನ್ನ ವಾಸಿ ಮಾಡೋಂಥದ್ದು, ಅನ್ಯ ಭಾಷೆ ಮಾಡೋಂಥ ವರ. ಈ ವರ ಏನಾಗ್ಬಿಡ್ತು, ಅಪೊಸ್ತಲ ಪೌಲಿಂದ ಅವ್ರಿಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ. ಸಿಮಿಯನ್ ನೋಡ್ತಾರೆ, ಸಿಮಿಯನ್ ಹೋಗ್ಬಿಟ್ಟು, ಅರೇ ಒಳ್ಳೆ ಗಿಫ್ಟ್ ಅಲ್ವಾ ಇದು ನನ್ನ ಹತ್ರ ಇದ್ರು ನಾನೇನ್ ಮಾಡ್ಬೋದು, ನಾನು ಚೆನ್ನಾಗಿ ಯೂಸ್ ಮಾಡ್ಬೋದು ಅಂತ ಏನ್ ಮಾಡ್ತಾರೆ, ದುಡ್ಡು ಕೊಡ್ತಾರೆ. ದುಡ್ಡು ಕೊಟ್ಬಿಟ್ಟು, ಸರ್ ದಯವಿಟ್ಟು ಇದು ನನ್ಗೇನ್ ಮಾಡಿ, ನಿಂಗೆ ಕೊಡಿ ಅಂತ ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ, ಈ ದುಡ್ಡು ಕೊಟ್ರೆಲ್ಲ ಕೊಂಡ್ಕೊಳಕ್ಕಾಗಲ್ಲಪ್ಪ, ಇದು ಯಾರು ಕೊಡೋದಂತೆ. ನಾವು 1ನೇ ಕೊರಿಂಥದಲ್ಲಿ ಏನ್ ನೋಡಿದ್ರಿ, 12ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ತನ್ಗೆ ಅನುಸಾರವಾಗಿ, ಯಾರಿಗನುಸಾರವಾಗಿ, ಪವಿತ್ರಾತ್ಮ ಚಿತ್ತಗೆ ಅನುಸಾರವಾಗಿ, ಅಂದ್ರೆ ದೇವ ಚಿತ್ತ ಅನುಸಾರವಾಗಿ ಯಾರಿಗೇನ್ ಕೊಡ್ಬೋದು ಅದೇ ಕೊಡೋದು. ಇದೆಲ್ಲರೂ ಕೊಡಕತ್ತಿರಲ್ಲ ಅಲ್ವರ. ನೋಡಿ ಓದಿ ಅಂತೀನಿ, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 17-20 ಓದಿ. ಅಪೋಸ್ತಲರು ಅವರ ಮೇಲೆ ಕೈಗಳನ್ನಿಡಲು ಅವರು ಪವಿತ್ರಾತ್ಮ ವರವನ್ನು ಹೊಂದಿದರು.
ಅಪೋಸ್ತಲರು ಕೈಗಳನ್ನಿಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನಿಡುತ್ತೇನೋ ಅವರು ಪವಿತ್ರಾತ್ಮ ವರವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೆ ಕೊಡಿರಿ ಅಂದನು. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾಗವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿಯಿಲ್ಲ. ಆದುದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು, ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವೆನೋ ಏನೋ ಆತನನ್ನು ಬೇಡಿಕೋ. ನೋಡ್ರ ಏನ್ರಿ ಬಂದ್ಬಿಡ್ತದ? ಇಲ್ಲ ರೀ, ಅಪೋಸ್ತಲರು ದೇವ್ರ ಚಿತ್ತಕ್ಕೆ ಅನುಸಾರವಾಗಿ ಅದ್ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಬರೋದು ಹೊರತು ಯಾರು ಹೊಂದ್ಕೊಂಡಿರ್ತಾರೆ ನೋಡ್ರಿ. ಎಕ್ಸಾಂಪಲ್ ತಿಮೋತಿ, ರೋಮಪುರದ ಸಭೆಯವರು, ಅದ್ರ ಅಪೋಸ್ಟ್ಲು ಪೇತ್ರ ಯಾರ ಮೇಲೆ ಕೈ ಇಟ್ಟರವ್ರಲ್ಲ, ಹೊಂದ್ಕೊಂಡ್ರಲ್ಲ, ಅವರು ಮತ್ತೊಬ್ಬರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಇನ್ನು ಫರ್ದರ್ ಟ್ರಾನ್ಸ್ಫರ್ ಮಾಡಕ್ ಆಗ್ತಾ ಇಲ್ಲ ರೀ. ದಿಸ್ ಇಸ್ ಲಿಮಿಟೆಡ್ ಓನ್ಲಿ ಫಾರ್ ಒನ್ ಜನರೇಷನ್. ಅಪೋಸ್ಟಲ್ಸ್ ಯಾರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಸೀಮಿತವಾಗ್ತಾ ಇತ್ತು ಅಷ್ಟೇ ಹೊರತು ಇದು ಫರ್ದರ್ ಟ್ರಾನ್ಸ್ಫರ್ ಆಗ್ತಾ ಇರಲ್ಲ. ಅದಕ್ಕೆ ಇವೆಲ್ಲ ಒಂದು ಕಾಲದಲ್ಲಿ ನಿಂತೋಗ್ತಾರೆ ಅಂತ ಅಪೋಸ್ಟ್ಲು ಪೌಲು ಕ್ಲಿಯರ್ ಆಗಿ ಹೇಳ್ತಾರೆ. ಅದರ ನಿಂತೋಗ್ತಾರೆ. ಇವೆಲ್ಲ ಹೆಂಗ್ ನಿಂತೋಗ್ತಾರೆ ಅಂತಂದ್ರೆ, ಯಾರ್ಯಾರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೋ ಅವರೆಲ್ಲ ಮರಣ ಹೊಂದಿದ್ರು, ಅವಾಗೆ ಎಂಡ್. ಅದ್ರ ನಂತರ ಫರ್ದರ್ ಕಂಟಿನ್ಯೂ ಆಗ್ತಾನೆ ಇರಲಿಲ್ಲ. ಬೈಬಲ್ ಇದೆ ನೋಡಿ, ವಾಕ್ಯ ಓದೋಣ ಅಂತೀನಿ. ಎಲ್ಲಿದೆ? 1 ಕೊರಿಂಥ 13ನೇ ಅಧ್ಯಾಯ 8ರಿಂದ 10 ಓದಿ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರವಾದನೆಗಳಾದರೂ ಇಲ್ಲದಂತಾಗುವವು, ವಾಣಿಗಳು ನಿಂತು ಹೋಗುವವು, ವಿದ್ಯೆಯೋ ಇಲ್ಲದಂತಾಗುವುದು. ಅಪೂರ್ಣವಾಗಿ ತಿಳುಕೊಳ್ಳುತ್ತೇವೆ, ಅಪೂರ್ಣವಾಗಿ ಪ್ರವಾದಿಸುತ್ತೇವೆ. ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು. ನೋಡ್ರ ಏನ್ರಿ, ವಾಣಿಗಳದೇ ಅಂತಾರೆ ನಿಂತೋಗ್ತದೆ. ಟಂಗ್ ಶಲ್ ಸೀಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅನ್ಯ ಭಾಷೆಗಳ ವರಗಳು ನಿಂತೋಗ್ತದ್ರಿ ಅಲ್ವರ. ಯಾವಾಗ ನಿಂತೋಗ್ತದೆ ಅಂದ್ರೆ ಪರಿಪೂರ್ಣವಾದದ್ದು ಬಂದಾಗ. ಇನ್ನ ಬೈಬಲ್ ಬರೀಲ್ಪಟ್ಟಿರ್ಲಿ, ಅಂಡರ್ಲೈನ್ ಮಾಡ್ಕೊಟ್ಟು ಚೆನ್ನಾಗಿ. ಇನ್ನ ಬೈಬಲ್ಲೇ ಪ್ರಿಂಟ್ ಆಗಿರಲಿಲ್ಲ, ಬರೆಯಲು ಪಟ್ಟಿರಲಿಲ್ಲ. ಅಪೋಸ್ಟಲ್ಸ್ ಎಲ್ಲ ಏನ್ ಮಾಡ್ತಾರೆ, ಪತ್ರಿಕೆಗಳನ್ನ ಬರಿತಾ ಇದ್ರು ಅಂತೀನಿ. ಯಾವಾಗ ಬೈಬಲಲ್ಲಿ 66 ಪುಸ್ತಕ ರೆಡಿ ಆಯ್ತೋ, ಈ ಪುಸ್ತಕಕ್ಕಿಂತ ಮೇಲೆ ಬೇರೆ ಏನೋ ಅವಶ್ಯಕತೆ ಇರಲಿಲ್ಲ. ಎಲ್ಲ ಕಡೆ ಸಭೆಗಳ ಸ್ಥಾಪನೆ ಆಗಿತ್ತು ಅಲ್ದ್ರ. ಅದರಿಂದ ಅನೇಕ ಜನ ಕೆಲಸ ಏನ್ ಮಾಡ್ತಾ ಇದ್ರು. ಅವಾಗ ಈ ಒಂದು ಅನ್ಯ ಭಾಷೆಯಲ್ಲಿ ಮಾತಾಡೋಂಥ ವರ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಬೇರೆ ಭಾಷೆಯಲ್ಲಿ ಸಡನ್ ಆಗಿ ಕೈ ಇಟ್ಟಿದ ತಕ್ಷಣ ಬೇರೆ ಭಾಷೆ ಮಾತಾಡೋ ವರಗಳೇ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಮತ್ತೊಂದು ಜಾಗಕ್ಕೆ ಸೋದರ ಹೋಗ್ತಾ ಇರ್ಬೇಕು, ಆ ಭಾಷೆಯನ್ನು ಕಲ್ತ್ಕೊಂಡ್ಬರೋರು, ಇನ್ನೇನ್ ಮಾಡೋದು, ಶೇರ್ ಮಾಡ್ಕೊಳೋರು. ಅವಾಗ ಏನಾಗೋದು, ಭಾಷೆಗಳು ಹಂಗೆ ಸ್ಪ್ರೆಡ್ ಆಗೋದು. ಎಲ್ಲ ಮಲ್ಟಿ ಲ್ಯಾಂಗ್ವೇಜ್ ಪೀಪಲ್ಗಳು ಸಭೆಗೆ ಏನಾಗೋರಂತೆ, ಬರೋರಂತೆ ಅಲ್ವ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಅವಾಗೇನಾಯ್ತಂದ್ರೆ ಈ ಸಭೆಯಲ್ಲಿ ಈ ವರಗಳು ನಿಂತೋಯ್ತು. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಈ ಅನ್ಯ ಭಾಷೆಗಳು ಇವತ್ತು ಸಭೆಯಲ್ಲಿ ನಡೆಯೋದೆಲ್ಲ ಬಂದ್ಬಿಟ್ಟು ಏನ್ರಿ, ಸಭಿಕರೆಲ್ಲ ತುಂಬಾ ಯೋಚನೆ ಮಾಡೋಂಥ ವಿಚಾರ. ಇನ್ನೊಂದು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿರ್ತೀನಿ, ಆ ಸಭೆಯಲ್ಲಿ ಲೀಡರ್ ಏನ್ ಹೇಳ್ತಾರೋ ಅನ್ಯ ಭಾಷೆ ಅದೇ ಜನಗಳೆಲ್ಲ ರಿಪೀಟ್ ಮಾಡೋದ್ರಿ. ಅಬ್ಸರ್ವ್ ಮಾಡಿ ನೋಡ್ರಿ ಬೇಕಾದ್ರೆ. ಇವತ್ತಿನ ದಯವಿಟ್ಟು ನಿಮ್ಮ ಸಭೆ ನಡೀತಾರೆ, ನಾವು ರೆಕಾರ್ಡ್ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡಿ ನೋಡಿದ್ದೀರಿ. ಲೀಡರ್ ಏನ್ ಮಾತಾಡ್ತಾರೋ ಅದೇ ಮಾತುಗಳನ್ನ ತಿರ್ಗಾ ರಿಪೀಟ್ ಮಾಡೋದು. ಯೋಚನೆ ಮಾಡಿ, ಇವ್ರು ದೇವ್ರು ಮಾತಾಡ್ತಾರೆ ಅಂದ್ರೆ ವಾರ ಅದೇ ಮಾತಾಡ್ತಾರ. ಯೋಚನೆ ಮಾಡಿರ್ತೀವಿ, ನಿಮ್ಮ ಹತ್ರ ಮಾತಾಡ್ತಾರೆ, ವರುಣ್ ಬ್ರದರ್ ಹೇಗಪ್ಪ ಇದ್ದೀರಾ, ಚೆನ್ನಾಗಿದ್ದೀರಾ ಅಂತ ದೇವ್ರು ಪ್ರತಿ ವಾರ ಅದೇ ಕೇಳ್ತಾರ. ವರುಣ್ ಬ್ರದರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ವರುಣ್ ಬ್ರದರ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ವರುಣ್ ಬ್ರದರ್ ಹೇಗಿದ್ರೆ ಚೆನ್ನಾಗಿರೋದು. ಇದೇ 10 ಸತಿ ರಿಪೀಟ್ ಮಾಡಿದ್ರೆ ವರುಣ್ ಬ್ರದರ್ಗೆ ಏನಾಯ್ತದೆ, ಅಯ್ಯೋ ದೇವರೇ ಚೆನ್ನಾಗಿದ್ದೀನಿ ಬಿಡಿದೇವ್ರೆ, ಚೆನ್ನಾಗಿದ್ದೀನಿ ಬಿಡಿದ್ರೆ ಇದನ್ನೇ ಹೇಳ್ತಾನೆ ಇರೋದ. ಯೋಚನೆ ಮಾಡಿರ್ತೀನಿ. ಇದೆಲ್ಲ ನಮ್ಮ ದೇವ್ರ ಕ್ಯಾರೆಕ್ಟರ್ಗಳಿಗೆ ಒತ್ತು ಬರ್ತದ. ಸ್ವಲ್ಪ ಯೋಚನೆ ಮಾಡಿರ್ತೀನಿ. ಹೇಳಿದ್ನೇ ಹೇಳ್ತಾ ಇದ್ರೆ ರಿಪಿಟೇಷನ್ ಅಲ್ವಾ? ಯೋಚನೆ ಮಾಡ್ಬೇಕು. ಕರ್ತನಲ್ಲಿ ರಿಪಿಟೇಷನ್. ಸ್ವಲ್ಪ ನಾವು ವೈಸ್ ಆಗಿರ್ಬೇಕ್ರಿ. ಯೇಸು ಕೃಷ್ಣ ಹೇಳ್ತಾರೆ, ಸರ್ಪಗಳು ಹೇಳ್ತಾರೆ ಜಾಣರಾಗಿರ್ರಿ, ಪಾರು ಹೇಳ್ತಾರೆ ಏನಾಗಿ ನಿಷ್ಕಪಟರಾಗಿರಿ ಅಂತ ಹೇಳ್ತಾರಲ್ಲ. ಬೈಬಲ್ ಓದ್ಬೇಕು ಅಂತ ಹೇಳೋದು ಕ್ರೈಸ್ತರುಗಳೇ. ಅದಕ್ಕೆ ನಿಮಗೆ ಉಚಿತವಾಗಿ ಬೈಬಲ್ ಸ್ಟಡಿ ನೋಡೋದು. 6:30 ಎಷ್ಟು ಗಂಟೆಗೆ ಬರ್ತೀರಾ? 6:30 ಎಷ್ಟು ಗಂಟೆಗೆ ಬರ್ಬೇಕು? 6:30ಗೆ ಬರ್ಬೇಕು. 6:30ಗೆ ಬರ್ಬೇಕು. ಟ್ರೈನ್ 6:30 ಎಷ್ಟು ಗಂಟೆಗೆ ಹೋಗ್ತೀರಾ? ಒಂದು ಅರ್ಧ ಗಂಟೆ 1 ಅವರ್ ಮುಂಚೆ ಹೋಗ್ತಿದ್ವಿ. ಯಾಕೆ 6:40 ಹೋಗಲ್ಲ? ಯಾಕೆ 6:45 ಹೋಗಲ್ಲ? ಅದು ಹೊರಟೋಗ್ಬಿಟ್ಟಿರುತ್ತೆ. ಹೋಗ್ಬಿಡಿ, ಇನ್ನೊಂದು ಟ್ರೈನ್ ಇಟ್ಕೊಂಡ್ರೆ ಆಯ್ತಾ? ನಮ್ ಕೆಲಸ ಅದು ಇಂಪಾರ್ಟೆಂಟ್ ಇರುತ್ತೆ ಬ್ರದರ್, ಆ ಟೈಮ್ಗೆ ಹೋಗ್ಬೇಕು. ದೇವ್ರು ಇಂಪಾರ್ಟೆಂಟ್ ಅಲ್ವಾ ನಮ್ಮ ಜೀವನದಲ್ಲಿ? ಯೋಚನೆ ದೇವ್ರು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬ್ರದರ್. ಮತ್ತೆ ದೇವ್ರ ಮಕ್ಕಳು ಆಲಸ್ಯವಾಗಿ ಎಣಿಸ್ಬಾರ್ದ್ರಿ. ಯೋಚನೆ ಮಾಡ್ರಿ. ಈ ಸತ್ಯವೇದ ವಾರ್ತೆಗಳು
ಈ ಸತ್ಯಗಳು ಎಷ್ಟೋ ಜನ ಕ್ರೈಸ್ತವರಿಗೆ 99% ವರ್ಲ್ಡ್ ಕ್ರಿಶ್ಚಿಯನ್ಸ್ ಗೊತ್ತಿಲ್ಲ ರೀ. ಇದು ನಾವು ಹೌದು. ಹೇಳ್ಬೇಕಾ ಬೇಡವೋ? ಗೊತ್ತಿಲ್ಲ ಹೌದು. ಅದನ್ನ ಹೇಳ್ಬೇಕು. 99 ಸರಿಯಾಗಿ ನಾವು ಗೊತ್ತಿಲ್ಲ. ತಿಳ್ಕೊಬೇಕ್ರಿ. ಸರಿಯಾಗಿ ತಿಳ್ಕೊಂಡು ಧೈರ್ಯವಾಗಿ ಏನ್ ಮಾಡ್ಬೇಕ್ರಿ? ಹೇಳ್ಬೇಕ್ರಿ. ಅದರ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣವಲ್ಲ. ಎಷ್ಟು ಕ್ಲಿಯರ್ ಆಗಿದೆ ಸತ್ಯವೇದ ಅಲ್ವರ? ದೇವರು ಯೇಸು ಕ್ರಿಸ್ತು ಕೈ ಇಟ್ಟಿದ ತಕ್ಷಣ ಎಷ್ಟು ಜನ ಬಿದ್ದೋಗರೆ ಹೇಳ್ರಿ? ಬಿದ್ದವ್ರ ಯಾರು ಬಿದ್ದಿಲ್ಲ ಬಿದ್ದೋಗಿರೋದು ಎದ್ದವ್ರ? ಹೌದು, ಗೊತ್ತಿಲ್ಲ. ಎದ್ದವ್ರೆ brother, ಎದ್ದವ್ರೆ. ಬಿದ್ದವರೆಲ್ಲ ಎದ್ದವ್ರ? ಇವತ್ತು ಎದ್ದವರೆಲ್ಲ ಬಿದ್ದೋಗ್ಬಿಡ್ತಾರೆ. ಈಗೆಲ್ಲ ಬಿಟ್ಬಿಡ್ತಾರೆ brother. ಇದು ಪವಿತ್ರಾತ್ಮನ? ಎರಡನೇ ಭಾಗದಲ್ಲಿ ನಾವು ಈ ಪ್ರಶ್ನೆಗೆ ಉತ್ತರ ನೋಡೋಣ. ಓಕೆನಾ? ಸರಿ ಏನ್ರಿ? ಇವಾಗ ಇದರಲ್ಲಿ ಏನ್ಗಾರ ಡೌಟ್ಸ್ ಇದ್ರೆ ಕೇಳಿ. ಅನ್ಯ ಭಾಷೆಯಲ್ಲಿ ಮಾತ್ರ ಏನೋ ಡೌಟ್ಸ್ ಇದ್ರೆ ಕೇಳಿ. ಏನೋ ಡೌಟ್ಸ್ ಇದೆಯಾ? ಯಾರಿಗಾರ ಪ್ರಶ್ನೆ ಇದೆಯಾ? ಏನೋ ಪ್ರಶ್ನೆ ಇದ್ರೆ ಕೇಳ್ರೆ, ಏನು ಸಂಕೋಚ ಪಡಬೇಡಿ. ನಿಮ್ಗೆಲ್ಲಾ ವಾಕ್ಯಗಳ ಮುಖಾಂತರ ಉತ್ತರ ಕೊಡ್ತೀನಿ. ಆದ್ರೆ ವಾಕ್ಯನ ನೀವು ಸರಿ ಕೇಳಿಸ್ಕೊಬೇಕು, ಆಸಕ್ತಿಯಿಂದ ಕೇಳಬೇಕು, ನೋಟ್ಸ್ಗಳು ಬರ್ಕೊಬೇಕು. ಸುಮ್ಮನೆ ಈ ಕಿವಿಯಿಂದ ಕೇಳ್ಬಿಟ್ಟು ಮೊಬೈಲ್ ಆನ್ ಇಕ್ಬಿಟ್ಟು ನೀವೆಲ್ಲೆಲ್ಲೋ ಜಾಲಿಯಾಗಿ ಇನ್ನೊಂದ್ ಕಡೆ ಟೈಮ್ ಪಾಸ್ ಮಾಡ್ಕೊತಿದ್ರೆ ಆಗಲ್ಲ ರೀ. ಇಂಟ್ರೆಸ್ಟ್ ಕೊಟ್ಟು ಗಮನ ಕಟ್ಟು ಕೇಳ್ರಿ, ದೇವ್ರ ಆಶೀರ್ವಾದ ನಿಮಗೆ ಬರ್ತದೆ. ಯಾರಿಗ ಪ್ರಶ್ನೆ ಇದೆಯಾ? ಬ್ರದರ್, ಈಗ ಸಭೆಗಳಿಗೆ ನಾವು ಹೋಗ್ತೀವಲ್ಲ ಬ್ರದರ್, ಹಾ. ಸಭೆಗಳಿಗೆ ಹೋಗ್ತೀವಲ್ಲ, ಹ್ಮ್ ಸಭೆಗಳಿಗೆ ಹೋದಾಗ ಅಲ್ಲಿ ದೈವ ಸೇವಕರು ಈ ತರ ಅನ್ಯ ಭಾಷೆ ರಿಬಾಬಾ ಶಬಾ ಅಂತ ಏನನ್ನ ಹೇಳ್ತಾರೆ. ಹ್ಮ್ ಅವ್ರಿಗೆ ನಾವು ಹೇಳ್ಬೋದು ಬ್ರದರ್, ಹಿಂಗ್ ಹೇಳ್ಬಾರ್ದು ಅಂತ? ಅದು ನಿಮ್ಗೆ ಬಿಟ್ಟಿದ್ದು. ತೀರಾ ಸತ್ಯ ತಿಳಿಸಿದ್ದಾರೆ. ನನ್ನ ಕರ್ತವ್ಯ ಸತ್ಯವಿದ್ದಿರೋ ನಿಮ್ಗೆ ಹೇಳ್ಕೊಟ್ಟಿದೆ. ನೀವು ಅವ್ರಿಗೆ ಹೇಳ್ತಿರೋ ಬಿಟ್ಟಿರೋ ಯಾರಿಗೆ ಬಿಟ್ಟಿದ್ದೋ? ನಮ್ಗೆ ಬಿಟ್ಟಿದ್ ಬ್ರದರ್. ನಮ್ಗೆ ಬಿಟ್ಟಿದ್ದು. ನಾನೇನೋ ನಿಮ್ ಜಾಗದಲ್ಲಿ ಇದ್ರೆ ನಾನೇನ್ ಮಾಡ್ತೀನಿ ಅಂತ ಕೇಳ್ರಿ, ಬೇಕಾದ್ರೆ ಹೇಳ್ತೀನಿ. ಹೇಳ್ಬೋದು. ನಾನೇನೋ ನಿಮ್ ಜಾಗದಲ್ಲಿ ಇದ್ರೆ ನೀವ್ ಏನ್ ಮಾಡ್ತೀರಾ ಅಂತ ಕೇಳ್ರಿ, ನಾನು ಹೇಳ್ತೀನಿ. ನೀವೇನ್ ಮಾಡ್ತಾ ಇದ್ರಿ ಹೇಳಿ ಬ್ರದರ್? ನಾನೇನ್ ಮಾಡ್ತಾರೆ, ಸೀದಾ ಹೋಗಿ ಪಾಸ್ಟ್ ಹತ್ರ ಹೇಳ್ಬಿಡ್ತಾ ಇದ್ದೆ, ನೋಡಿ ಬ್ರದರ್ ಸತ್ಯವಿದ್ದಲ್ಲಿ ಹಿಂಗಿದೆ, ದಯವಿಟ್ಟು ನೀವೆಲ್ಲ ಮಾಡೋದ್ ತಪ್ಪು, ಇದೆಲ್ಲ ಮಾಡ್ಬಿಡಿ ಬ್ರದರ್ ಅಂತ ಹೇಳ್ತಾ ಇದ್ದೆ. ಅವ್ರೇನೋ ಉತ್ತರ ಕೊಟ್ಟಿರೋರು, ಆ ತರ ಉತ್ತರಗಳನ್ನ ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದೀನಿ. ಅದಕ್ಕೆಲ್ಲ ಉತ್ತರ ಕೊಟ್ಬಿಟ್ಟು ಏನ್ರಿ ಬ್ರದರ್ ನಮಸ್ಕಾರ ಅಂತ ಅಂದ್ಬಿಟ್ಟು ಬಂದ್ಬಿಡ್ತಾ ಇದ್ದೆ. 100%. ಕರೆಕ್ಟ್ ಅಲ್ವಾ? ಹೌದು ಬ್ರದರ್. ಸಭೆ ಅಂದ್ಮೇಲೆ ಸತ್ಯ ಇರ್ಬೇಕಾ ಸುಳ್ಳು ಇರ್ಬೇಕಾ? ಸತ್ಯ. ಸತ್ಯ ಇಲ್ಲ ಅಂತಂದ್ರೆ ಸಭೆನೇ ಅಲ್ಲ ಅಲ್ವಾ? ಅದಕ್ಕೆ ನಾನು ಫಸ್ಟ್ ಮೊದಲು ಸಭೆ ಅಂತ ಪಟ ತಗೊಂಡಿದ್ದು. ಕರೆಕ್ಟ್ ಅಲ್ವಾ? ಸಭೆ ಅಂದ್ರೆ ಯಾರು? ನಾವೇ. ನಾವು ಅದನ್ನ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಬಿಲ್ಡಿಂಗ್ ಅಲ್ಲ, ಒಂದ್ ಸಂಘ ಅಲ್ಲ, ಒಂದ್ ಸಂಸ್ಥೆ ಅಲ್ಲ, ಒಂದು ಕರೆಯಲ್ಪಟ್ಟವ್ರು ಬ್ರದರ್. ನಾವ್ ಅದ್ರಲ್ಲಿ ಅಂಗವಾಗಿರ್ಬೇಕ್ರಿ. ನಮ್ಮನ್ನ ದೇವ್ರು ಬಂದ್ಬಿಟ್ಟು ಓ ಕಂದ ನೀನ್ ಯಾವ ಸಭೆಗೆ ಹೋಗ್ತಿದ್ಯ ಅಂತ ಕೇಳಲ್ಲ, ನೀನ್ ಸಭೆ ಆಗಿದ್ಯಾ ಮಗನೇ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ನಮ್ಮ ಜೊತೆಗೆ ಯಾರು ಇಲ್ದಿರಲ್ರಿ, ಒಬ್ರೇ ನಿಂತ್ಕೊಳ್ರಿ, ದೇವ್ರು ನಿಮ್ ನೆನೆಸ್ತಾರೆ. ಆಯ್ತಾ? ನೀವೆಲ್ಲ ಗುಂಪಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೀರಾ ಅಂತಂದ್ರೆ, ಅದ್ರಲ್ಲಿ ಎಸ್ಕೇಪ್ ಆಗಿ ಪರ್ಲೋಕಕ್ಕೆ ಹೋಗ್ಬಿಡ್ತೀರಾ ಅಂತಂದ್ರೆ, ಈ ಜಾರ್ಕೊಂಡು ಹೋಗೋದು, ಚಾಪೆ ಕೆಡೆ ಹೋಗೋದು, ರಂಗೋಲಿ ಕೆಡೆ ಹೋಗೋದು, ಇದೆಲ್ಲ ಪರ್ಲೋಕಕ್ಕೆ ಎಂಟ್ರೆನ್ಸ್ ಇಲ್ಲ. ಕರೆಕ್ಟ್ ಅಲ್ಲ ಬ್ರದರ್? ಹೌದು ಹೌದು ಬ್ರದರ್. ದೇವ್ರ ವಾಕ್ಯದ ಪ್ರಕಾರ ಬಾಳ್ದವನೇ ಭಾಗ್ಯವಂತನು. ದೇವ್ರ ವಾಕ್ಯಕ್ಕೆ ಬಿದೇನಾಗಿಲ್ವಾ? ನೀನ್ ಎಂಥ ಕೆಲಸ ಮಾಡ್ರಿ, ಅದ್ ಹೇಳೋದು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಎಲ್ಗೋಗಲ್ಲ, ಪರಲೋಕ ರಾಜ್ಯವನ್ನು ಸೇರಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ, ಮಂದಟ್ ಮಾಡ್ಕೊಳ್ಳಿ, ಲೈಫಲ್ಲಿ ಜ್ಞಾಪನ ಇಟ್ಕೊಳ್ಳಿ. ಅದರ ದೇವ್ರ ರಾಜ್ಯಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಆಯ್ತಾ? ಇವಾಗ ನೀವ್ ಯೋಚನೆ ಮಾಡಿ, ನೀವು ದೇವ್ರ ರಾಜ್ಯಕ್ಕೆ ಹೋಗ್ಬೇಕಾ ಇಲ್ಲ ಬಿಲ್ಡಿಂಗ್ ಹೋಗ್ಬೇಕಾ? ದೇವ್ರ ರಾಜ್ಯಕ್ಕೆ ಅಷ್ಟೇ. ಅವಾಗ ನಾವೇನ್ ಮಾಡ್ಬೇಕು? ಬಿಲ್ಡಿಂಗ್ ಗಳಿಗೆ ಹೋಗೋದು ಏನ್ ಮಾಡ್ಬೇಕು? ಬಿಡ್ಬೇಕು. ದೇವ್ರ ಸಭೆಗೆ ಹೋಗೋದಿಕ್ಕೆ ಪ್ರಯತ್ನ ಮಾಡಿ, ನೀವು ಸಭೆ ಆಗೋದಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಸರಿ, ಓಕೆ, ಸರಿ. ಬೇರೆ ಏನೋ ಪ್ರಶ್ನೆ ಇದೆಯಾ ಯಾರಿಗಾರ? ಬೇಕಂತ ಹೇಳಿ. ಹಲೋ, ಬರೋಬದ್ರ ಹೇಳಿ. ಅದೇ ಈಗ ಅನ್ಯ ಭಾಷೆದು ಮೇನ್ ಪರ್ಪಸ್ ಏನು ಬ್ರದರ್? ನಾನು ಹೇಳ್ಬಿಟ್ಟಲ್ಲ ಪರ್ಪಸ್ ಏನು ಅಂತ. ದೇವ್ರ ಪರ್ಪಸ್, ಮನುಷ್ಯ ಪರ್ಪಸ್. ಆ ಕಾಲದಲ್ಲಿ ಅನ್ಯ ಭಾಷೆ ಕೊಟ್ಟಿರೋಂಥ ಉದ್ದೇಶ, ಅನ್ಯ ಭಾಷೆ ಅಂದ್ರೆ ಬೇರೆ ಭಾಷೆ, ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಕರೆಕ್ಟಾ? ಬೇರೆ ಭಾಷೆಯಲ್ಲಿ ಮಾತಾಡೋಂಥ ವರ ಕೊಟ್ಟಿದ್ ಏನಕ್ಕೆ ಅಂದ್ರೆ, ಬೇರೆ ಕಡೆ ಹೋಗಿ ಸುವಾರ್ತೆಗಳು ಏನ್ ಮಾಡ್ಲಿ, ಬೇರೆ ದೇಶಗಳಲ್ಲಿ ಎಲ್ಲಾ ಕಡೆನೂ ತಿಳ್ಸೋಕೆ, ಆಯಾ ಭಾಷೆಗಳಲ್ಲಿ ತಿಳ್ಸೋಕೆ ಅನುಕೂಲ ಆಗ್ಲಿ ಅಂತ. ಆ ಭಾಷೆಗಳಲ್ಲಿ
ಸತ್ಯ ಹೇಳೋದಕ್ಕೆ ಏನಾಗ್ಲಿ ಅನುಕೂಲ ಆಗ್ಲಿ ಅಂತಾನೆ ಆ ಉದ್ದೇಶನೇ ಕೊಟ್ಟಿದ್ದು. ಓಕೆನಾ? ಸೂಪರ್ ಸೂಪರ್ ಸೂಪರ್. ಸರಿ, ಓಕೆ. ಹಂಗಾರೆ ಏನೋ ಪ್ರಶ್ನೆ ಇದೆಯಲ್ಲ, ಪ್ರೇಮ ಕ್ಲೋಸ್ ಮಾಡೋಣವಾ? ಯಾಕಂದ್ರೆ ನಮ್ಗೆ 8 ಗಂಟೆಗೆ ಇನ್ನೊಂದು ಮೀಟಿಂಗ್ ಇದೆ. ಬ್ರದರ್ ಇನ್ನೊಂದು ಹಾ. ಈ ಅನ್ಯ ಭಾಷೆ ಅನ್ಬಿಟ್ಟು ಬೇರೆ ಭಾಷೆ ಅದು ಯಾವಾಗ ಸ್ಟಾರ್ಟ್ ಆಯ್ತು ಬ್ರದರ್? ಯಾವಾಗಿಂದ ಬಂತು ಬ್ರದರ್ ಅದು? ಅದು ಒಂದು ಕ್ಲಾಸ್ ಇದೆ, ಆ ಕ್ಲಾಸಲ್ಲಿ ನೋಡೋಣ ಇವೆಲ್ಲ ಯಾವಾಗ ಬಂತು, ಸಡನ್ ಆಗಿ ಬಂತು, ಯಾವ ಇಸ್ವಿಯಿಂದ ಬಂತು, ಇವೆಲ್ಲ ನೋಡೋಣ ಬದರ್. ಓಕೆನಾ? ಓಕೆ ಓಕೆ. ಯಾಕಂದ್ರೆ ಅದನ್ನ ಹೇಳಿದ್ರೆ ಇನ್ನೊಂದು ಪ್ರಶ್ನೆ ಬರ್ತಾರೆ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. 8 ಅವರ್ ಬೇಕು. ಆ 8 ಅವರ್ ಆ ಕ್ಲಾಸೇ ನೋಡ್ಬಿಡೋಣ ಪೂರ್ತಿ. ಓಕೆನಾ? ಓಕೆ ಓಕೆ. ಓಕೆ, ಇವಾಗ ಇದೇ ತರ ಹೊಸ ಕ್ಲಾಸ್ ಕೂಡ, ಹೊಸ ಬ್ಯಾಚ್ ಶುರು ಆಗಿದೆ. ಯಾರಿಗಾರ ಇಂಟ್ರೆಸ್ಟ್ ಇದ್ರೆ ಅವ್ರ ನಂಬರ್ಗಳನ್ನ ಶೇರ್ ಮಾಡಿ, ನಾವು ಹೊಸ ಗ್ರೂಪ್ ಹಾಕ್ತೀರಿ. ಅವರು ಸ್ಟಾರ್ಟಿಂಗಿನ ವಾಕ್ಯಗಳು ಏನ್ ಮಾಡ್ಲಿ ಕೇಳಿ. ಓಕೆನಾ? ಸರಿ, ಓಕೆ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆ ಮಾಡೋ ಮುಕ್ತಾಯ ಮಾಡುವಾಗೆ